ಲಕ್ಷ್ಮಿಯ ವಿವಾಹದ ಕಥೆಯನ್ನ ನಾವು ಕೇಳ್ತಾ ಇದ್ದೇವೆ. ಲಕ್ಷ್ಮಿ ಪಾಲಸಾಗರದಲ್ಲಿ ಉದಿಸಿ ಬಂದು ಅಂತಹ ಲಕ್ಷ್ಮಿ ಅಲಂಕೃತಳಾಗಿ ಸ್ವಯಂವರ ಮಂಟಪದಲ್ಲಿ ತಾನು ಬಂದು ನಿಂತಳು. ಯಾಕಂದ್ರೆ ತನಗೆ ಬೇಕಾದ ಪತಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕಲ್ಲ, ಆಯ್ಕೆ ಮಾಡ್ಕೊಂಡಾಗಿದೆ ಅವಳು. ಅನಾದಿ ಕಾಲದಿಂದಲೂ ಕೂಡ ತನ್ನ ಪತಿಯಾದಂತಹ ನಾರಾಯಣನನ್ನ ಈಗ ಮನಸ್ಸಿನಲ್ಲಿ ಚಿಂತಿಸ್ತಾ, ಉಳಿದ ದೇವತೆಗಳು ಸಾಲಾಗಿ ಏನು ಅಲ್ಲಿ ಕುಳಿತಿದ್ದಾರೆ, ಅಂತಹ ದೇವತೆಗಳನ್ನ ನಾನು ಯಾಕೆ ಬಯಸ್ತಾ ಇಲ್ಲ, ಅದನ್ನು ಕೂಡ ತಾನು ಯುಕ್ತಿಯುಕ್ತವಾಗಿ ತಿಳಿಸ್ಕೊಂಡು ಹೋದ್ಲು. ಯಾಕೋಸ್ಕರ ಇತರ ದೇವತೆಗಳನ್ನ ಬಿಟ್ಟು ನಾರಾಯಣನ ಪಾದ ಸೇವಕಿಯಾಗಿದ್ದೇನೆ ನಾನು, ಯಾಕೆ ನಾರಾಯಣನನ್ನ ಬಯಸ್ತಾ ಇದ್ದೇನೆ ಅನ್ನುವುದರಲ್ಲಿ ಎರಡಂಶ. ಒಂದು, ಇತರ ದೇವತೆಗಳನ್ನ ಯಾಕೆ ಬಯಸ್ತಾ ಇಲ್ಲ ಅಂತ ಒಂದಂಶ, ನಾರಾಯಣನನ್ನೇ ನಾನು ಯಾಕೆ ಬಯಸ್ತಾ ಇದ್ದೇನೆ ಎನ್ನುವಂತ ಇನ್ನೊಂದಂಶ. ಆ ಎರಡನೇ ಅಂಶ ಏನಿದೆ ಅದರಲ್ಲಿ ವೇದಗಳೇ ಹೇಳ್ತಾ ಇದೆ, ಯಾವುದು ನಿರ್ದೋಷವಾದ ವೇದಗಳಿದೆಯೋ ಅಂತಹ ವೇದ ನಿರನಿಷ್ಠೋ ನಿರವದ್ಯ, ಇಂತಹ ಬೇಕಾದಷ್ಟು ಮಾತಿದೆ. ಭಗವಂತನಲ್ಲಿ ಯಾವ ದೋಷವೂ ಇಲ್ಲ, ಸಮಸ್ತ ಗುಣಗಳಿಂದ ಪೂರ್ಣನಾದವ. ಮತ್ತೆ ಉಳಿದವರಲ್ಲಿ ಅನಿಷ್ಟಗಳಿದೆ. ಬ್ರಹ್ಮಾದಿ ದೇವತೆಗಳಲ್ಲಿ ಸಾವು, ನೋವು, ರೋಗ, ರುಜಿನ ಇದ್ಯಾವುದು ಇಲ್ಲದೆ ಇರುವವ ನಾರಾಯಣ ಮಾತ್ರ ಅಂತ ಈ ರೀತಿ ತಾನು ಚಿಂತನೆಯನ್ನು ಮಾಡಿ ನಾರಾಯಣನ ಬಳಿಗೆ ಬಂದು ನಾರಾಯಣನಿಗೆ ತಾನು ನಮಸ್ಕಾರವನ್ನ ಮಾಡಿ ನಂತರ ನಾರಾಯಣನಿಗೆ ಮಾಲೆಯನ್ನ ಹಾಕಿ ಮತ್ತೆ ನಮಸ್ಕರಿಸಿ ಪಕ್ಕದಲ್ಲಿ ನಿಂತಳು. ನಂತರ ವರುಣ, ಆ ಸಮುದ್ರ ರಾಜ, ಯಾಕಂದ್ರೆ ಈಗ ಸಮುದ್ರನ ಮಗಳು, ಈಗ ಪ್ರಸ್ತುತ ಲಕ್ಷ್ಮಿಗೂ ಕೂಡ ತಂದೆ ತಾಯಂದಿರು ಯಾರೂ ಇಲ್ಲ. ಅನಾದಿ ಕಾಲದಿಂದಲೂ ಅವಳು ಯಾವ ತಂದೆ ತಾಯಿ ಇಲ್ಲದೆ ಇರುವಂತವಳು, ಆದರೆ ಹೀಗೆ ಹುಟ್ಟಿ ಬರ್ತಾ ಇರ್ತಾಳೆ. ಯಾಕೋಸ್ಕರ ಅಂದ್ರೆ ವರುಣನಿಗೆ ಕನ್ಯಾದಾನದ ಭಾಗ್ಯವನ್ನ ಕೊಡ್ಲಿಕ್ಕೋಸ್ಕರ. ಹಾಗಾಗಿ ಈಗ ವರುಣ, ಯಾಕಂದ್ರೆ ಸಮುದ್ರ ಮಥನದಲ್ಲಿ ಬಂದವಳಾದ್ದರಿಂದ ತನ್ನ ಮಗಳಿಗೆ ವಿವಾಹವನ್ನ ಮಾಡ್ಲಿಕ್ಕೆ ಸಿದ್ಧನಾದ. ವರನನ್ನ ಕರ್ಕೊಂಡು ಬಂದ, ಕೂರಿಸಿ ಮಂಟಪವನ್ನೆಲ್ಲ ತಯಾರು ಮಾಡಿಸಿ, ಇದೆಲ್ಲ ನಾವು ನೆನ್ನೆ ನೋಡಿದ್ವು. ಆ ಮಂಟಪದಲ್ಲಿ ವರನನ್ನ ತಂದು ಕೂರಿಸಿ ಅವನಿಗೆ ಅರ್ಘ್ಯ ಪಾದ್ಯ ಆಚಮನ ಮೊದಲಾದ ಷೋಡಶೋಪಚಾರ ಅದನ್ನೆಲ್ಲ ಮಾಡಿದ. ಷೋಡಶೋಪಚಾರವನ್ನ ಅಂದ್ರೆ ಏನೇನು ಉಪಚಾರಗಳನ್ನ ಮಾಡಬೇಕು, ಗೌರವಿಸಬೇಕು, ಆ ಎಲ್ಲ ಗೌರವಿಸಿ ನಂತರ ಆ ತನ್ನ ಮಗಳನ್ನ ಭಗವಂತನಿಗೆ ಧಾರೆ ಎರೆದು ಕೊಟ್ಟ. ಇದೇ ವಿವಾಹದಲ್ಲಿ ಬಹಳ ಮುಖ್ಯ ಬೇಕಾಗಿರುವಂತಹದ್ದು, ಧಾರೆ ಎರೆದು ಕೊಡುವಂತಹದ್ದು. ಮುಹೂರ್ತವನ್ನ ನೋಡುವುದು ಇದಕ್ಕೋಸ್ಕರ, ಒಂದು ನಿರೀಕ್ಷಣ, ಮತ್ತೊಂದು ಧಾರೆ ಎರೆದು ಕೊಡುವುದು. ಒಳ್ಳೆ ಮುಹೂರ್ತದಲ್ಲಿ ಆ ವಧುವಿನ ತಂದೆ ತಾನು ಧಾರೆ ಎರೆದು ಕೊಟ್ಟ ಅಂತ ಹೇಳಿದ್ರೆ ಇನ್ನಿಲ್ಲದ ಫಲವನ್ನು ಹೊಂದುತ್ತಾನಂತೆ. ಏನು ಪ್ರಾರ್ಥನೆ ಮಾಡ್ಕೊಂಡ ಅಂದ್ರೆ, ಸ್ವಾಮಿ ಯಾಕೆ ನನ್ನ ಮಗಳನ್ನು ನಿನಗೆ ಧಾರೆ ಎರೆದು ಕೊಡ್ತಾ ಇದ್ದೇನೆ ಅಂದ್ರೆ, ಸದ್ಗತಿಗಿತ್ತು ಸಲಹೆ, ನನ್ನನ್ನು ರಕ್ಷಣೆ ಮಾಡು, ನನಗೆ ಮೋಕ್ಷವನ್ನ ಕೊಡು, ಸಕಲ ದೋಷಗಳಿಂದ ನನ್ನನ್ನು ದೂರ ಮಾಡು, ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಂಡ. ಆನಂತರ ವಿವಾಹದ ಕಾರ್ಯಗಳು ಒಂದೊಂದೇ ನಡೀತು. ಆಮೇಲೆ ಹೋಮ ಇದೆಲ್ಲ ಸ್ಕಾಂದ ಪುರಾಣ ಹೇಳುತ್ತದೆ. ಅಂದ್ರೆ ಲಕ್ಷ್ಮೀ ಶೋಭಾನೆಯಲ್ಲಿ ಅದನ್ನು ಹೇಳಿದ್ರು ಕೂಡ ಸ್ಕಾಂದ ಪುರಾಣದಲ್ಲಿ ಮತ್ತೆ ಅಗ್ನಿ ಜ್ವಲಿಸಲ್ಪಡ್ತು. ಆ ಅಗ್ನಿಯಲ್ಲಿ ಆಹುತಿಗಳನ್ನೆಲ್ಲ ಕೊಟ್ಟಾಯ್ತು. ಅಂದ್ರೆ ವಿವಾಹ ಹೋಮ, ಲಾಜ ಹೋಮ, ಆ ಹೋಮ ಎಲ್ಲ ಆದ ಮೇಲೆ ವಧುವರರನ್ನ ಹಸೆಮಣೆಗೆ ಕರೆಯುವಂತಹದ್ದು, ಹಸೆಮಣೆಗೆ ಕರೆದು ಕೂರಿಸುವಂತಹದ್ದು. ಅಂದ್ರೆ ಭಗವಂತನನ್ನ ಅಂತಿಂತ ಹಸೆಮಣೆ ಅಂದ್ರೆ ನಮ್ದೇನೊಂದು ಮಣೆ ಹಾಕಿ ಕೂರಿಸ್ತೇವೆ, ಅದು ಹಾಗಲ್ಲ. ಮುತ್ತು ರತ್ನಗಳಿಂದ ತೆತ್ತಿಸಿದ ನವರತ್ನದ ಒಳ್ಳೆ ಮುತ್ತು, ರತ್ನ, ವಜ್ರ, ವೈಡೂರ್ಯ ಏನೇದು ಬಳೆ ಬಾಳುವಂತಹ ವಸ್ತುಗಳೇನಿದೆ ಅದರಿಂದ ರಚಿಸಲ್ಪಟ್ಟಂತಹ ಮಂಟಪದಲ್ಲಿ ಭಗವಂತನನ್ನ ಕರೆದು ಕೂರಿಸ್ತಾ ಇದ್ದಾರೆ. ನೋಡಿ, ಇದೆ ನಾವು ಪೂಜೆಯನ್ನ ಮಾಡಬೇಕಾದ್ರೆ ಭಗವಂತನನ್ನ ಆವಾಹನೆ ಮಾಡುವಂತಹ ಕ್ರಮ. ಮೊದಲು ಹಾಗೆ ಪೀಠ ಪೂಜೆ ಅಂತ ಮಾಡ್ತೇವೆ. ಪೀಠ ಪೂಜೆ ಮಾಡಿ ಭಗವಂತನನ್ನ ಕೂರಿಸ್ಲಿಕ್ಕೆ ಒಂದು ಪೀಠದ ಕಲ್ಪನೆಯನ್ನ ಮಾಡಿಕೊಂಡು, ಉತ್ತಪ್ತೋ ಜಲಕಾಂಜನೇನ ರಚಿತಂ ತುಂಗಾಂಗ ರಂಗಸ್ಥಳಂ ಶುದ್ಧ ಸ್ಫಾಟಕ ಭಿತ್ತಿಕಾ ವಿಲಸದೈ ಸ್ತಂಭೈಶ್ಚ ಹೇಮೈ ಶುಭೈ ಅಂತ ಅದೆಲ್ಲ ದೊಡ್ಡ ಮಂತ್ರಗಳಿದೆ. ಅಂತಹ ಮಂಟಪದಲ್ಲಿ ಅದರ ಮಧ್ಯದಲ್ಲಿ ರತ್ನ ಸಿಂಹಾಸನದಲ್ಲಿ ಭಗವಂತನನ್ನ ಕರೆದು ಕೂರಿಸುವಂತಹದ್ದು. ಕರೆಯುವುದಾದ್ರೆ ಹೇಗೆ, ಬರೀ ಮಂತ್ರಕ್ಕೆ ದೇವರು ಬಗ್ಗುವವನಲ್ಲ, ಬರುವವನಲ್ಲ. ಯಾಕಂದ್ರೆ ಅವನು ಸರ್ವತಂತ್ರ ಸ್ವತಂತ್ರ, ಯಾವ ಮಂತ್ರವೂ ಏನು ಮಾಡೋಲ್ಲ. ಮತ್ತೆ ಕೇವಲ ದೇವರು ಬರಬೇಕು ಅಂತ ಹೇಳಿದ್ರೆ ಭಕ್ತಿ ಬೇಕು, ಭಕ್ತಿಯಿಂದ ಭಗವಂತನನ್ನ ಕರಿಬೇಕು. ಹಾಗೆ ಎಲ್ಲ ಮುತ್ತೈದೆಯರು ಸೇರಿ ತಾವು ಕರಿತಾ ಇದ್ದಾರಂತೆ ಭಗವಂತನನ್ನ. ಮುತ್ತೈದೆಯರೆಲ್ಲ ಸೇರಿ ಭಗವಂತನನ್ನ ಏನ್ ಕರಿತಾ ಇದ್ದಾರೆ ಅಂದ್ರೆ, ಶೇಷಶಯನೇ ಬಾ, ದೋಷ ದೂರನೇ ಬಾ, ಭಾಸುರ ಕಾಯ ಹರಿಗೆ ಬಾ, ಭಾಸುರ ಕಾಯ ಹರಿಯೇ ಬಾ ಶ್ರೀ ಕೃಷ್ಣ
ವಿಲಾಸದಿಂದೆಮ್ಮ ಹಸೆಗೆ ಬಾ. ಏನ್ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಭಗವಂತನನ್ನ ಮೊದಲು ಕರಿಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾದದ್ದು ಯಾರಿವನು? ಇವನು ಅಂತಿಂತವನಲ್ಲ, ಮತ್ತೆ ಯಾರಿಲ್ಲದಾಗಲೂ ಇದ್ದವ. ಯಾರಿಂದಾಗಿ ಸಮಸ್ತ ರೂಪಗಳು ಬಂತು ಅಂದ್ರೆ ನಾನಾ ರೂಪಗಳು ಅಂತ ಭಗವಂತ. ಎಲ್ಲ ರೂಪಗಳಿಗೂ ಮೂಲ ರೂಪ ಯಾವುದು ಅಂದ್ರೆ ಏತನ್ ನಾನಾವತಾರಾಣ ನಿಧಾನಂ ಬೀಜಮುವೇಂ. ಭಾಗವತ ಹೇಳ್ತದೆ, ಭಗವಂತನ ಮತ್ಸ್ಯ ಕೂರ್ಮ ವರಾಹ ಎಲ್ಲ ರೂಪಗಳು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಶೇಷಶಾಹಿಯಾದ ನಾರಾಯಣ ರೂಪ, ಅದು ಮೂಲ ರೂಪ ಅಂತ ಕರೀತಾರೆ. ಶೇಷಶಾಹಿಯಾದ ನಾರಾಯಣ ರೂಪದಿಂದ ಉಳಿದ ಎಲ್ಲ ರೂಪಗಳು ಕೂಡ ಬಂತು. ಅಂತ ಶೇಷಶಾಹಿಯಾದ ನಾರಾಯಣನ ಮೂಲ ರೂಪವನ್ನ ಮೊದಲು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಮುತ್ತೈದೆಯರು ಕೂಡ. ಯಾರೂ ಇಲ್ಲದೆ ಇದ್ದಾಗ್ಲೂ ನೀನೊಬ್ಬೇ ಮಳಗಿದ್ನವ, ಆ ಯಾವ ರೂಪದಿಂದ ಮತ್ತೆ ಎಲ್ಲ ರೂಪಗಳು ಬಂತು ಅಂತ ಶೇಷಶಯನನೇ ಬಾ, ದೋಷ ದೂರನೇ ಬಾ. ಯಾಕೆ ನಿಮ್ಮನ್ನ ಕರಿತಾ ಇದ್ದೇವೆ, ನಿನ್ನನ್ನ ಕರಿತಾ ಇದ್ದೇವೆ ಅಂತ ಹೇಳಿದ್ರೆ ನೀನು ಸಮಸ್ತ ದೋಷದಿಂದ ದೂರನಾದವ, ಯಾವ ದೋಷವೂ ಇಲ್ಲದೆ ಇರುವ ವ್ಯಕ್ತಿ. ಅಂದ್ರೆ ಅದೇ ಹೇಳಿದಲ್ವಾ, ನಿರವದ್ಯ ನಿರನಿಷ್ಠೋ ನಿರವದ್ಯ. ಅದರಿಂದಾಗಿಯೇ ನೀನು ಕರೀಲಿಕ್ಕೆ ಯೋಗ್ಯನಾದವ. ಮನೆಗೆ ಎಂಥವರನ್ನ ಕರಿತೇವೆ ಅಂತ ಹೇಳಿದ್ರೆ ಒಳ್ಳೆಯವರನ್ನ ಕರಿತೇವೆ ಹೊರತು ಯಾವತ್ತೂ ಕೆಟ್ಟವರನ್ನಲ್ಲ. ಮನಪೂರ್ವಕವಾಗಿ ನಾವು ಕರೆಯುವುದು ಒಳ್ಳೆಯವರನ್ನ ಮಾತ್ರ, ಮನಸ್ಸಿಲ್ಲದೆ ಕರೆಯುವುದು ಕೆಟ್ಟವರನ್ನ. ಯಾಕಂದ್ರೆ ಜಾದ ಅಂಪರೆಗಾಪುಣು ಬುಟ್ರೆಗಾಪ್ರಿಯತ ಅಂದ್ರೆ ನೋಡಿ ಹೀಗೆ, ಅಂದ್ರೆ ಮನಪೂರ್ವಕವಾಗಿ ಒಳ್ಳೆಯವರನ್ನ ನಾವು ಆಹ್ವಾನ ಮಾಡುವುದು ಸಹಜ. ಭಗವಂತ ಸಮಸ್ತ ಒಳ್ಳೆಯವರಿಗೂ ಒಳ್ಳೆತನವನ್ನು ಕೊಟ್ಟವನೇ, ಅದಕ್ಕೆ ದೋಷ ದೂರನೇ ಬಾ. ಭಾಸುರಕಾಯ ಹರಿಯೇ ಬಾ. ಹೇ ಸ್ವಾಮಿ, ಇಡೀ ಜಗತ್ತನ್ನ ಬೆಳಗುವವ ನೀನು. ಯಾಕಂತ ಹೇಳಿದ್ರೆ ಆ ಭಗವಂತನ ದೇಹವೇ ಪ್ರಕಾಶಮಯ. ಭಾಸುರ ಅಂತ ಹೇಳಿದ್ರೆ ಭಾಸುರ ಬೆಳಕು, ಬೆಳಕಿನಿಂದ ಕೂಡಿದಂತಹ ಕಾಯ ನಿನ್ನದು, ಶರೀರ ನಿನ್ನದು. ಎಲ್ಲಿವರೆಗೆ ಅಂದ್ರೆ ಉಳಿದ ಎಲ್ಲ ವಸ್ತುಗಳು ಬೆಳಗುತ್ತಾ ಇರುವುದು ಭಗವಂತನಿಂದ. ಇದನ್ನು ಹೇಳ್ತಾನೆ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ಬೇಕಾದ್ರೆ, ಯದಾದಿತ್ಯ ಗದಂ ತೇಜ ಜಗದ್ಭಾಸೇತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ಜಗತ್ತಿನಲ್ಲಿ ಬೆಳಗುವ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಂಕಿ ಯಾವ್ಯಾವ್ದಿದೆ ಇದೆಲ್ಲ ಬೆಳಗುತ್ತಾ ಇರುವುದು ನನ್ನಿಂದ, ಅದರೊಳಗೆ ಕೂತಿರುವವ ನಾನು. ಮುಂದೆ ಇಲ್ಲಿ ಸೂರ್ಯನ ಸ್ತೋತ್ರ ಬರ್ತದೆ. ಲಕ್ಷ್ಮೀನಾರಾಯಣರ ಹಸಮಣೆಯಲ್ಲಿ ಕೂತಾಗ ಎಲ್ಲ ದೇವತೆಗಳು ಬಂದು ಸ್ತೋತ್ರ ಮಾಡುವುದು ಬಹಳ ಸುಂದರವಾಗಿದೆ. ಅದರಲ್ಲಿ ಸೂರ್ಯ ಹೇಳುವುದು ಹೀಗೆ, ಸ್ವಾಮಿ ಇಡೀ ಜಗತ್ತನ್ನೇ ನಾನು ಬೆಳಕು ಮಾಡುತ್ತೇನೆ, ಆದ್ರೆ ಯಾರ ಬೆಳಕಿಂದ? ನಿನ್ನ ಬೆಳಕಿಂದ. ನನ್ನ ಒಳಗೆ ಕೂತವ ನೀನು, ನೀನು ಬೆಳಕು ಮಾಡ್ತಾ ಇರೋದ್ರಿಂದ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೆಳಗ್ಗೆ ಸೂರ್ಯನಾರಾಯಣನ ನಾವು ಧ್ಯಾನ ಮಾಡ್ತೇವೆ. ಯಾವ ಸೂರ್ಯ ಅಂದ್ರೆ ಸೂರ್ಯನ ಒಳಗೆ ನಿಂತಿರುವ ನಾರಾಯಣ. ಅದಕ್ಕೆ ಭಾಸುರಕಾಯ ಹರಿಯೇ ಬಾ, ಬೆಳಗುತ್ತಾ ಇರುವವನೇ ನೀನು ಬಾ. ವಿಲಾಸದಿಂದ ಎಮ್ಮ ಹಸೆಗೆ ಬಾ. ನೀನ್ ಹೇಗೆ ಬರಬೇಕು ಅಂತ ಹೇಳಿದ್ರೆ ಕಷ್ಟದಿಂದಲ್ಲ, ಇಷ್ಟದಿಂದ ಬರಬೇಕು, ಖುಷಿಯಿಂದ ಬರಬೇಕು, ನಗತಾ ನಗತಾ ಬರಬೇಕು, ಲವಲವಿಕೆಯಿಂದ ಬರಬೇಕು. ಇದಕ್ಕೆಲ್ಲ ಏನಂದ್ರೆ ವಿಲಾಸ ಅಂತ. ವಿಲಾಸ ಅಂದ್ರೆ ಲೀಲೆಯಿಂದ ಬರುವಂತದ್ದು, ಖುಷಿಯಿಂದ ಬರುವಂತದ್ದು. ಹಸೆಮಣೆಗೆ ಅಂದ್ರೆ ನಾವು ಭಗವಂತನನ್ನ ಆಹ್ವಾನ ಮಾಡಿದಾಗ ಭಗವಂತ ಯಾಕೆ ಬರಬೇಕು ಅಂತ ಹೇಳಿದ್ರೆ ಓಡೋಡಿ ಬರ್ಬೇಕಂತೆ. ಓ ಭಕ್ತ ಕರಿತಾ ಇದ್ದಾನೆ, ನಾನು ಬರ್ತೇನೆ. ಯಾವ ರೀತಿ ಗಜೇಂದ್ರ ಕರದ್ನಲ್ವಾ ಆ ರೀತಿ. ಅದಕ್ಕೆ ಹೇಳ್ತಾರೆ, ಕಂಜಾಲೋಚನನೇ ಬಾ, ಮಂಜುಳ ಮೂರ್ತಿಗೆ ಬಾ, ಕುಂಜರವರ ದಾಯಕನೇ ಬಾ, ಕುಂಜರವರ ದಾಯಕನೇ ಬಾ ಶ್ರೀ ಕೃಷ್ಣ ನಿರಂಜನ ನಮ್ಮ ಹಸೆಗೆ ಬಾ. ಇನ್ ಹೇಗೆ ಕರೀತಾ ಇದ್ದಾರೆ ಅಂದ್ರೆ ಕಂಜಲೋಚನನೇ ಬಾ. ನೀನ್ ಹೇಗೆ ಬರಬೇಕು ಅಂತ ಹೇಳಿದ್ರೆ ವಿಲಾಸದಿಂದ ಬರಬೇಕು. ವಿಲಾಸದಿಂದ ಬರಬೇಕಾದ್ರೇನೆ ಮುಖ್ಯ. ಓ ಇವ್ರು ಬಹಳ ಖುಷಿಯಿಂದ ಬರ್ತಾ ಇದ್ದಾರೆ ಅಂತ ಯಾಕೆ ಗೊತ್ತಾಗತ್ತೆ ಹೇಳಿ? ಇನ್ಯಾವುದ್ರಿಂದಲೂ ಗೊತ್ತಾಗೋಲ್ಲ. ಕಿವಿಯಿಂದ ಖುಷಿ ಗೊತ್ತಾಗೋಲ್ಲ, ಕಣ್ಣಿಂದ ಖುಷಿ ಬಾಯಿಯಿಂದ ಗೊತ್ತಾಗೋಲ್ಲ, ಗೊತ್ತಾಗೋದು ಕಣ್ಣಲ್ಲಿ ಮಾತ್ರ, ಬಾಯಲ್ಲೂ ಗೊತ್ತಾಗೋಲ್ಲ. ಕಾರಣ ಏನಂದ್ರೆ ಬಾಯಲ್ಲಿ ಹೇಳ್ತಾರೆ ಖುಷಿ ಅನು ಖುಷಿ ಅನು, ಆದ್ರೆ ಒಳಗಿನಿಂದ ಯಾಕಪ್ಪ ಬಂದೆ ಅಂತ ಆಗಿರ್ತದೆ. ಆದ್ರೆ ನೋಡಿ ಕಣ್ಣು ಯಾವತ್ತೂ ಸುಳ್ಳು ಹೇಳುದು. ಖುಷಿ ಇದೆ ಅಂತ ಹೇಳಿದ್ರೆ ಕಣ್ಣು ತೆರೆದು ನಿಂತಿರ್ತೇವೆ, ತೆರೆದು ಕೇಳ್ತಾ ಇರ್ತೇವೆ. ಇವಾಗ ಲಕ್ಷ್ಮೀ ಶೋಭಾನ ಉಪನ್ಯಾಸ ಖುಷಿ ಇದೆ, ಕಣ್ಣರಳಿಸಿ ಕೇಳ್ತಾ ಇರ್ತೇವೆ. ಖುಷಿ ಇಲ್ಲ, ಕಣ್ಣು ಮುಚ್ಚಲಿಕ್ಕೆ ಶುರುವಾಗ್ತಾ ಇರ್ತದೆ. ಬಲವಂತವಾಗಿ ಕಣ್ಣು ತೆರಿತಾ ಇರೋದು ಇದು ಯಾವುದರ ಸಂಕೇತ ಅಂದ್ರೆ ಮನಸ್ಸಿನಲ್ಲಿ ಖುಷಿ ಇಲ್ಲ ಅಂತ. ಅದಕ್ಕೆ ನೋಡಿ ಈ ಕಣ್ಣು ಅನ್ನುವಂತಹದ್ದು ಎಲ್ಲವನ್ನ, ಎಲ್ಲ ಮನಸ್ಸಿನ ಭಾವನೆಗಳನ್ನ ಕಣ್ಣು ವ್ಯಕ್ತಪಡಿಸ್ತದೆ. ಇಲ್ಲಿ ಹೇಳ್ತಾರೆ, ಸ್ವಾಮಿ ನೀನು ಖುಷಿಯಿಂದ ಬರಬೇಕು. ಆ ಖುಷಿಯಿಂದ ಬರುವುದು ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂದ್ರೆ ನಿನ್ನ ಅರಳುಗಣ್ಣಿನ ನೋಟದಿಂದ. ಅದಕ್ಕೆ ಕಂಜ ಲೋಚನನೆ ಬಾ, ಕಮಲದಂತೆ ಕಣ್ಣುಳ್ಳವನೇ ಬಾ, ಅರಳುಗಣ್ಣಿನಿಂದ ಕಣ್ಣು ತೆರೆದು ನೋಡುವವನೇ ಬಾ, ಮಂಜುಳ ಮೂರ್ತಿಯೇ ಬಾ, ಸುಂದರವಾದ ಮೂರ್ತಿ ನೀನ್ ಬಾ.
ಹಸೆಮಣೆಯಲ್ಲಿ ಎಂತವ್ರು ಕೂರಬೇಕು ಅಂತ ಹೇಳಿದ್ರೆ ಸುಂದರವಾಗಿರುವವ್ರು ಕೂರಬೇಕು. ನೀನಾದ್ರೂ ಸಾಕ್ಷಾತ್ ಮನ್ಮಥಃ ಹಿಂದೆ ಹೇಳಿದ್ದಾರೆ, ಕಂದರ್ಪ ಕೋಟಿಗಳ ಚೆಲುವ ಅಂತ. ಕೋಟಿ ಕೋಟಿ ಮನ್ಮಥರನ ಒಟ್ಟಿಗೆ ಸೇರಿಸಿದ್ರು ಕೂಡ ಭಗವಂತನ ಸೌಂದರ್ಯಕ್ಕೆ ಸರಿಯಲ್ಲ. ಅಂಥ ಸೌಂದರ್ಯನ ಬಾ ನೀನು, ಬಾ ಸುಂದರ ಕುಂಜರವರ ದಾಯಕನೇ ಬಾ. ನೀನ್ ಹೇಗೆ ಬರಬೇಕು ಅಂತ ಹೇಳಿದ್ರೆ ಹಸೆಮಣೆಗೆ ಯಾವ ರೀತಿ ಖುಷಿಯಿಂದ ಬರಬೇಕು ಅಂದ್ರೆ, ಅವತ್ತು ಗಜೇಂದ್ರ ಕರೆದಾಗ ಗಜೇಂದ್ರ ಒಂದು ಕಮಲವನ್ನು ಹಿಡ್ಕೊಂಡು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು ಅಂತ ಕರೆದಾಗ ಗರುಡನ ಮೇಲೇರಿ ಬಂದ. ಯಾಕ್ರಿ ದೇವರಿಗೆ ಹಾಗೆ ಬರ್ಲಿಕ್ಕೆ ಆಗಲ್ವಾ ಅಂತ ಹೇಳಿದ್ರೆ ಲೇಟ್ ಆದೀತು ಅಂತ ಇದನ್ನ ಹೇಳ್ತಾರೆ ನೋಡಿ. ಹಾಗೆ ಬಂದ್ರೆ ಲೇಟ್ ಆಗತ್ತೇನು, ಅದಕ್ಕೆ ವಾಹನ ಅನ್ಕೊಂಡು ನಾವು ಲೇಟ್ ಆಯ್ತು ಅಂದ್ರೆ ವಾಹನದಲ್ಲಿ ಹೋಗ್ತೇವಲ್ವ, ಆ ರೀತಿ ಗರುಡನ ಮೇಲೇರಿ ಬಂದ. ಯಾಕಂದ್ರೆ ಭಕ್ತನನ್ನು ಉದ್ಧಾರ ಮಾಡುವ ತವಕ. ಆ ರೀತಿ ನೀವತ್ತು ಹಸೆಮಣೆಗೆ ಯಾಕೋಸ್ಕರ ಬರಬೇಕು ಅಂತ ಹೇಳಿದ್ರೆ ನಮಗೋಸ್ಕರ, ನಮ್ಮನ್ನ ಉದ್ಧರಿಸುವ ಸಲುವಾಗಿ, ನಮ್ಮನ್ನು ಅನುಗ್ರಹಿಸುವ ಸಲುವಾಗಿ. ನಿರಂಜನ ನಮ್ಮ ಮನೆಗೆ ಬಾ. ನಿರಂಜನ ಅಂತ ಹೇಳಿದ್ರೆ ಯಾವುದೇ ದೋಷ ಇಲ್ಲದೆ ಇರುವವ. ಅಂಜನ ಅಂದ್ರೆ ದೋಷ, ಯಾವ ಕಪ್ಪು ಚುಕ್ಕೆ ಇಲ್ಲ ದೇವರಲ್ಲಿ, ಯಾವ ಕಪ್ಪು ಚುಕ್ಕೆ ಇಲ್ಲ. ಅಂದ್ರೆ ಕಪ್ಪು ಚುಕ್ಕೆ ಅಂದ್ರೆ ದೋಷ. ಅದ್ಯಾವುದು ಅಂದ್ರೆ ಅನಿಷ್ಟ ಇಲ್ಲದವನೇ, ಅರಿಷ್ಟ ಇಲ್ಲದವನೇ ಅಂತ ನೀನು ಬರಬೇಕು, ನಮ್ಮ ಹಸೆಮಣೆಗೆ ಬರಬೇಕು. ಆದಿ ಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ, ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸೆಗೆ ಬಾ. ಇನ್ಯಾಗಂತ ಹೇಳಿದ್ರೆ, ಸ್ವಾಮಿ ಹಸೆಮಣೆಗೆ ಬಾ ಅಂತ ಕರಿತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಹೊಸತಾಗಿ ಮದುವೆಯಾದಂತಹ ಮದುಮಕ್ಕಳನ್ನ ನಿನ್ನನ್ನು ಕರಿತಾ ಇದ್ದೇವೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ. ಮತ್ತೆ ನಿನ್ನಷ್ಟು ವೃದ್ಧ ದಂಪತಿಗಳಿನ್ಯಾರೂ ಇಲ್ಲ. ನೀವು ಹಳೇ ದಂಪತಿಗಳು. ಎಷ್ಟು ಹಳೇ ದಂಪತಿಗಳು ಅಂತ ಹೇಳಿದ್ರೆ, ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಯಾರೂ ಇಲ್ಲದೆ ಇದ್ದಾಗ್ಲೂ ಕೂಡ ಇದ್ದ ದಂಪತಿಗಳು ಅಂದ್ರೆ ನೀವಿಬ್ರೆ. ಆಲದೆಲೆಯ ಮೇಲೆ ನೀನು ಮಲಗಿದ್ದಾಗ ನಿನ್ನೊಟ್ಟಿಗಿದ್ದವಳು ಇವಳೆ ಲಕ್ಷ್ಮಿಯೇ. ಶ್ರೀದೇವಿಯರೊಡನೆ ಪವಡಿಸಿದ. ಶ್ರೀದೇವಿಯರು ಬಹುವಚನ ಯಾಕಂತ ಹೇಳಿದ್ರೆ ಆಗ ಎಲ್ಲವೂ ಲಕ್ಷ್ಮಿಯೇ ಅಂತ ಹೇಳಿದ್ರೆ, ಆಲದೆಲೆಯೂ ಲಕ್ಷ್ಮಿಯೇ, ನೀರು ಲಕ್ಷ್ಮಿಯೇ, ದೇವರು ತೊಟ್ಟ ವಸ್ತ್ರವೂ ಲಕ್ಷ್ಮಿಯೇ, ಆಭರಣವೂ ಲಕ್ಷ್ಮಿಯೇ, ಎಲ್ಲವೂ ಲಕ್ಷ್ಮಿಯೇ. ಒಂದೊಂದು ರೂಪದಿಂದ, ಇಷ್ಟಲ್ಲದೆ ಭಗವಂತನನ್ನು ಒಂದೊಂದು ರೂಪದಿಂದ ಪ್ರವೇಶ ಮಾಡ್ತಾಳಂತ ಒಂದೊಂದು ಅವಯವವನ್ನು. ಪ್ರಳಯ ಅಂತ ಹೇಳೋದು ಇನ್ಯಾಕಲ್ಲ, ದೇವರಿಗೆ ನಿದ್ರೆ ಬರ್ತದೆ ಅಂತಲ್ಲ. ಮತ್ತೆ ಲಕ್ಷ್ಮಿಗೆ ಏಕಾಂತಕ್ಕೋಸ್ಕರ ಯಾವತ್ತೂ ಪತ್ನಿ ಪತಿಯೊಂದಿಗೆ ಏಕಾಂತದಲ್ಲಿರಬೇಕು ಅಂತ ಬಯಸ್ತಾಳೆ. ಉಳಿದ ಸಮಯದಲ್ಲಿ ಸೃಷ್ಟಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿ ಮಕ್ಕಳು ಮನೆಗೆ ಬಂದ್ ಕೂಡಲೇ ಅಮ್ಮನಿ ಕೆಲಸ ಶುರುವಾಗ್ತದಲ್ವ, ಆ ರೀತಿ ಅವಳಿಗೆ ಸಂಪೂರ್ಣ ಸೃಷ್ಟಿಯ ಕಾರ್ಯದಲ್ಲಿ ಲಕ್ಷ್ಮಿ ತೊಡಗಿರ್ತಾಳೆ, ಶ್ರೀ ಭೂ ದುರ್ಗೆಯಾಗಿ. ಆದ್ರೆ ಪ್ರಳಯ ಕಾಲದಲ್ಲಿ ಅವಳಿಗೆ ಈ ಜಗತ್ತನ್ನು ನೋಡ್ಕೊಳ್ಳುವುದು ಇದ್ಯಾವ ಕೆಲಸವೂ ಇಲ್ಲ. ಅದಕ್ಕೆ ತಾನು ಏಕಾಂತದಿಂದ ಭಗವಂತನ ಒಂದೊಂದು ಅಂಗ ಅವಯವಗಳನ್ನ ಪ್ರವೇಶ ಮಾಡಿ ಖುಷಿ ಪಡ್ತಾಳಂತ. ಅದೇ ಪ್ರಳಯ ಅಂತ ಹೇಳಿದ್ರೆ ಲಯ ಭಗವಂತನೊಳಗೆ ತಾನು ಪ್ರವೇಶ ಮಾಡಿ ಆನಂದ ಪಡುವುದು ನಾನಾ ರೂಪಗಳಿಂದ. ಅದನ್ನೇ ಇಲ್ಲಿ ಹೇಳುವಂತಹದ್ದು. ಶ್ರೀದೇವಿಯರೊಡನೆ ಪವಡಿಸಿದ, ಶ್ರೀದೇವಿಯೊಂದಿಗೆ ನೀನು ಮಲಗತಿಯಾಗ ಆನಂದವಾಗಿರ್ತೀಯ. ಅಂಥ ನೀನಿವತ್ತು ಬರಬೇಕು. ಹೊಸತಾಗಿ ಮದುವೆ ಆದವನಲ್ಲ ನೀನು, ಯಾವತ್ತೋ ಮದುವೆ ಆದವ. ಆದ್ರೆ ಈಗ ಯಾಕೆ ಹೊಸತಾಗಿ ಮದುವೆ ಹಾಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ ನಮಗೋಸ್ಕರ, ನಮ್ಮ ಭಾಗ್ಯ. ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡುವುದು ದೇವತೆಗಳಿಗೆ ಭಾಗ್ಯ, ಅದನ್ನು ಕೇಳುವುದು ನಮ್ಮ ಭಾಗ್ಯ. ಲಕ್ಷ್ಮೀನಾರಾಯಣರ ವಿವಾಹದ ಬಗ್ಗೆ ಕೇಳುವುದು ನಮ್ಮ ಭಾಗ್ಯ. ಆದಿ ಕಾರಣನಾಗಿ ಆಗಮಲಾಗಿದ್ದು ಮುದ ಜೀವರ ತನ್ನ ಉದರದಲ್ಲಿ ಮೋದ ಜೀವರ ತನ್ನುದರದಲಿಂಬಿಟ್ಟ ಆನದಿ ಮೂರುತಿಗೆ ಹಸೆಗೆ ಬಾ. ಇನ್ಯಾಕೆ ಕರೀತಾರೆ ಅಂದ್ರೆ, ಸ್ವಾಮಿ ನೀನ್ ಎಂಥ ಕರುಣಾಳು, ನಿನ್ನಂಥ ಕರುಣಾಳಿನ್ ಯಾರಿದ್ದಾರೆ? ಅದಕ್ಕಾಗಿ ನಿನ್ನನ್ನು ಕರಿತಾ ಇದ್ದೇವೆ ಹಸೆಮಣೆಗೆ. ಯಾಕಂದ್ರೆ ನೀನು ಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿರ್ತೀಯ ಅಂತ ಹೇಳಿದ್ರೆ ನಮ್ ಕಥೆ ಏನು? ಎಲ್ಲಾದ್ರೂ ಹಾಳಾಗೋಗ್ಲಿ ನಮ್ಗೇನು, ಯಾಕಂದ್ರೆ ನಾವು ಗಂಡ ಹೆಂಡತಿ ಚೆನ್ನಾಗಿರೋಣ. ಈ ರೀತಿ ನಾವು ಏಕಾಂತದಲ್ಲಿದ್ದೇವೆ ಅಂತ ಉಳಿದ ಜೀವರಾಶಿಗಳನ್ನ, ಯಾಕಂದ್ರೆ ಪ್ರಳಯದಲ್ಲಿ ನಾವು ಇರ್ತೇವೆ, ಜೀವ ನಿತ್ಯ. ನಮ್ಮನ್ನೆಲ್ಲ ತಗೊಂಡೋಗಿ ಹಾಕ್ಬಿಡ್ತೀಯ ನೀನು? ಇಲ್ಲ. ಜೀವರ ಮೇಲೆ, ನಮ್ಮ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಎಲ್ಲ ಜೀವರಾಶಿಗಳನ್ನ ಪ್ರಳಯದಲ್ಲಿ ಎಲ್ಲಾ ಕಡೆ ನೀರು, ಹೊರಗೆ ಹೋದ್ರೆ ನೀರು. ಅದಕ್ಕೋಸ್ಕರ ಸಮಸ್ತ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಇಂಬಿಟ್ಟ.
ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಡ್ತಾನಂತೆ. ಮಕ್ಕಳೇ ಹೊರಗೆ ಬರಬೇಡಿ. ಯಾವ ರೀತಿ ಅಂತ ಹೇಳಿದ್ರೆ ಸ್ವಾಪಂ ಪ್ರಾಪಯತಿ, ನಿದ್ರೆ ಮಾಡಿಸ್ಬಿಡ್ತಾನಂತೆ. ಎಲ್ಲ ಜೀವರನ್ನ ನಿದ್ರೆ ಮಾಡಿಸ್ಬಿಡ್ತಾನಂತೆ. ಯಾಕೆ ಗೊತ್ತುಂಟ? ನಿದ್ರೆ ಮಾಡಿಸೋದೆ ಶ್ರಮಾಪಹೃದಯ. ಎಷ್ಟು ಚಂದವಾಗಿ ಹೇಳ್ತಾರೆ ಅಂದ್ರೆ, ನೋಡಿ ಮಕ್ಕಳೇ, ದಿನ ಎಲ್ಲ ಆಟ ಆಡಿದ್ದೀರಿ, ಸುಸ್ತಾಗಿದೆ, ರಾತ್ರಿ ಮಲ್ಕೊಳ್ಳಿ. ಹಾಗೆ ಈ ಸೃಷ್ಟಿ ಉದ್ದಕ್ಕೂ ಕೂಡ ಕಷ್ಟ, ಅದು ಇದು ಅನುಭವಿಸಿ 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 ಸುಸ್ತಾಗೋಗಿದೆ, ಪ್ರಳಯ ಕಾಲದಲ್ಲಿ ಮಲಗಿ ಅಂತ ಹೇಳಿ ನಮ್ಮ ಶ್ರಮವನ್ನ ಅಪಹಾರ ಮಾಡ್ಲಿಕ್ಕೋಸ್ಕರ ಮಲಗಿಸಿ ಬಿಡ್ತಾರಂತೆ ದೇವರು. ಅದಕ್ಕೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾಲೇ ಚಯ ಅಂತ ಟೀಕಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಹೀಗೆ ಆ ಕಾಲದಲ್ಲಿ ಎಲ್ಲ ಜೀವರನ್ನ, ಅದು ವಿಶೇಷವಾಗಿ ಮೋದ ಜೀವರ, ಯಾರು ಸುಖ ಇವರಿದ್ದಾರೆ, ಮುಕ್ತರಿದ್ದಾರೆ, ಅವರನ್ನ ತನ್ನ ಹೊಟ್ಟೆ ಒಳಗೆ ಉಳಿದ ಎಲ್ಲ ಜೀವರಾಶಿಗಳನ್ನು ಹೊಟ್ಟೆ ಒಳಗೆ ಇಟ್ಟುಕೊಂಡು ಕಾಪಾಡುವಂತಹ ನಿನ್ನನ್ನ, ಅಂತಹ ಕರುಣಾಳುವನ್ನ. ಯಾಕಂದ್ರೆ ನೋಡಿ, ನಾವು ದೇವರನ್ನ ಮರೆದ್ರು ದೇವ್ರ ನಮ್ಮನ್ನು ಮರೆಯೋಲ್ಲ, ನಾವು ದೇವರನ್ನ ಬೈದ್ರು ದೇವ್ರು ನಮ್ಗೆ ಕಾಪಾಡೋದು ಬಿಡೋಲ್ಲ. ಹಿರಣ್ಯಕಶಿಪು ಪ್ರಹ್ಲಾದ್ ಈ ನರಸಿಂಹನಿಗೆ ಬೈದ, ಹಾಗಿದ್ರು ಕೂಡ ನೋಡಿ ನರಸಿಂಹ ಪಾಪ ಎಂಥ ಕರುಣಾಳು ಅಂತ ಹೇಳಿದ್ರೆ ಅವನನ್ನ ಕಾಲಡಿಗೆ ಹಾಕಿ ಕೊಲ್ಲಿಲ್ಲ, ತೊಡೆ ಮೇಲೆ ಇಟ್ಕೊಂಡು ಕೊಂದ. ಅವನ ನೋಡಿ ಅಲ್ಲಿಯೂ ಕರುಣೆ, ಭಗವಂತನದ್ದು ಎಲ್ಲಾ ಕಡೆ ಕರುಣೆ. ಅದಕ್ಕೆ ಅಂತ ಕರುಣಾಳು ನೀನು ಬಾ, ನಮ್ಮ ಹಸೆಮಣೆಗೆ ಬಾ. ಚಿನ್ಮಯವೇನೀಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಯರೊಡಗೂಡಿ ರಮಿಸುವ ಶ್ರೀ ಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ. ಇನ್ನು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಸ್ವಾಮಿ ಈಗಾಗ್ಲೇ ಮದುವೆ ಆಗಿದ್ದಾನೆ, ಅಡ್ರೆಸ್ ಗೊತ್ತಿಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಆ ರೀತಿ ಅಲ್ಲ. ಅಂದ್ರೆ ನೋಡಿ, ಭಗವಂತ ಈಗ ಬಂದವ ಅಲ್ಲ, ಈಗ ಲಕ್ಷ್ಮಿಯೊಂದಿಗೆ ಕೂಡಿದವನಲ್ಲ, ಯಾವತ್ತೂ ಕೂಡಿರುವವ, ಯಾವತ್ತೂ ಭಕ್ತರಿಗೆ ದರ್ಶನವನ್ನ ಕೊಡುವವ, ಸದಾ ದರ್ಶನವನ್ನ ಕೊಡ್ತಾ ಇರ್ತಾನೆ ಭಕ್ತರಾದ ಮುಕ್ತರಿಗೆ. ಎಲ್ಲಿ ಅಂತ ಹೇಳಿದ್ರೆ ಚಿನ್ಮಯವೆನಿಪ ನಿಮ್ಮ ಮನೆಗಳಲ್ಲಿ, ನಿನ್ನ ಮನೆಗಳಲ್ಲಿ. ಅಂದ್ರೆ ಭಗವಂತನಿಗೆ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಲೋಕದಲ್ಲಿ ವಿಶೇಷವಾಗಿ 3: ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಆ 3 ಲೋಕದಲ್ಲಿ ಸದಾ ಭಕ್ತರಿಗೆ ದರ್ಶನವನ್ನ ಕೊಡ್ತಾ ಉದ್ಧಾರ ಮಾಡ್ತಾ ಇರ್ತಾನೆ. ಆ ಲೋಕಗಳಾದ್ರೂ ಎಂತದ್ದು ಅಂದ್ರೆ ಚಿನ್ಮಯ. ಈ ಲೋಕಗಳ ಹಾಗೆಲ್ಲ. ಈ ಲೋಕ ಎಂತದ್ದು ಅಂತ ಹೇಳಿದ್ರೆ ಜಡಮಯ, ಒಂದು ದಿನ ನಾಶ ಆಗುವಂತಹದ್ದು. ಆದ್ರೆ ಆ ಭಗವಂತನ ಮನೆ ಒಂದೊಂದಕ್ಕೂ ಜ್ಞಾನ ಇದೆ. ನಮ್ಮಲ್ಲಿ ಹಾಗಂದ್ರೆ ಕಂಬಕ್ಕೆ ಜ್ಞಾನ ಇಲ್ಲ, ಮೇಜಿಗೆ ಜ್ಞಾನ ಇಲ್ಲ, ನೆಲಕ್ಕೆ ಜ್ಞಾನ ಇಲ್ಲ, ಗಿಡಕ್ಕೆ, ಅದು ಒಳಗೆ ಜೀವ ಹೊಂದಿದೆ ಅಂತ. ಈ ದೇಹಕ್ಕೆ ಜ್ಞಾನ ಇಲ್ಲ, ದೇಹದೊಳಗಿರುವುದಕ್ಕಿದೆ ಅಷ್ಟೇ. ಆದರೆ ಆ ಭಗವಂತನ ಲೋಕದಲ್ಲಿರುವ ಒಂದೊಂದು ಮರ ಮೊಟ್ಟುವಿಗೂ ಜ್ಞಾನ ಇದೆ. ಅದಕ್ಕೆ ಅದು ಜ್ಞಾನಾತ್ಮಕವಾದ ಲೋಕ. ಪ್ರತಿಯೊಂದು ಅಲ್ಲಿಯ ಗೋಡೆ, ಬಾಗಿಲು, ಕಿಟಕಿ, ಕಂಡಿ ಪ್ರತಿಯೊಂದು ಕೂಡ ಜ್ಞಾನಮಯ, ಒಂದೊಂದು ಜ್ಞಾನ. ಕಾರಣ ಏನಂತ ಹೇಳಿದ್ರೆ ಅದು ಇಲ್ಲೇ ಹಾಗೆ ಜಡ ಅಲ್ಲ, ಎಲ್ಲವೂ ಲಕ್ಷ್ಮಿ. ಭಗವಂತನ ಲೋಕದಲ್ಲಿರುವ ಒಂದೊಂದು ಲಕ್ಷ್ಮ್ಯಾತ್ಮಕವಾದದ್ದು. ಅದಕ್ಕಾಗಿಯೇ ಅದು ನಾಶ ಆಗೋಲ್ಲ, ಅದಕ್ಕೆ ಕಲೆ ಹಚ್ಚೋಲ್ಲ, ಅದರಲ್ಲಿ ಯಾವುದೇ ದೋಷ ಇರೋಲ್ಲ. ಹೀಗೆ ನಿಮ್ಮ ಆ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ನೋಡಿ, ಇದು ನಿಜವಾಗಿ ಆವಾಹನೆಯನ್ನ ಮಾಡುವುದು. ಭಗವಂತನ ಈ ರೀತಿ ಅವನ ಮಹಿಮೆಗಳನ್ನ ಲೆಕ್ಕಾಚಾರ ಮಾಡ್ತಾ ಮಾಡ್ತಾ ಅವನನ್ನು ಕರೆದಾಗ ಖುಷಿಯಿಂದ ಬರ್ತಾನೆ ಹೊರತು, ಏ ದೇವ್ರೆ ಬಂದ್ಬಿಡು ಅಂತ ಹೇಳಿದ್ರೆ ಯಾರು ಬರ್ತಾನೆ? ಅವನಿಗೆ ಏನ್ ಬರ್ಬೇಕಾಗಿದೆ? ನನಗೆ ಯಾಕೆ ಬರಬೇಕು ಅಂತ. ಹೇಗಂತ ಹೇಳಿದ್ರೆ ನೋಡಿ, ದುರ್ಯೋಧನನು ಕರೆದ ಕೃಷ್ಣನನ್ನ, ಕೃಷ್ಣ ನನ್ ಮನೆಗೆ ಬಂದ್ಬಿಡು ಅಂತ. ಯಾಕಂದ್ರೆ ನಮ್ಮ ಊರಿಗೆ ಬಂದಿದ್ಯಾ, ನನ್ನ ಅತಿಥಿ, ನನ್ ಮನೆಗೆ ಬಂದ್ಬಿಡು ಅಂತ. ಬರೋಲ್ಲ ಅಂತ ಹೇಳಿದ. ಅಂದ್ರೆ ನೋಡಿ, ದೇವರಿಗೆ ದಾಕ್ಷಿಣ್ಯ ಅನ್ನೋದಿಲ್ಲ. ನಾವಾದ್ರೆ ದಾಕ್ಷಿಣ್ಯದಲ್ಲಿ ಹೋಗ್ತೇವೆ, ದೇವರ ನಿರ್ದಾಕ್ಷಿಣ್ಯ. ಯಾಕೆ ಬರೋಲ್ಲ ಅಂತ ಕೇಳಿದ ದುರ್ಯೋಧನ. ಬರೋಲ್ಲ ಅಂತ ಹೇಳಿದಾಗ ಯಾಕೆ ಬರೋಲ್ಲ ಅಂತ, ನನಗೆ ನೀನ್ ಆಪ್ತ ಅಲ್ಲ, ನನಗೆ ಹಸಿವಾಗಿಲ್ಲ. 2 ಕಾರಣದಿಂದ ಹೋಗ್ತೇವೆ ಒಬ್ರು ಮನೆಗೆ. ಯಾಕಂತ ಹೇಳಿದ್ರೆ ಒಂದ ಆಪ್ತರಾಗಿರ್ಬೇಕು, ಬೇಕಾದವರು, ಅದಕ್ಕಾಗಿ ಹೋಗ್ತೇವೆ. ಅಥವಾ ಹಸಿವಾಗಿರ್ಬೇಕು, ಅದಕ್ಕೆ ಆಪ್ತರಿರಲಿ, ಬೇಕಾದವರಿರಲಿ, ಬೇಡ ಆಗದವರಿರಲಿ. ಮಧ್ಯಾಹ್ನ ಯಾರ ಮನೇಲಿ ಊಟ ಸಿಗ್ತದೆ ಹಿಂದೆ ಹೋಗ್ತಾ ಇದ್ರು. 2 ಇಲ್ಲ, ನನಗೆ ಹಸಿವು ಆಗಿಲ್ಲ, ನೀನ್ ಆಪ್ತನೂ ಅಲ್ಲ, ಅದಕ್ಕೆ ನಿನ್ ಮನೆ ಬರೋಲ್ಲ. ನೋಡಿ, ಮೂಲಾಜಿಲ್ಲ. ಅವನು ಊರಿಗೆ ಹೋದ್ರು ಕೂಡ, ಅವನ ಮನೆಗೆ ಹೋದ್ರು ಕೂಡ ಒಂದು ದೊಡ್ಡ ನೀರು ಕುಡಿಲಿಲ್ಲ ಕೃಷ್ಣ. ಅದೇ ವಿದುರ ಪಾಪ ಕರೀಲಿಲ್ಲ, ಮನಸ್ಸಲ್ಲಿ ಕರೀತಾ ಇದ್ದ. ಆದ್ರೆ ನಾನ್ ಬಡವ, ನಮ್ಮನೆಗೆಲ್ಲ ಬರ್ತಾನೆ, ರಾಜರ ಮನೆಗೆ ಬಂದವರು ಸೇವಕರ ಮನೆಗೆ ಬರ್ತಾನ, ಹುಡ್ಕೊಂಡು ಬಂದ ಆ ವಿದುರನ ಮನೆಗೆ. ಯಾಕಂತ ಹೇಳಿದ್ರೆ ಒಳಗಿಂದ ಹೀಗೆ ಕರೀತಾ ಇದ್ದ, ದೇವರೇ ಬಾ ನನ್ನ ಮನೆಗೆ, ರಾಮ ನನ್ನ ಮನೆಗೆ. ನೋಡಿ, ಹೀಗೆ ಭಗವಂತ ಯಾವತ್ತೂ ಕೂಡ ಭಕ್ತಿಯಿಂದ ಕರೆದಾಗ ಮಾತ್ರ ಬರ್ತಾರೆ. ಶ್ರೀಮಂತರ ಮನೆಗೂ ಬರ್ತಾನೆ, ಬಡವರ ಮನೆಗೂ ಹೋಗ್ತಾನೆ. ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ಬೃಹತ್ ಬಲ ಶ್ರುತ ಕೀರ್ತಿ ಇಬ್ರು.
ಬೃಹದ್ಬಲ ಕೋಸಲ ದೇಶದ ದೊಡ್ಡ ರಾಜ, ಶ್ರುತಕೀರ್ತಿ ಒಬ್ಬ ಬಡ ಬ್ರಾಹ್ಮಣ. ಅವನು ಯಾವತ್ತೂ ಕೃಷ್ಣನ ಹತ್ರ ಒಳಗಿಂದ ಪ್ರಾರ್ಥನೆ ಮಾಡ್ಕೊಡುವ, ಕೃಷ್ಣ ನನ್ ಮನೆಗ್ ಬಾ, ಕೃಷ್ಣ ನನ್ ಮನೆಗ್ ಬಾ ಅಂತ. ಕೃಷ್ಣ ನೋಡಿ ಅವನಿಗಾಗಿ ಬರ್ತಾನೆ. ಶ್ರುತಕೀರ್ತಿಗಾಗಿ ನಾರದ ಮೊದಲಾದ ಎಲ್ಲ ಋಷಿಗಳಿಂದ ಕೂಡ್ಕೊಂಡು ಬರ್ತಾನೆ. ಕೃಷ್ಣ ಬರ್ತಾ ಇರೋದು ಗೊತ್ತಾಯ್ತು ಬೃಹದ್ಬಲನಿಗೆ. ಬೃಹದ್ಬಲ ಕೃಷ್ಣನ, ಯಾಕಂದ್ರೆ ಅವನು ಕೃಷ್ಣನ ಭಕ್ತ, ಅವನು ಕೃಷ್ಣನನ್ನ ಕರಿಬೇಕು ಅಂತ ಇಡೀ ಎಲ್ಲ ಬಿರುದು ಬಾವಳೊಟ್ಟಿಗೆ ಬಂದ. ಪಾಠ ಈ ಬಡ ಬ್ರಾಹ್ಮಣ ಅವನ ಹತ್ರ ಏನಿದೆ? ಅವನು ಹರಕು ಪಂಚೆ ಉಟ್ಕೊಂಡು ಬಂದಿಂತ. ಕೃಷ್ಣ ಯಾರೊಟ್ಟಿಗೆ ಹೋಗ್ತಾನೆ? ನಾವಾಗಿದ್ರೆ ಎಲ್ಲಿದ್ದಾನೆ ಬೃಹದ್ಬಲ, ಅವನಿಂದನೇ ಹೋಗ್ತಾ ಇದ್ದ. ಶ್ರುತಕೀರ್ತಿಗೆ ಬೇಜಾರು ಮಾಡ್ತಾ ಇಲ್ಲ, ಬರ್ತೇನೆ ಒಂದ್ ಗಳಿಗೆ ಬಂದು ಹೋಗ್ತೇನೆ. ನೋಡಿ ನಾವು ಮಾಡೋದು ಹಾಗೆ. ಆದ್ರೆ ನೋಡಿ ಕೃಷ್ಣ ಎಷ್ಟು ಭಕ್ತರು ಅಂತ ಹೇಳಿದ್ರೆ ಅವನಿಗೆ ಸಮಾನ. ಅವರು ಶ್ರೀಮಂತರಿರಬಹುದು, ಬಡವರಿರ್ಬೋದು. ಶ್ರುತಕೀರ್ತಿಯನ್ನು ನೋಡಿದ, ಬೃಹದ್ಬಲನನ್ನು ನೋಡಿದ, ಶ್ರುತಕೀರ್ತಿಯೊಟ್ಟಿಗೆ ಹೋದ, ಬೃಹದ್ಬಲನೊಟ್ಟಿಗೆ ಹೋದ. ಎರಡು ರೂಪ ತೊಟ್ಟು ಇಬ್ಬರೊಟ್ಟಿಗೆ ಹೋದ. ಇವನು ಬಿರುದು ಬಾವಳಿಯೊಂದಿಗೆ ಮೆರವಣಿಗೆಯೊಟ್ಟಿಗೆ ಕಳ್ಕೊಂಡು ಹೋದ್ರೆ ಪಾಪ ಶ್ರುತಕೀರ್ತಿ ಏನೂ ಇಲ್ಲ ಅವನೊಟ್ಟಿಗೆ. ಆದ್ರೂ ನೋಡಿ ಎದುರಿಂದ ಕುಣ್ಕೊಂಡು ಹೋಗ್ತಾನೆ. ಅವನಿಗೆ ಅದೇ, ಯಾಕಂದ್ರೆ ದೇವರು ಬಂದಿದ್ದಾನೆ ಅಂತ ಕುಣ್ಕೊಂಡು ಕರ್ಕೊಂಡೋದ ತನ್ನ ಮನೆಗೆ. ಇಲ್ಲಿ ಅವನನ್ನ ರಥದಲ್ಲಿ ಕೂರಿಸಿ ಕರ್ಕೊಂಡೋಗಿ ಬೃಹದ್ಬಲ ಸಿಂಹಾಸನದಲ್ಲಿ ಕೂರಿಸಿ ಬಂಗಾರದ ಪಟ್ಟೆಯಲ್ಲಿ ಅವನ ಪಾದ ಇಟ್ಟು ತೊಳೆದು ರಾಜೋಪಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ಶ್ರುತಕೀರ್ತಿ ತನ್ನ ಮನೆ ಗುಡಿಸ್ತಿ ಕರ್ಕೊಂಡೋಗಿ ಒಂದು ಹರಕು ಚಾಪೆ ಕೊಡ್ತಾನಂತೆ ಕೃಷ್ಣನಿಗೆ. ಆದ್ರೆ ನೋಡಿ ಎರಡು ಕಡೆಯೂ ಸ್ವೀಕಾರ ಮಾಡಿದ ಆತಿಥ್ಯವನ್ನ. ಅವನಲ್ಲಿ ಇನ್ನೇನಿಲ್ಲ, ಬರೀ ನೀರು ಕೊಟ್ಟ, ಕುಣಿದಾಡ್ಬಿಟ್ಟ, ನನ್ನ ಜನ್ಮ ಪಾವನ ಆಯ್ತು ಅಂತ. ಎರಡು ಕಡೆಯೂ ಸ್ವೀಕಾರ ಮಾಡಿದ, ಒಂದೇ ರೀತಿ ಅನುಗ್ರಹ ಮಾಡಿದ. ಯಾಕಂದ್ರೆ ನೋಡಿ, ನಮ್ಮ ಪುಣ್ಯದಿಂದ ಶ್ರೀಮಂತಿಗೆ ಸಿಕ್ಕಿರಬಹುದು, ಬಡತನ ಸಿಕ್ಕಿರಬಹುದು. ಆದ್ರೆ ದೇವರ ಆರಾಧನೆಗೆ ಶ್ರೀಮಂತಿಕೆಯೂ ಮುಖ್ಯ ಅಲ್ಲ, ಬಡತನವೂ ಮುಖ್ಯ ಅಲ್ಲ. ಭಕ್ತಿಯಿಂದ ಏನ್ ಕೊಡ್ತೇವೆ ಅದು ಮುಖ್ಯ. ಬೃಹದ್ಬಲ ತನಗೆ ಭಕ್ತಿ ಏನಿದೆ, ಭಕ್ತಿಯಿಂದ ತನ್ನ ಸಮಸ್ತ ಐಶ್ವರ್ಯವನ್ನ ದೇವರಿಗೆ ಅರ್ಪಣೆ ಮಾಡಿದ, ದೇವರಿಗೆ ಅದೇ ಅನುಗ್ರಹ ಮಾಡಿದ. ಶ್ರುತಕೀರ್ತಿ ತನ್ನಲ್ಲಿದ್ದದೇನು ಅದನ್ನೇ ಭಕ್ತಿಯಿಂದ ಅರ್ಪಣೆ ಮಾಡಿದ, ಅವನಿಗೂ ಅದೇ ಅನುಗ್ರಹ ಮಾಡಿ ಅಷ್ಟೇ ದಿನ ಇಬ್ಬರು ಮನೆಯಲ್ಲೋ ಇದ್ದು ಕೃಷ್ಣ ಹೊರಟು ಬಂದ. ಹೀಗೆ ಭಗವಂತ ಮಹಾ ಕರುಣಾಮಯಿ. ಅದಕ್ಕೆ ಹೇಳ್ತಾರೆ, ದೇವರೇ ನೀನು ಭಕ್ತಿಯಿಂದ ಕರೆದಾಗ ಮಾತ್ರ ಬರುವವ, ಭಕ್ತರಿಗೆ ಯಾವತ್ತೂ ದರ್ಶನ ಕೊಡುವವ. ಅಂಥ ನಿನ್ನ ಲೋಕಗಳಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ರಾರಾಜಿಸ್ತಾ ಇರುವವನೇ ನಮ್ಮ ಮನೆಗೆ ಬಾ. ನೋಡಿ, ಇದನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ದೇವರನ್ನು ಆವಾಹನೆ ಮಾಡ್ಬೇಕಾದ್ರೆ ಹೀಗೆ ದೇವರ ಮಹಿಮೆಯನ್ನೆಲ್ಲ ಲೆಕ್ಕಾಚಾರ ಮಾಡ್ಬೇಕಂತೆ. ದೇವರು ಎಲ್ಲೆಲ್ಲಿ ನೆಲೆಸಿದ್ದಾನೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ಬೇಕಂತೆ. ಎಲ್ಲೆಲ್ಲಿ ದೇವರು ನೆಲೆಸಿದ್ದಾನೆ, ಶ್ರೀಮುಷ್ಣ, ಶ್ರೀ ತಿರುಪತಿ ಮುಂತಾದವುಗಳ, ಮತ್ತೆ ಉಡುಪಿಯಲ್ಲಿ ಸ್ವಯಂ ವ್ಯಕ್ತವಾಗಿ ಕೃಷ್ಣ ನೆಲೆಸಿದ್ದಾನೆ. ಅದಕ್ಕಾಗಿ ಕೃಷ್ಣನ ಸನ್ನಿಧಾನ ಕಮ್ಮಿ ಆಗುವುದು ಅಂತಿಲ್ಲ, ಕೃಷ್ಣನ ಸನ್ನಿಧಾನ ಹೆಚ್ಚಾಗುವುದು ಅಂತಿಲ್ಲ. ಅಭಿಷೇಕ ಮಾಡಿದ್ರಿಂದ ಹೆಚ್ಚಾಗೋಲ್ಲ, ಅಭಿಷೇಕ ಮಾಡದೇ ಇದ್ರೆ ಕಮ್ಮಿ ಆಗೋಲ್ಲ. ಯಾಕಂದ್ರೆ ಸ್ವಯಂ ವ್ಯಕ್ತ. ಹೀಗೆ ಹೇಳ್ತಾರೆ, ಇದನ್ನು ನಾರಾಯಣ ಪಂಡಿತಾಚಾರ್ಯರು ಇನ್ನೂ ಹೇಳ್ತಾರೆ. ಮಧ್ವಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳೇನಿದೆ ಅಲ್ಲೂ ಹಾಗೆ ಸ್ವಯಂ ವ್ಯಕ್ತ ದೇವರು ಕೂತಿರ್ತಾನೆ, ಸನ್ನಿಧಾನ ಯಾವತ್ತೂ ಇರ್ತದೆ. ಅದನ್ನೆಲ್ಲ ಧ್ಯಾನ ಮಾಡ್ಬೇಕಂತೆ ನಾವು ಆವಾಹನೆಯನ್ನ ಮಾಡ್ಬೇಕಾದ್ರೆ. ಅದನ್ನು ನೋಡಿ ಇಲ್ಲಿ ವಾದಿರಾಜರು ಸ್ಪಷ್ಟ ಲಕ್ಷ್ಮಿಯ ಬಾಯಿಯಿಂದ ಹೇಳ್ತಾರೆ, ಎಲ್ಲ ಲೋಕದಲ್ಲಿ ನಿನ್ನ ಮನೆಯಲ್ಲಿ ನೆಲೆಸಿರುವವನೇ ನಮ್ಮ ಮನೆಗೆ ಬಾ. ನಾನಾವತಾರದಲ್ಲಿ ನಂಬಿದ ಸೂರರಿಗೆ ಆನಂದವೀವ ಕರುಣಿ ಬಾ, ಆನಂದವೀವ ಕರುಣಿ ಬಾ ಶ್ರೀಕೃಷ್ಣ ಶ್ರೀನಾರಿಯರೊಡನೆ ಹಸೆಗೆ ಬಾ. ಭಗವಂತ ನೀನು ಇಳ್ಕೊಂಡು ಬರ್ತೀಯ. ಯಾಕೋಸ್ಕರ ಅಂದ್ರೆ ನಿನಗೋಸ್ಕರ ಅಲ್ಲ, ಭಕ್ತರಿಗೋಸ್ಕರ. ಭಗವದ್ ಭಕ್ತರಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಹೇಳಿದ್ರೆ ದೇವತೆಗಳು. ಆ ದೇವತೆಗಳು ನಿನ್ನನ್ನೇ ನಂಬಿದವರು. ನಾವಾದ್ರೂ ದುಡ್ಡು ಕಾಸು ಆಸ್ತಿ ಪಾಸ್ತಿ ಹೆಂಡತಿ ಮಕ್ಳು ಇವರನ್ನೇ ನಂಬಿದವರು. ದೇವರನ್ನ ಇರ್ಲಿ ಇಂದೊಂದು ಪೂಜೆ ಮಾಡೋದಷ್ಟೇ, ದೇವತೆಗಳಾಗಲ್ಲ. ದೇವರನ್ನೇ ನಂಬಿದವರು, ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದ ವೀವ. ಆ ದೇವತೆಗಳಿಗೆ ಆನಂದ ಕೊಡ್ಲಿಕ್ಕೋಸ್ಕರ ಭಗವಂತ ಇಳಿದು ಬರ್ತಾನೆ. ಪ್ರತಿಯೊಂದು ಕಾರ್ಯವೂ ನಮಗೋಸ್ಕರ ಮಾಡೋದಲ್ಲ, ದೇವತೆಗಳಿಗೋಸ್ಕರ. ಯಾಕಂದ್ರೆ ಅವರು ನಿಜವಾದ ಭಕ್ತರು. ಅಂತ ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೆ, ದೇವತೆಗಳ ಅನುಗ್ರಹ ಮಾಡ್ಲಿಕ್ಕೆ ಇಳಿದು ಬರುವ ಭಗವಂತನೇ ಇವತ್ತು ಬಾ ಹಸೆಮಣೆಗೆ ಕೂತ್ಕೋ. ಯಾಕಂತ ಹೇಳಿದ್ರೆ ನಮಗೋಸ್ಕರ, ದೇವತೆಗಳಿಗೆ ನಿನ್ನ ದರ್ಶನ ಭಾಗ್ಯ ಕೊಡ್ಲಿಕ್ಕೋಸ್ಕರ. ಆ ಒಟ್ಟಿಗೆ ಕೂತ ಲಕ್ಷ್ಮೀನಾರಾಯಣರನ್ನ ಕಾಣುವ ಭಾಗ್ಯವೇ ದುಡಿದು, ಅದಕ್ಕಾಗಿ ಬಂದು ಕೂತ್ಕೋ. ಹೇಗೆ ಶ್ರೀನಾರಿಯರೊಡನೆ, ಶ್ರೀನಾರಿಯರೊಡನೆ ಲಕ್ಷ್ಮಿಯ ಶ್ರೀ ಭೂ ದುರ್ಗಾ ರೂಪಗಳೊಂದಿಗೆ. ಭಗವಂತನ ಎಡಬಲ ತೊಡೆಗಳಲ್ಲಿ ಶ್ರೀದೇವಿ ಭೂದೇವಿ ಇದ್ರೆ ಎದುರಿಗೆ ದುರ್ಗಾದೇವಿ ಇರ್ತಾಳ. ಈ ರೀತಿ ಶ್ರೀ ಭೂ ದುರ್ಗಾ ರೂಪಗಳಿಂದ ಸಹಿತವಾಗಿ ಬಂದು ಕೂತ್ಕೋ. ಈಗ ಕಾಣಿಸ್ತಾ ಇರೋದು ಲಕ್ಷ್ಮಿ ಮಾತ್ರ ಇರಬಹುದು,
ಆದ್ರೆ ಈ ಲಕ್ಷ್ಮಿಯೇ 3 ರೂಪದಿಂದ ಕಂಗೊಳಿಸುವವಳು. ಬೊಮ್ಮನ ಮನೆಯಲ್ಲಿ ರಂದದ ಪೀಠದಿ ಕುಳಿತು ಒಮ್ಮನದಿ ನೇಗವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಮ ಮೂರುತಿಯೇ ಹಸೆಗೆ ಬಾ. ಇನ್ನು ಬೇರೆ ಬೇರೆ ಹೇಳಿದ್ರು, ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವಿವ. ಅವತಾರದಲ್ಲಿ ಮಾತ್ರ ದೇವರನ್ನ ಆರಾಧನೆ ಮಾಡುವುದಲ್ಲ, ಪ್ರತಿ ಕ್ಷಣದಲ್ಲಿ ದೇವತೆಗಳ ಆರಾಧನೆ ಮಾಡ್ತಾ ಇರ್ತಾರೆ ಭಗವಂತನನ್ನ. ಯಾರ ಮನೆಯಲ್ಲಿ ಭಗವಂತನನ್ನು ಯಾವ್ಯಾವ ರೀತಿ ಆರಾಧನೆ ಮಾಡ್ತಾರೆ ಅದನ್ನು ಮುಂದೆ ತಿಳಿಸ್ಕೊಂಡು ಹೋಗ್ತಾರೆ. ದೇವತೆಗಳಲ್ಲಿ ಶ್ರೇಷ್ಠನಾದವ ಚತುರ್ಮುಖ ಬ್ರಹ್ಮ. ಅವನ ಸತ್ಯಲೋಕದಲ್ಲಿ ಮೇರು ಪರ್ವತದಲ್ಲೊಂದು ಅವನ ಮನೆ ಇದೆ, ಸತ್ಯಲೋಕದಲ್ಲಿ ಅವನ ಮನೆ ಇದೆ. ಅಲ್ಲಿ ಸದಾ ದೇವರ ವಾಸುದೇವ ರೂಪವನ್ನು ಆರಾಧನೆ ಮಾಡ್ತಾನೆ. ಲಕ್ಷ್ಮಿ ಮಾಯಾದೇವಿಯಾಗಿ ಕೂತಿರ್ತಾಳೆ, ಭಗವಂತ ವಾಸುದೇವನಾಗಿರ್ತಾನೆ. ಅಂತ ಮಾಯಾಸಹಿತನಾದ ವಾಸುದೇವನನ್ನ ಯಾವ ರೀತಿ ಆರಾಧನೆ ಮಾಡ್ತಾನೆ ಅಂದ್ರೆ, ರನ್ನದ ಪೀಠದಿ ಬಂಗಾರದ ಪೀಠದಲ್ಲಿ ಕುಳ್ಳಿರಿಸಿ ಒಮ್ಮನದಿ ನೇಹವ ಮಾಡುವ ಭಕ್ತಿಯಿಂದ, ನೇಹ ಅಂದ್ರೆ ಸ್ನೇಹ, ಒಂದೇ ಮನಸ್ಸಿನಿಂದ ದೇವರ ಆರಾಧನೆ ಮಾಡ್ತಾನಂತೆ. ಏಕಾಗ್ರ ಚಿತ್ತನಾಗಿ ಆರಾಧನೆಯನ್ನು ಮಾಡ್ತಾನಂತೆ. ಚತುರ್ಮುಖ ಬ್ರಹ್ಮದೇವರು ಮಾಡುವಂತಹದ್ದು ನಿರ್ಮಲವಾದ ಪೂಜೆ. ಬ್ರಹ್ಮವಾಯುಗಳು ಮಾಡುವಂತಹದ್ದೇನಿದೆ ನಿರ್ಮಲ ಪೂಜೆ. ಪೂಜೆಯಲ್ಲೇ ಅನೇಕ ದೋಷಗಳು ನಡೀತದೆ. ಯಾವ ದೋಷವೂ ಇಲ್ಲದೆ ಮಾಡುವ ಪೂಜೆ ಬ್ರಹ್ಮವಾಯುಗಳು. ಅಂತಹ ಪೂಜೆಯನ್ನ ಕೈಗೊಂಡು ಅವರಿಗೆ ಅನುಗ್ರಹ ಮಾಡ್ತೀಯ ಆ ಬ್ರಹ್ಮಲೋಕದಲ್ಲಿ ನಿಂತು. ಅಂಥ ನೀನಿವತ್ತು ನಮ್ಮನೆಗೆ ಬಾ. ಇನ್ನು ಮುಂದೆ ಅಲ್ಲೇ ಇರುವಂತಹದ್ದು ವಾಯುದೇವರ ಮನೆ. ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿಯಗಲಿಕ್ಕಿ ಬಡಿಸಿದ ರಸಯನವ ಸಕ್ಕರೆ ಕೂಡಿದ ಪಾಯಸ ಸವಿಯುವ ರಕ್ಕಸ ವೈರಿಯೇ ಹಸೆಗೆ ಬಾ. ಇನ್ನು ಆ ಸತ್ಯಲೋಕದಲ್ಲಿ ಇರುವಂತಹದ್ದು ವಾಯುದೇವರ ಮನೆ. ಅಂದ್ರೆ ನೋಡಿ, ಬ್ರಹ್ಮವಾಯುಗಳು ಅಣ್ಣ ತಮ್ಮಂದಿರು, ವಾಸುದೇವನ ಪುತ್ರರು. ಆ ವಾಯುದೇವರು ಬ್ರಹ್ಮದೇವರಷ್ಟೇ ಶಕ್ತಿ ಉಳ್ಳವರು, ಸ್ವಲ್ಪ ಸ್ಥಾನದಲ್ಲಿ ಮಾತ್ರ ಹೆಚ್ಚು ಕಮ್ಮಿ. ಅಂತ ವಾಯುದೇವರ ಮನೆಯಲ್ಲೂ ಕೂಡ ಭಗವಂತ ಆರಾಧಿಸಲ್ಪಡ್ತಾನೆ. ಹೇಗೆ ಆರಾಧಿಸಲ್ಪಡ್ತಾನೆ ನೋಡಿ, ಇಲ್ಲಿ ವಿಶೇಷ ಏನಂದ್ರೆ, ಭಾರತೀ ದೇವಿ ವಿಶೇಷವಾಗಿ ಆಗ ಇಕ್ಕಿ ಬಡಿಸಿದ ರಸಾಯನ ಅಂದ್ರೆ ಮಾವಿನ ರಸಾಯನ ಅಂತಲ್ಲ, ಅಂತ ಹೇಳಿದ್ರೆ ರಸದಿಂದ ಕೂಡಿದಂತಹ ಪದಾರ್ಥಗಳು, ರಸಭರಿತವಾದ ಪದಾರ್ಥಗಳು. ರಸಾಯನ ಅಂತ ಹೇಳಿದ್ರೆ ರಸವೇ ಯಾವುದಕ್ಕೆ ಆಶ್ರಯವಾಗಿದೆಯೋ ಅಂದ್ರೆ ಒಂದೊಂದು ಪದಾರ್ಥವು ಅಷ್ಟು ರುಚಿ ರುಚಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ರುಚಿ ಇರುವುದು ಆಹಾರದಲ್ಲ, ರುಚಿ ಇರುವುದು ಭಕ್ತಿಯಲ್ಲಿ. ಕೃಷ್ಣ ಹೇಳುವುದೇ, ನೀವು ಎಷ್ಟು ಬಗೆ ಮಾಡ್ತೀರಿ ಇದು ಮುಖ್ಯ ಅಲ್ಲ, ಮತ್ತೆ ಬಗೆ ಒಳಗಿನಿಂದ ಹೇಗಿರ್ತದೆ ಅನ್ನೋದು ಮುಖ್ಯ. ನೋಡಿ, ಕನ್ನಡದಲ್ಲಿ ಬಗೆ ಅಂತ ಹೇಳಿದ್ರೆ ಮನಸ್ಸುಗೆ ಹೆಸರು. ಅಂದ್ರೆ ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೆ ಭಕ್ತ್ಯಾ ಪ್ರಯಚ್ಛತಿ ಭಕ್ತ್ಯಾ ಉಪಹೃತಂ. ಭಕ್ತಿಯಿಂದ ತರಬೇಕು, ಭಕ್ತಿಯಿಂದ ಇಡಬೇಕು. ದೇವರು ಗಮನಿಸುವುದು ಭಕ್ತಿಯನ್ನ ಮಾತ್ರ. ಅಂಥ ಭಕ್ತಿ ಮಾಡುವವರು ಯಾರು ಅಂದ್ರೆ ಭಾರತೀ ದೇವಿ. ಯಾಕಂತ ಹೇಳಿದ್ರೆ ಭಕ್ತಿಗೆ ಅಭಿಮಾನಿಯೇ ಅವಳು. ಅವಳ ಹತ್ರ ಕೇಳುವುದೇ ಅದು, ಶರಣು ಭಾರತೀ ದೇವಿಗೆ, ಶರಣು ವಾಯುರಮಣಿಗೆ ಭಕ್ತಿ ಕೊಡು ಅಂತಾನೆ ಕೇಳುವುದು. ಅದರಿಂದ ಅವಳು ಮಾಡಿದ ಒಂದೊಂದು ಪದಾರ್ಥದಲ್ಲೂ ಭಕ್ತಿ ತುಂಬಿ ತುಳುಕುತ್ತಾ ಇರ್ತದೆ. ನಾವಾದ್ರೆ ಹಾಗೆ ತಾನೆ, ಯಾರು ನಮಗ್ ತುಂಬಾ ಬೇಕಾದ ಅವ್ರ ಮನೆಗೆ ಹೋಗ್ತೇವೆ, ಹೋದಾಗ ಪಾಯಸ ಮಾಡಿರ್ತಾರೆ, ಎಲ್ಲ ಅಡಿ ಹಿಡಿದಿರ್ತದೆ, ಒತ್ತಾಯ ಪೂರ್ವಕವಾಗಿ ಆಗ್ತಾರೆ, ತಿನ್ರಿ ತಿನ್ರಿ, ಇದು ಚೆನ್ನಾಗಿದೆಯಾ, ಚೆನ್ನಾಗಿದೆ ಚೆನ್ನಾಗಿದೆ, ಪಾಯಸ 4 ಸೌಂಟು, ನಿಜವಾಗ್ಲೂ ವಾಸನೆ ಬರ್ತಾ ಇದೆ, ಅಡಿ ಹಿಡಿದಿದೆ, ತಿಂತೇವೆ. ಯಾಕಂದ್ರೆ ಆತಿ ಆಕ್ಳು ಪ್ರೀತಿ ಇಡು ಪಾಡುನಾಗ, ಆತು ಪ್ರೀತಿ ಇಡು ಅಂದ್ರೆ ನೋಡಿ, ಖುಷಿಯಿಂದ ಹಾಕಿದಾಗ ತಿಂದೇ ಇರ್ಲಿಕ್ಕಾಗಲ್ಲ. ಅಲ್ಲಿ ನಾವು ನೋಡುವುದು ಪದಾರ್ಥವನ್ನಲ್ಲ, ಖುಷಿಯನ್ನ, ಅವರಲ್ಲಿರುವ ಪ್ರೀತಿಯನ್ನ. ಹಾಗೆ ಭಗವಂತ ನೋಡುವುದು ಭಕ್ತಿಯನ್ನ. ಆ ಭಾರತೀ ದೇವಿ ಭಕ್ತಿಯಿಂದ ಬಡಿಸ್ತಾಳಂತೆ. ಸಕ್ಕರೆ ಗೂಡಿದ ಪಾಯಸ ಸವಿಯುವ, ಸಕ್ಕರೆ ಕೂಡಿದ ಪಾಯಸವನ್ನ ಕೊಡ್ತಾಳಂತ ನೋಡಿ. ಶ್ರೇಷ್ಠವಾದ ಪದಾರ್ಥ ಪಾಯಸ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು. ಅಂತ ಪಾಯಸವನ್ನ ಕೊಟ್ಟಾಗ ಭಗವಂತ ಅದನ್ನು ಸವಿತಾನಂತೆ. ಅಲ್ರಿ, ಇಲ್ಲಿ ಭಾರತೀ ದೇವಿ ಪೂಜೆ ಹೇಳಿದ್ರು, ಆದ್ರೆ ವಾಯುದೇವರ ಪೂಜೆ ಹೇಳಿಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ 2 ಶ್ಲೋಕವನ್ನ ಇಟ್ಕೊಳ್ಬೇಕಾದದ್ದು. ಬ್ರಹ್ಮನ ಮನೆ, ವಾಯುಮನೆ. ಬ್ರಹ್ಮನ ಮನೆಯಲ್ಲಿ ಚತುರ್ಮುಖ ಬ್ರಹ್ಮ ಹೇಗೆ ಪೂಜೆ ಮಾಡ್ತಾನೋ ವಾಯುದೇವರು ಹಾಗೆ ಪೂಜೆ ಮಾಡುದು. ಆದ್ರೆ ಇಲ್ಲಿ ಸರಸ್ವತಿ ಹೇಗೆ ಪೂಜೆ ಮಾಡ್ತಾಳೆ ಹೇಳಿಲ್ವಲ್ಲ. ನೋಡಿ, ಪೂಜೆ ಅಂತ ಹೇಳಿದ್ರೆ ಬರೀ ಗಂಡಸರಿಗೆ ಮಾತ್ರ ಸಂಬಂಧಪಟ್ಟದಲ್ಲ. ನಮ್ಗೆಲ್ಲ ಏನು ಅಂತ ಹೇಳಿದ್ರೆ, ಗಂಡಸರು ಪೂಜೆ ಮಾಡ್ತಾ ಇರ್ತಾರೆ, ಹೆಂಗಸರು ಟಿವಿ ನೋಡ್ತಾ ಇರ್ತಾರೆ.
ಯಾಕಂದ್ರೆ ನಮ್ಗೆ ಅವ್ರಿಗೂ ಸಂಬಂಧವೇ ಇಲ್ಲ ಅಂತ. ಕಡೆಗೆ ಗಂಟ ಕಡಿಬೇಕು, ಪೂಜೆಗಾನು ಬಲಜಯ ಗಂಟೆ ಬಟ್ಲ ಅಂತ. ಗಂಟೆ ಬಟ್ಲಿಕ್ಕೆ ಬರುವುದಷ್ಟೇ, ಇದರ ಸಂಬಂಧವೇ ಇಲ್ಲ. ಅವ್ರು ಹೇಳಲಿಲ್ಲ ಅಂದ್ರೆ ಗಂಟೆ ಬಡಿಲಿಕ್ಕೆ ಬರೋಲ್ಲ, ಯಾಕಂದ್ರೆ ಟಿವಿ ಸೀರಿಯಲ್ ನಿಂತು ಹೋಗುತ್ತೆ. ಹೀಗೆ ಇರುವ ನಾವೆಲ್ಲಿ ನೋಡಿ, ಯಾಕಂದ್ರೆ ಪೂಜೆ ಗಂಡಸರಿಗೆ ಮಾತ್ರ ಖಂಡಿತ ಆಗಲ್ಲ. ನೋಡಿ, ಪತಿ ಪತ್ನಿಯರಿಬ್ರು ಪೂಜೆ ಮಾಡಬೇಕಾದದ್ದು. ಸ್ತ್ರೀಯರು ಮಾಡುವ ಪೂಜೆ ಏನು ಅಂತ ಹೇಳಿದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಇಡುವಂಥದ್ದು. ನೋಡಿ, ಭಾರತೀ ದೇವಿಯು ಕೂಡ ಅದನ್ನೇ ಮಾಡ್ತಾಳಂತೆ, ಸರಸ್ವತಿ ದೇವಿ ಅದೇ ಮಾಡ್ತಾಳಂತೆ. ಭಕ್ತಿಯಿಂದ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಇಡ್ತಾಳಂತೆ. ಭಗವಂತ ಅವಳ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಸರಸ್ವತಿ ಭಾರತೀಯರ ಪೂಜೆ ಅದು. ಸ್ತ್ರೀಯರು ಹೇಳೋದುಂಟು, ನಮ್ಗೆ ಯಾಕೆ ಪೂಜೆ ಮಾಡ್ಲಿಕ್ಕಿಲ್ಲ, ಗಂಡಸರು ಮಾತ್ರ ಯಾಕೆ ಪೂಜೆ ಮಾಡುದು? ಯಾರು ಹೇಳಿದ್ ಪೂಜೆ ಮಾಡ್ಲಿಕ್ಕಿಲ್ಲ ಅಂತ? ಆರತಿ ಎತ್ತುವುದು ಮಾತ್ರ ಪೂಜೆ ಅಲ್ಲ, ಗಂಟಾಮಣಿ ಬಾರಿಸುವುದು ಮಾತ್ರ ಪೂಜೆ ಅಲ್ಲ. ಪೂಜೆ ಅಂತ ಹೇಳಿದ್ರೆ ಇಷ್ಟೇ, ದೇವರಿಗೆ ಗೌರವ ಕೊಡುವುದು, ದೇವರನ್ನು ಒಲಿಸುವುದು. ಯಾರ್ಯಾರು ಹೇಗೆ ಮಾಡಿದ್ರೆ ನಾನು ಒಲಿತೇನೆ ಅಂತ ದೇವರೇ ಹೇಳಿದ್ದಾನೆ. ಸ್ತ್ರೀಯರು ಮಂಗಳಾರತಿ ಮಾತ್ರ ಮಾಡ್ತಾ ಕೂತ್ರೆ ನಾನು ಒಲಿಯುವುದಲ್ಲ, ಸ್ತ್ರೀಯರು ನೈವೇದ್ಯ ಮಾಡಿ ಭಕ್ತಿಯಿಂದ ಇಟ್ಟರೆ ನಾನು ಒಲಿತೇನೆ. ಪುರುಷರು ಅದನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗಂತದ್ದು ಗಂಡಸರು ನೈವೇದ್ಯ ಮಾಡಬಾರದು ಅಂತಲ್ಲ, ಗಂಡಸರೇ ಮಾಡಬೇಕು ಅಂತನಲ್ಲ. ಮತ್ತೆ ನಿಜವಾಗಿ ಅದು ಸ್ತ್ರೀಯರ ಕೆಲಸ, ನೈವೇದ್ಯ ಮಾಡುವಂಥದ್ದು. ಅದನ್ನ ಸಮರ್ಪಣೆ ಮಾಡಿ ದೇವರಿಗೆ ಉಳಿದ ಉಪಚಾರಗಳನ್ನು ಮಾಡುವುದು ಗಂಡಸು. ನೋಡಿ, ಕುಚೇಲನ ಪತ್ನಿ. ಕುಚೇಲನ ಪತ್ನಿ ಕೃಷ್ಣನನ್ನು ಕಾಣಲಿಲ್ಲ, ಆದ್ರೆ ಕೃಷ್ಣನಿಗೆ ಕೊಡಿ ಅಂತ 4 ಮುಷ್ಟಿ ಅವಲಕ್ಕಿ ಕೊಟ್ಟು ಕಳಿಸಿದ್ದು. ಅದರಿಂದಾಗಿ ಅವಳಿಗೂ ಸಕಲ ಸಂಪತ್ತು ಬಂತು. ಕೃಷ್ಣ ಕುಚೇಲನಿಗೆ ಮಾತ್ರ ಕೊಟ್ಟಿದ್ದಲ್ಲ. ಯಾಕಂತ ಹೇಳಿದ್ರೆ ಅವಳು ಪೂಜೆ ಮಾಡಿದ್ದಾಳೆ, ನೇರವಾಗಿ ಅಲ್ಲ, ಗಂಡನ ಮೂಲಕ. ನೋಡಿ, ಹೀಗೆ ದೇವರ ಅನುಗ್ರಹ ಅವಳಿಗೂ ಆಯ್ತು. ಎಷ್ಟು ಅಂದ್ರೆ ಕುಚೇಲನಷ್ಟೇ. ಹಾಗೆ ಪೂಜೆ ಗಂಡಸರು ಮಾಡಬಹುದು, ಆದ್ರೆ ಭಕ್ತಿಯಿಂದ ನೈವೇದ್ಯವನ್ನು ಸ್ತ್ರೀಯರು, ಹೂವು, ಪುಷ್ಪ, ನೈವೇದ್ಯ ಇದನ್ನೆಲ್ಲ ಸ್ತ್ರೀಯರು ಭಕ್ತಿಯಿಂದ ಮಾಡಿ ಅರ್ಪಣೆ ಮಾಡಿದ್ರೆ ಆ ಗಂಡಸರಿಗೆ ಎಷ್ಟು ಅನುಗ್ರಹ ಆಗ್ತದೋ ಅಷ್ಟೇ ಸ್ತ್ರೀಯರಿಗೂ ಕೂಡ ಕೃಷ್ಣನ ಅನುಗ್ರಹ ಆಗ್ತದೆ. ಇನ್ನು ಹೇಳ್ತಾಳೆ, ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರೀಸಿ ಸ್ವಾದ್ವನ್ನಂಗಳನು ಬಡಿಸಲು ಕೈಗೊಂಡ ಮುದ್ದು ನರಸಿಂಹ ಹಸೆಗೆ ಬಾ. ಇನ್ನು ಮುಂದಿನ ಲೋಕ ಯಾವುದು ಅಂದ್ರೆ ರುದ್ರನ ಲೋಕ. ಅಂದ್ರೆ ನೋಡಿ, ಚತುರ್ಮುಖ ಬ್ರಹ್ಮ ವಾಯುಗಳಾದ ಮೇಲೆ ತಾರತಮ್ಯದಲ್ಲಿ ಬರುವವರು ಯಾರು ಅಂದ್ರೆ ಶಿವ. ಶಿವ ಹೇಗೆ ಪೂಜೆ ಮಾಡ್ತಾನೆ ಅದು ಹೇಳಲ್ಲ. ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪ ಕುಳ್ಳಿರಿಸಿ. ರುದ್ರಾಣಿ ದೇವಿಯರು ಅಂತ ಹೇಳಿದ್ರೆ ಅಲ್ಲಿ ಪಾರ್ವತಿಯೇ ಮೊದಲಾದ ಸ್ತ್ರೀಯರೇನಿದ್ದಾರೆ ಅವರೆಲ್ಲರೂ ಆ ಭಗವಂತನನ್ನ ಭದ್ರ ಮಂಟಪದಲ್ಲಿ, ಅಂದ್ರೆ ಸುಂದರವಾದ ಮಂಗಳಮಯವಾದ ಮಂಟಪದಲ್ಲಿ ಕೂರಿಸಿ ತಾವು ಆರಾಧನೆ ಮಾಡ್ತಾರಂತೆ. ಯಾಕ್ರಿ ಶಿವ ಯಾಕೆ ಆರಾಧನೆ ಮಾಡೋಲ್ಲ ಅಂದ್ರೆ ಶಿವನ ಆರಾಧನೆ ಪರಿಯೇ ಬೇರೆ. ಯಾಕಂತ ಹೇಳಿದ್ರೆ ಅವನ ಅವಧೂತ, ವೈರಾಗಿ ಶಿಖಾಮಣಿ. ಅವನು ಹೊರಗಿಂದ ಪೂಜೆ ಮಾಡುವನೆಲ್ಲ, ಅವನ ಪೂಜೆ ಎಲ್ಲ ಒಳಗಿಂದ ಶಿವನದ್ದು. ನಾವೆಲ್ಲ ಗಂಧವನ್ನು ಸಮರ್ಪಯಾಮಿ ಅಂತ ಹೇಳಿದ್ರೆ ಅವನು ಭಸ್ಮ ದೇವರಿಗೆ ಅರ್ಪಣೆ ಮಾಡುವುದು, ಹೆಣದ ಭಸ್ಮ. ಯಾಕಂದ್ರೆ ನಾನು ಪೂಜಿಕೊಳ್ಳೋದು ಅದೇ. ಯಾವುದು ಶಿವ ಪೂಜಿಕೊಳ್ತಾನೆ, ಏನೇನು ಮಾಡ್ತಾನೆ ಎಲ್ಲ ಒಳಗಿರುವ ದೇವರ ಪೂಜೆ. ಆದ್ರೆ ಈ ಪೂಜೆಯನ್ನು ವರ್ಣಿಸ್ಲಿಕ್ಕೆ ಆಗೋಲ್ಲ, ಅದು ಅವನಿಗೆ ಮಾತ್ರ ಸೇರಿದ್ದು, ಶಿವನಿಗೆ ಮಾತ್ರ ಸೇರಿದ ಪೂಜೆ ಅದು. ಆದ್ರೆ ಅವನ ಪತ್ನಿ ಪಾರ್ವತಿ ಏನಿದ್ದಾಳೆ, ಅವಳ ಮಾಡುವ ಪೂಜೆ ಏನಿದೆ ಅದು ನಮ್ಮ ಉಪಾಸನೆಗೆ ನಿಲುಕುವಂಥದ್ದು. ನೋಡಿ, ಅದಕ್ಕಾಗಿ ನಮ್ಮ ಉಪಾಸನೆಗೆ ಹಾಕಬೇಕು ಹಾಗೆ ವಾದಿರಾಜರು ವರ್ಣನೆ ಮಾಡ್ಕೊಂಡು ಬರ್ತಾರೆ. ಆ ರುದ್ರಾಣಿ ದೇವಿಯರು ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಸ್ವಾದು ಅನ್ನಗಳು, ಬೇರೆ ಬೇರೆ ವಿಧವಾದ ಅನ್ನ ಅಂತ ಹೇಳಿದ್ರೆ ಪದಾರ್ಥ, ಅದನ್ನು ಯಾರಿಗೆ ಅರ್ಪಣೆ ಮಾಡ್ತಾರೆ ಅಂದ್ರೆ ಆ ರುದ್ರನ ಒಳಗೆ ನೆಲೆಸಿರುವ ವಿಶೇಷವಾದ ನರಸಿಂಹನಿಗೆ. ಅಂದ್ರೆ ನೋಡಿ, ಸ್ತ್ರೀಯರು ಯಾವತ್ತು ಪತ್ಯಂತರ್ಗತ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ. ಆ ರುದ್ರನೊಳಗೆ ನೆಲೆಸಿರುವ ರೂಪ ವಿಶೇಷವಾಗಿ ನರಸಿಂಹ. ಸ್ತುತಿ ಸ್ತುಹಿ ಶ್ರುತಂ ಗರ್ತ ಸದೈವಾನಂ ಮೃಗನ್ನ ಭೀಮಮು ಮಹತ್ನು ಮುಗ್ರಂ ಮೃಡಾಜರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿಪಂತು ಸೇನಾ. ರುದ್ರಾಧ್ಯಾಯದಲ್ಲಿ ಹೇಳುವಂತದ್ದು. ನರಸಿಂಹನೇ, ಶಿವನೇ, ನಮಗೋಸ್ಕರ ನರಸಿಂಹನಲ್ಲಿ ಧ್ಯಾನ ಮಾಡು. ಶತ್ರುಗಳು ನಮ್ಮನ್ನು ಆಕ್ರಮಣ ಮಾಡ್ತಾ ಇದ್ದಾರೆ, ಆ ಶತ್ರುಗಳನ್ನ ಸಂಹಾರ ಮಾಡುವಂತೆ ಶಿವನಲ್ಲಿ ನೀನು ಪ್ರಾರ್ಥನೆ ಮಾಡಿ ನಮಗ್ ಕೊಡು. ಯಾಕಂತ ಹೇಳಿದ್ರೆ ಶಿವನಲ್ಲಿ ಶಿವ ನರಸಿಂಹನಲ್ಲಿ ಪ್ರಾರ್ಥನೆ ಮಾಡಿದರೆ ಅವನೊಳಗಿರುವ ನರಸಿಂಹನಿಗೆ ಕೂಡಲೇ ಅನುಗ್ರಹ ಮಾಡ್ತಾನೆ. ಹೀಗೆ ಆ ರುದ್ರನ ಒಳಗೆ ನೆಲೆಸಿರುವಂತಹ ನರಸಿಂಹನಿಗೆ ಆ ರುದ್ರಾಣಿ ದೇವಿಯರು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅಂಥ ಆ ನರಸಿಂಹ ನಮ್ಮ ಹಸೆಮಣೆಗೆ ಬಾ. ಇನ್ನು ಗರುಡನ ಆರಾಧನೆ ಹೇಗೆ? ಗರುಡ ಕೂತಿರುವವನಲ್ಲ, ಭಗವಂತನನ್ನ ಹೊತ್ತು ತಿರುಗುವ, ಅದೇ ಅವನ ಆರಾಧನೆ. ನೋಡಿ, ದೇವರ ಆರಾಧನೆ ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತು ಒಳಗೆ ಮಂಗಳಾರತಿ ಮಾಡೋದು ಮಾತ್ರ ಅಂತ. ಅದಲ್ಲ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನೆ ಮೇವ ಪರಮೋ ಧರ್ಮ.
ಪ್ರತಿಯೊಬ್ಬರಿಗೂ ಕೂಡ ವಿಹಿತವಾದ ಧರ್ಮ ಏನಿದೆ ಅದೇ ಆರಾಧನೆ. ಇವಾಗ ಒಬ್ಬ ಶೂದ್ರನಿಗೆ ಏನಂದ್ರೆ ಉಳಿದವರ ಪರಿಚರ್ಯ ಮಾಡುವುದು ದೇವರ ಆರಾಧನೆ. ಅದು ಸ್ತ್ರೀಯರಿಗೆ ಈ ರೀತಿ ತಾವು ಅದೇ ನೈವೇದ್ಯ ಮಾಡಿಡುವಂತಹದ್ದು, ಪತಿ ಶುಶ್ರೂಷ ದೇವರ ಆರಾಧನೆ ಇದು. ಈ ರೀತಿ ಪ್ರತಿಯೊಬ್ಬರು ತಮ್ಮ ಧರ್ಮ ನೋಡಿ ಇದನ್ನು ಗರುಡನು ಬಿಡಲ್ಲ. ಗರುಡ ತನ್ನ ಆರಾಧನೆ ಅಂದ್ರೆ ಭಗವಂತನನ್ನು ಹೊತ್ತು ತಿರುಗುವಂಥದ್ದು. ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸ್ತುತಿಪ ಸುರಸ್ತ್ರೀಯರ ಎಸೆವ ಗಂಧರ್ವರ ಗಾನವ ಸವಿಯುವ. ಆ ರೀತಿ ಹೋಗ್ತಾ ಇರಬೇಕಾದ್ರೆ, ದೇವರು ಹೋಗ್ತಾ ಇದ್ರೆ ಸುಮ್ನೆ ಅಲ್ಲ, ವಿಮಾನದಲ್ಲಿ ಹೋದಾಗೆ ಆ ಕಡೆ ಈ ಕಡೆ ಇರೋರು ಸುಮ್ನಲ್ಲ. ಯಾಕಂದ್ರೆ ಗಂಧರ್ವರು ಹೋಗ್ತಾ ಇರ್ತಾರೆ, ಅಪ್ಸರಾ ಸ್ತ್ರೀಯರು ಹೋಗ್ತಾ ಇರ್ತಾರೆ, ದೇವತಾ ಸ್ತ್ರೀಯರು ಹೋಗ್ತಾ ಇರ್ತಾರೆ ಆಕಾಶ ಮಾರ್ಗದಲ್ಲಿ. ದೇವರು ಗರುಡನ ಮೇಲೆ ಹೋಗ್ತಾ ಇದ್ರೆ ಭಗವಂತನನ್ನ ಕೈ ಮುಗಿದು ಸ್ತೋತ್ರ ಮಾಡ್ತಾರಂತೆ. ಈ ರೀತಿ ಆ ಎಲ್ಲ ದೇವತೆಗಳು, ದೇವತಾ ಸ್ತ್ರೀಯರು ತರತರದಿ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ಅದನ್ನು ನೋಡ್ತಾ ನಗತಾ ಅನುಗ್ರಹ ಮಾಡ್ತಾ ಮುಂದೆ ಹೋಗುವಂತಹ ಭಗವಂತ ನಮ್ಮ ಹಸೆಮನೆಗೆ ಬಂದ. ಇಂದ್ರನ ಲೋಕ, ಗರುಡ ಶೇಷ ರುದ್ರರಾದ್ಮೇಲೆ ಇನ್ನು ಇಂದ್ರನ ಮನೆಯಲ್ಲಿ ಅಂದ್ರೆ ಇಂದ್ರನ ಲೋಕದಲ್ಲಿ ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಅಂತ ಹೇಳಿದ್ರೆ ಕೃಷ್ಣನ ಅಣ್ಣ ದೇವೇಂದ್ರ, ಕೃಷ್ಣ ವಾಮನನಾಗಿ ಬಂದ, ಅವನ ಅಣ್ಣ ದೇವೇಂದ್ರ. ಅದಕ್ಕೆ ಹೇಳುವುದು ಅಲ್ಲಿ ಆ ಸಭೆಯಲ್ಲಿ ಎಷ್ಟು ನಿನಗೆ ಗೌರವವನ್ನು ಕೊಡ್ತಾರೆ ಅಂದ್ರೆ ಶಿವನು ಕೂಡ ನಿನಗೆ ನಮಸ್ಕರಿಸ್ತಾನೆ, ಬ್ರಹ್ಮದೇವರು ಕೂಡ ನಮಸ್ಕರಿಸ್ತಾರೆ. ಈ ರೀತಿ ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ, ಹೇ ಧರ್ಮವನ್ನ ಸಂರಕ್ಷಿಸುವವನೇ ನಮ್ಮ ಮನೆಗೆ ಹಸೆ ಮನೆಗೆ ಬಾ. ಇನ್ನು ನಿಮ್ಮ ನೆನೆವಾಗ್ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ. ಇಂದ್ರಾದಿ ದೇವತೆಗಳೆಲ್ಲ ಬಂದರು, ಅವರೆಲ್ಲರ ಕೂಡ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಮುಂದೆ ಬರುವಂತಹ ಋಷಿಮುನಿಗಳು ಭಗವಂತನನ್ನ ಹೇಗೆ ಆರಾಧನೆ ಮಾಡ್ತಾರೆ ಅಂದ್ರೆ ತಮ್ಮ ಹೃದಯದಲ್ಲಿ, ಮುನಿ ಹೃದಯದಲ್ಲಿ ನೆಲೆಸಿದ. ಯಾಕಂದ್ರೆ ಅವರು ಒಳಗಿನಿಂದ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡುವವರು. ಹೇ ಭಗವಂತ, ನಿನ್ನನ್ನು ಒಳಗಿನಿಂದ ಆರಾಧನೆ ಮಾಡ್ತೇವೆ, ಮಾನಸ ಪೂಜೆ. ಆ ರೀತಿ ಅವರ ಮಾನಸ ಪೂಜೆಯನ್ನ ತಗೊಂಡು ಅವರನ್ನ ರಕ್ಷಣೆ ಮಾಡ್ತಾನೆ. ಆ ಋಷಿಮುನಿಗಳನ್ನ ರಕ್ಷಣೆ ಮಾಡ್ತಾ ಇರುವುದರಿಂದಲೇ ಅವರು ಧರ್ಮ ಮಾರ್ಗವನ್ನ ತಪ್ಪಿ ಆಚೆ ಈಚೆ ಹೋಗುದು. ಇದೇ ದೊಡ್ಡ ಅನುಗ್ರಹ ಅವರಿಗೆ. ಧರ್ಮ ಮಾರ್ಗವನ್ನ ತಪ್ಪಿ ಆಚೆ ಈಚೆ ಹೋಗದೇ ಇರುವಂತದ್ದು, ಅಧರ್ಮ ಮಾರ್ಗವನ್ನು ತುಳಿದೇ ಇರುವಂತದ್ದು. ಇನ್ನು ಉಳಿದವರು ಗಂಧರ್ವರು, ಅಪ್ಸರರು, ಕಿನ್ನರರು, ಯಕ್ಷರು, ಸಾಧ್ಯರು, ಇವರೆಲ್ಲ ಏನಂದ್ರೆ ಉಪದೇವತೆಗಳು, ದೇವತೆಗಳಿಗೆ ಉಳಿದ ಚಾಕರಿ ಮಾಡುವವರು. ಇವರು ನಾರಾಯಣನ ಆರಾಧನೆ ಮಾಡುವವರೇ. ಅವ್ರು ಹೇಗಂತ ಹೇಳಿದ್ರೆ ಮುತ್ತಿನ ಸತ್ತಿಗೆಯ ನವರತ್ನದ ಚಾಮರ ಸುತ್ತನಲೀವ ಸೂರ ಸ್ತ್ರೀಯರ ನೃತ್ಯವ ನೋಡುತ್ತ ಚಿತ್ರವದ್ಯಂಗಳ ಸಂಪತ್ತಿನ ಗರಿಯೇ ಹಸೆಗೆ ಬಾ. ಕೆಲವರು ಛತ್ರ ಚಾಮರವನ್ನು ಹಿಡಿಯುವವರು, ಪಲ್ಲಕ್ಕಿಯನ್ನು ಹೊರುವವರು, ಭಗವಂತನನ್ನ ಸ್ತೋತ್ರ ಮಾಡುವವರು, ಗಾನ ಮಾಡುವ. ಅದಕ್ಕೆ ಮುತ್ತಿನ ಸತ್ತಿಗೆ ನವರತ್ನದ ಚಾಮರ. ಪ್ರತಿಯೊಂದನ್ನು ಅಂದ್ರೆ ಮುತ್ತಿನ ಛತ್ರ, ಚಾಮರ, ವ್ಯಜನ ಇದಲ್ಲೇನೆಂದ್ರೆ ರಾಜೋಪಚಾರಗಳು ಅಂತ. ರಾಜಾಧಿರಾಜ ಅಂತ ಹೇಳಿಕೆ ಇದೆಲ್ಲ ಸಂಕೇತಗಳು. ಈ ರೀತಿ ಭಗವಂತ ರಾಜಾಧಿರಾಜ, ಬರೀ ರಾಜ ಅಲ್ಲ, ರಾಜಾಧಿರಾಜ ಅಂತ ಭಗವಂತನಿಗೆ ಎಲ್ಲ ತಾವು ಉಪಚಾರವನ್ನ ಮಾಡ್ತಾ, ಕುಣಿತ ನರ್ತನವನ್ನ ಮಾಡ್ತಾ, ಪುಷ್ಪವೃಷ್ಟಿಯನ್ನ ಮಾಡ್ತಾ, ಉಳಿದ ಸಮಸ್ತ ದೇವತೆಗಳು, ಉಪದೇವತೆಗಳು ತಮ್ಮ ಪೂಜೆಯನ್ನು ಸಲ್ಲಿಸ್ತಾರಂತೆ. ಈ ರೀತಿ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಕಡೆಯ ಒಬ್ಬ ಭಗವತ್ ಭಕ್ತನವರೆಗೆ ಪ್ರತಿಯೊಬ್ಬರೂ ಆರಾಧನೆ ಮಾಡುವುದು ನೀನು. ಅಂತ ನೀನು ಇವತ್ತು ನಮ್ಮನ್ನು ಅನುಗ್ರಹ ಮಾಡ್ಲಿಕ್ಕೆ, ಸಮಸ್ತ ಭಕ್ತರನ್ನ ಅನುಗ್ರಹ ಮಾಡ್ಲಿಕ್ಕೆ ಹಸೆಮಣೆಗೆ ಬಂದು ಕೂತ್ಕೊಂತ ಈ ರೀತಿ ಭಕ್ತರು ಪ್ರಾರ್ಥನೆ ಮಾಡಿದಾಗ, ಆ ಎಲ್ಲ ಸುರಸ್ತ್ರೀಯರು ಪ್ರಾರ್ಥನೆಯನ್ನ ಮಾಡಿದಾಗ ವನಿತೆಯರು ಭಗವಂತ ಎದ್ದಂತೆ ನಗತ ಲಕ್ಷ್ಮಿಯಿಂದ ಕೂಡಿ ಎನಲು ನಗುತ್ತ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮೀ ಯೋಡ ಗೂಡಿ ಆನಂದ ವೈಭವದಿ ಕುಳಿತ ಕೃಷ್ಣಗೆ 4 ದಿನದೋತ್ಸವ ನಡೆಸಿದರು. ಈ ರೀತಿ ಭಗವಂತನನ್ನ ಕರೆದಾಗ ಭಗವಂತ ನಗತಾ ಬರ್ತಾರೆ. ನೋಡಿ, ದೇವರನ್ನ ಆವಾಹನೆ ಮಾಡುವ ಕ್ರಮ ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ಈ ರೀತಿ ಭಗವಂತನ ಮಹಿಮೆಯನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಅಂಥ ಸ್ವಾಮಿಯೇ ನಮ್ಮೊಟ್ಟಿಗೆ ಬಾ. ನೋಡಿ, ಇಲ್ಲಿ ಒಂದು ರಾಗಬದ್ಧವಾಗಿ ಕರಿಬೇಕು ದೇವರನ್ನ. ಅದಕ್ಕೆ ಇಲ್ಲಿ ರಾಗಬದ್ಧವಾಗಿ ಹೇಳುವುದು. ಯಾಕಂದ್ರೆ ರಾಗ ಯಾಕೆ ಬೇಕು ಅಂದ್ರೆ ನಮ್ಮ ಅನುರಾಗವನ್ನು ತಿಳಿಸ್ಲಿಕ್ಕೆ. ಇನ್ಯಾಕೋ ಇಲ್ಲರ ರಾಗದ ಅಗತ್ಯವೇ ಇಲ್ಲ. ನಮ್ಮಲ್ಲಿ ಏನು ಭಕ್ತಿ ಇದೆ, ಆ ಭಕ್ತಿಯ ಪ್ರೀತಿಯ ದ್ಯೋತಕವೇ ರಾಗ. ಇಲ್ದಿರ ರಾಗ ಬರೋಲ್ಲ, ಭಕ್ತಿ ಇಲ್ದಿರ ರಾಗ ಬರೋಲ್ಲ.
ಹೇಗೆ ಅಂತ ಹೇಳಿದ್ರೆ, ನಮಗ್ ಬೇಕಾದವರು ಮನೆಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ಬಂದಾಗ ನಾವು ಸ್ವಾಗತ ಮಾಡೋದು, ಓ ಬಲೆ 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 ಬಲೆ, ಬನ್ನಿ 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 ಅಂದ್ರೆ ನೋಡಿ ಅಲ್ಲಿ ರಾಗ ಉಂಟು. ಅದ್ ಯಾಕೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಬೇಡದವನು ಮನೆ ಮುಂದೆ ಬಂದು ನಿಂತ ಬೆಲ್ ಮಾಡಿದ, ಬಾಗ್ಲು ತೆಗಿತೇವೆ, ಏನಾಗ್ಬೇಕು? ಇಷ್ಟೇ, ರಾಗ ಇಲ್ಲ, ಓ ಬನ್ನಿ ಬನ್ನಿ ಅಂತ ಹೇಳಲ್ಲ. ಒಂದೊಮ್ಮೆ ಕರಿಬೇಕು, ಒಳಗೆ ಕರಿಬೇಕ, ಬನ್ನಿ ಕೂತ್ಕೊಳ್ಳಿ, ಏನಾಗ್ಬೇಕಿತ್ತು ಅಂದ್ರೆ ನೋಡಿ ಅಲ್ಲಿ ರಾಗ ಇಲ್ಲ. ಯಾಕಿಲ್ಲ ಅಂದ್ರೆ ಒಳಗೆ ರಾಗ ಇಲ್ಲ, ಅನುರಾಗ ಇಲ್ಲ. ಇದು ಬರೀ ಕರೆಯುವುದು ಮಾತ್ರ ಅಲ್ಲ, ಯಾರೊಬ್ರು ನಮ್ಮ ಬೇಕಾದವ್ರು ಕೊಂಡ್ರು ಕೊಡಿ, ಅಯ್ಯೋ ಎಷ್ಟು ದಿನ ಆಯ್ತು ನಿಮ್ಮ ನೋಡಿ ರಾಗ ಇದೆ ನೋಡಿ. ಅಂದ್ರೆ ಇದು ಅನುರಾಗ, ನಮ್ಮ ಒಳಗಿರುವ ಪ್ರೀತಿಯನ್ನ ಅದರ ಮೂಲಕ ತೋರಿಸ್ತೇವೆ ನಾವು. ಇಲ್ಲದೆ ಇದ್ರೆ ನಮ್ಗೆ ಏನ್ ಕಾಣುತ್ತೆ ಅಂತ ಹೇಳಿದ್ರೆ, ಒಂದೊಮ್ಮೆ ಎಷ್ಟೋ ದಿನದ ಬಗ್ಗೆ ಕಂಡ್ರು, ತುಂಬಾ ದಿನ ಆಯ್ತು ನೋಡಿ, ಏನೋ ಸರಿ ಇದ್ದಿ ಮಾರ್ರೆ ಮಗು, ನಾವೇನ್ ಹೇಳ್ತೀವಿ, ಏನೋ ಸರಿ ಇಲ್ಲ, ಅವ್ರಿಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ಅನುರಾಗ ಅಭಿವ್ಯಕ್ತ ಆಗ್ತಾ ಇಲ್ಲ ನೋಡಿ. ಹೀಗೆ ನಾವು ರಾಗಬದ್ಧವಾಗಿ ಯಾಕೆ ಹೇಳುವುದು ಅಂತ ಹೇಳಿದ್ರೆ, ಭಗವಂತನನ್ನು ಅಷ್ಟೇ ಕರಿಬೇಕಾದ್ರೆ, ಹೇ ಪ್ರಸೀದ ಭಗವನ್ ಆಗಚ್ಚ ಆಗಚ್ಚ ಕರಿಬೇಕು, ಬಾರಯ್ಯ ಬಾರಯ್ಯ. ಅದು ಪ್ರಸೀದ ಭಗವನ್ ಆಗಚ್ಚ ಆಗಚ್ಚ ಶ್ರೀಕಂ ಸೂರ್ಯವಾರಂ ಶ್ರೀ ಲಕ್ಷ್ಮೀ ನಾರಾಯಣ ಆವಾಹಯಾಮಿ. ಅದರಿಂದ ಭಕ್ತಿಯೇ ಇಲ್ಲ, ದೇವರಿಗೆ ಇವನು ಬೈತಾ ಇದ್ದಾನೋ ಸ್ತೋತ್ರ ಆದ್ರೆ ನೋಡಿ. ಹೀಗೆ ಭಕ್ತಿ ಪೂಜೆಯಲ್ಲಿ ಮುಖ್ಯ ಬೇಕಾದದ್ದು ಮನಸ್ಸಿನ ಭಾವನೆ, ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಹೀಗೆ ಮಾಡಿದ್ರೆ ನೋಡಿ ನಮಗೆ ಗೊತ್ತಾಗತ್ತೆ, ಪೂಜೆಯಲ್ಲಿ ದೇವರು ಬಂದು ಕೂತದ್ದು ಗೊತ್ತಾಗತ್ತೆ, ಪೂಜೆಯನ್ನು ಸ್ವೀಕಾರ ಮಾಡಿದ್ದು ಗೊತ್ತಾಗತ್ತೆ. ಇಲ್ಲದ್ರೆ ಏನು ಗೊತ್ತಾಗುತ್ತೆ. ಆ ರೀತಿ ಭಗವಂತ ಪ್ರೀತಿಯಿಂದ ಭಕ್ತಿಯಿಂದ ಕರೆದಾಗ ವನಿತೆಯರು ಎಲ್ಲ ಸುರಸ್ತ್ರೀಯರು ಬಂದಂತೆ, ಬಂದು ತಾನು ಆ ರತ್ನದ ಪೀಠದಲ್ಲಿ ಲಕ್ಷ್ಮಿ ಸಹಿತವಾಗಿ ಕೂತ್ಕೊಂಡಂತೆ. ಏಕಾಸನೇತೌ ಸಹ ಸನ್ನಿವಿಷ್ಟೋ ಬ್ರಹ್ಮಾಂಡ ಮಾತಾ ಪಿತರೋ ಮನೋಜ್ಞವು. ಇದನ್ನ ಸ್ಕಾಂದ ಪುರಾಣ ಹೇಳ್ತದೆ. ಜಗತ್ತಿನ ತಂದೆ ತಾಯಂದಿರು ಇವರೇ ಲಕ್ಷ್ಮೀನಾರಾಯಣರು ಒಂದು ಕೂತರಂತೆ ಹಸೆಮಣೆ ಮೇಲೆ. ಕುಳಿತ ಮೇಲೆ 4 ದಿನದ ಉತ್ಸವ ನಡೀತು, ಮದುವೆ. ನಂತರ 4 ದಿನ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಹೇಳ್ಕೊಂಡು ಹೋಗ್ತಾರೆ. ಅದು ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಹೇಳಲ್ಲ, ಆದ್ರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತದೆ ಮದುವೆ ಒಂದೊಂದು ದಿನ ಒಂದೊಂದು ರೀತಿ ಅಂತ. ಒಂದು ದಿನ ಕಂಕಣ ಬಂಧನ, ಮತ್ತೆ ಒಂದು ದಿನ ಒಬ್ಬಳು ದೇವತೆಯನ್ನು ಆರಾಧನೆ ಮಾಡೋದು, ಇನ್ನೊಂದು ದೇವತೆಯನ್ನು ಆರಾಧನೆ, ಈ ರೀತಿ 4 ದಿನ ಅಂಥ ಉತ್ಸವವನ್ನು ನಡೆಸಿದಾರಂತೆ. ನಂತರ ಅಲ್ಲಿ ಆ ಹಸೆಮಣೆ ಕುಳಿತ ಮೇಲೆ ಆರತಿ ಮಾಡ್ಬೇಕಲ್ವಾ, ಆರತಿ ಮಾಡಿದ ಯಾರು ಅಂತ ಹೇಳಿದ್ರೆ ಅತ್ತೆಯಂದಿರು. ಅತ್ತೇರೆ ನಿಪ ಗಂಗೆ ಯಮುನೆ ಸರಸ್ವತಿ ಮೊದಲಾದ ಭಾರತಿ ಮೊದಲಾದ ಸ್ತ್ರೀಯರು, ಗಂಗೆ ಯಮುನೆ ಸರಸ್ವತಿ ಭಾರತಿ ಇವರೆಲ್ಲ ಅತ್ತೆಯರು. ನಮ್ಗೆಲ್ಲ ಅಂದ್ರೆ ಗಂಗೆ ಯಮುನೆ ಅಂತ ಹೇಳಿದ್ರೆ ವರುಣನ ಪತ್ನಿಯರು, ಅತ್ತೆಯರು ಅಂತ ಒಪ್ಕೊಳ್ಬಹುದು. ಅಲ್ರಿ ಭಾರತೀಯ ಸರಸ್ವತಿ ಹಾಗೆ, ಭಾರತಿ ಅಂತ ಹೇಳಿದ್ರೆ ವಾಯುದೇವರ ಪತ್ನಿ, ಸರಸ್ವತಿ ಅಂತ ಹೇಳಿದ್ರೆ ಬ್ರಹ್ಮದೇವರ ಪತ್ನಿ. ಇವ್ರು ಯಾಕೆ ಅತ್ತೆಯರಾಗ್ಲಿಕ್ಕೆ ಸಾಧ್ಯ, ವರುಣನ ಪತ್ನಿಯರ ಅಂತ ಹೇಳಿದ್ರೆ ಹಾಗೆ ರೀತಿಯಲ್ಲಿ ಹೇಳ್ತಾ ಇರೋದಲ್ಲ ನೋಡಿ. ಸರಸ್ವತಿ ನದಿಯ ಅಭಿಮಾನಿನಿ ದೇವತೆ. ಅಂದ್ರೆ ನದಿಗಳೆಲ್ಲವೂ ಸಮುದ್ರನಿಗೆ ಸೇರುವುದರಿಂದ ನದಿಗಳೆಲ್ಲವೂ ಸಮುದ್ರ ರಾಜನ ಪತ್ನಿಯರು ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ಸರಸ್ವತಿ ಅಂತ ಒಬ್ಬಳಿದ್ದಾಳೆ ನದಿಯ ಅಭಿಮಾನಿ ದೇವತೆ ಅವಳು. ಹಾಗೆ ಇನ್ನೊಂದು ನದಿಗೆ ಭಾರತಿ ಅಭಿಮಾನಿ ದೇವತೆ. ಅಂತಹ ನದಿಯ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲರೂ ಕೂಡ ವರುಣನ ಪತ್ನಿಯರು. ಅವರೆಲ್ಲರೂ ಕರಿತಾ ಇದ್ದಾರಂತೆ. ಆಗ ಬಂದು ಕೂತ ಅವರು ಆ ವಧುವರರ ಮೇಲೆ ಶೋಭಾನ ಮುತ್ತಿನ ಅಕ್ಷತೆಯನ್ನು ಶೋಭಾನವೆನುತ್ತಲಿ. ಮುತ್ತಿನ ಅಕ್ಷತೆ, ನಮ್ಮ ಹಾಗೆ ಈ ಅಕ್ಕಿ ಕಾಳ ಅಕ್ಷತೆ ಅಲ್ಲ, ಅವರದ್ದೆಲ್ಲ ದೇವತೆಗಳೆಲ್ಲ ಮುತ್ತಿನ ಅಕ್ಷತೆ. ಅಂತಹ ಅಕ್ಷತೆಯನ್ನ ಶೋಭಾನ ಮಂಗಳವಾಗಲಿ, ಯಾರಿಗೆ ಅಂತ ಹೇಳಿದ್ರೆ ಜಗತ್ತಿಗೆ ಮಂಗಳವಾಗಲಿ ಅಂತ ತಾವು ಹರಸ್ತಾ ಆರತಿಯನ್ನು ಬೆಳೆದರಂತೆ. ರತ್ನಧಾರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳಾದ ಮುತ್ತೈದೆಯರೆಲ್ಲ ಧವಳದ ಪಾದನ ಪಾಡುತ್ತಲೆತ್ತಿದರೆ ಸಿರಿ ವರಗೆ. ಎಂಥ ಆರತಿ, ಮುತ್ತಿನ ಆರತಿ. ಯಾಕಂದ್ರೆ ನೋಡಿ, ಆರತಿ ಅಂತೇನಿದೆ ಅದು ಬೆಳಗಬೇಕು, ಬೆಳಗುವ ವಸ್ತು. ದೇವಲೋಕದಲ್ಲಿರುವ ಮುತ್ತುಗಳು ಬೆಳಗುತ್ತದಂತೆ. ಅಂತಹ ಮುತ್ತನ್ನ ಎಲ್ಲ ತಟ್ಟೆಯಲ್ಲಿ ಜೋಡಿಸಿ ಸುತ್ತಮುತ್ತನೆ ತುಂಬಿ, ಮುತ್ತನ್ನ ತುಂಬಿ ತಾವು ಆರತಿಯನ್ನ ಮಾಡ್ತಾ ಇದ್ದಾರಂತೆ. ಎಲ್ಲ ಆ ಮುತ್ತೈದೆಯರೆಲ್ಲ ಸೇರ್ಕೊಂಡು ಲಕ್ಷ್ಮೀನಾರಾಯಣರಿಗೆ ಏನ್ ಹೇಳ್ತಾ ಅಂದ್ರೆ ಧವಳದ ಪದವ ಪಾಡುತ್ತ. ಧವಳದ ಪದವ ಅಂತ ಹೇಳಿದ್ರೆ, ಧವಳ ಅಂದ್ರೆ ಶುಭ್ರ, ಭಗವಂತನ ಶುಭ್ರವಾದ ಕೀರ್ತಿಯನ್ನ, ನಿಷ್ಕಳಂಕವಾದ ಕೀರ್ತಿಯನ್ನ ಗುಣಗಾನ ಮಾಡ್ತಾ ಆರತಿಯನ್ನ ಮಾಡ್ತಾ ಇದ್ದಾರಂತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಸೆಮಣೆಯಲ್ಲಿ ಕೂರಿಸಿ ಮಾಡುದು ಯಾರಿಗೆ ಅಂತ ಹೇಳಿದ್ರೆ ವಧುವರರಿಗಲ್ಲ, ಲಕ್ಷ್ಮೀನಾರಾಯಣರಿಗೆ. ಅದಕ್ಕಾಗಿ ಹೇಳುವ ಪದ್ಯ ಯಾವುದು ಅಂದ್ರೆ ನಾರಾಯಣನಿಗೆ.
ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯ. ಆರತಿ ಹೇಳ್ಬೇಕಾದ್ರಿಂದ ಅನೇಕ ಪದ್ಯಗಳಿದೆ. ಎಲ್ಲ ಪದ್ಯಗಳಿದ್ರೆ ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟದ್ದು. ಕಾರಣ ಹೇಳಿದ್ರೆ ಲಕ್ಷ್ಮೀನಾರಾಯಣನೇ ಇವರೊಳಗಿದ್ದಾರೋ ಅವರಿಗೆ ಆರತಿ ಮಾಡ್ತಾ ಇದ್ದೇವೆ ಅಂತ ನೋಡಿ. ಅದಕ್ಕಾಗಿ ಯಾವುದೇ ಮುತ್ತೈದೆಯರು ಇವತ್ತೇನು ಅಂತ ಹೇಳಿದ್ರೆ ಆರತಿ ಮಾಡ್ಲಿಕ್ಕೆ ನಾವು ಮುಂದೆ ಬರುವವರಿದ್ದಾರೆ. ಪದ್ಯ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಧವಳದ ಪದವ ಪಾಡುತ್ತ ಸುಮ್ಮನೆ ಆರತಿ ಮಾಡುವುದಲ್ಲ. ಮತ್ತೆ ಆರತಿ ಮಾಡಬೇಕಾದ್ರೆ ಪದವನ್ನು ಹೇಳ್ತಾ ಆರತಿ ಮಾಡಬೇಕು. ಇವತ್ತೇನು ಅಂತ ಹೇಳಿದ್ರೆ ಪದ್ಯ ಯಾರು ಹೇಳಿ ಪದ್ಯ ಹೇಳಿ ನಾವು ಆರತಿ ಮಾಡ್ತೇವೆ. ಹಾಗಲ್ಲ, ಪದವನ್ನ ಹೇಳ್ತಾ ಆರತಿಯನ್ನ ಮಾಡಬೇಕು. ಇದು ಕ್ರಮ. ಆ ರೀತಿ ಮುತ್ತೈದರ ಆರತಿಯನ್ನ ಮಾಡಿದರಂತೆ ಭಗವಂತನಿಗೆ. ನಂತರ ಉಡುಗೊರೆ. ಬೊಮ್ಮ ತನ್ನ ರಸಿ ಕೂಡೆ ಬಂದೇರಾಗಿದ ಉಮ್ಮೆಯ ರಸ ನಮಿ ಸೀದ ಅಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಮೆಯ ರಸಗೆ ಸಲಿ ಸೀದರು. ಚತುರ್ಮುಖನೇ ಮೊದಲಾದಂತಹ ಎಲ್ಲ ದೇವತೆಗಳು ಸಪತ್ನೀಕರಾಗಿ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಉಡುಗೊರೆ ಕೊಟ್ಟು ಹೋಗ್ತಾರಂತೆ. ಬರೀ ನಮಸ್ಕಾರ ಮಾಡಲಿಲ್ಲ, ಪ್ರತಿಯೊಬ್ರು ಸ್ತೋತ್ರ ಮಾಡ್ಕೊಂಡು ಹೋಗ್ತಾನೆ. ತುಂಬಾ ಚಂದ ಇದೆ ಆ ಸ್ತೋತ್ರಗಳು. ಒಂದೊಂದು ಸ್ತೋತ್ರವೂ ಅಷ್ಟು ಚಂದ ಇದೆ. ಕೆಲವನ್ನಾದ್ರೂ ನೋಡೋಣ. ಮೊದಲು ಚತುರ್ಮುಖ ಬ್ರಹ್ಮದೇವರು ಬಂದು ಸರಸ್ವತಿ ಸಹಿತರಾಗಿ ಬಂದು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡಿದರು. ಸ್ತೋತ್ರ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು. ವಿಚಾರ್ಯಾಹಂ ವೇದಾನ್ ಮುಹುರುಪಗತೋ ನಿಶ್ಚಯಮಿಮಂ ರಮಾರಮೇ ಭಕ್ತಿ ಸ್ವೈ ದೃಢತರ ಯರ್ಹ್ಯ ಸುಭೃತಾಂ ಭವೇತ್ ತರ್ಹಿ ವೈಷಾಂ ಕ್ಷಯ ವಿರಹಿತ ಭೋಗನಿಕರ ತಥಾ ಸ್ಯುರ್ಲೋಕ ವೈ ಪರಮಪುರುಷಾತ್ಯಂತಿಕ ಗತಿ ಅಜಾನಂತಸ್ತ್ವಿತ್ಥಂ ಭೃತ ರಜತಸ್ತಮಸ್ಕಾನಪಿ ಹರೇ ಭಜಂತ್ಯಸ್ಮಾನ್ ದೇವಾನ್ ಬಹುವಿಧ ತಪೋರ್ಚ ಸರಣಿಭಿಃ ತಯೇವೋಕ್ತ ಮೂಢಾಃ ಕ್ಷೈರಹಿತ ಸೌಖ್ಯಂ ನಕುಹೈಹಿ. ಬಹಳ ಸುಂದರವಾದ ಸ್ತೋತ್ರ ಇದು. ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮಿ, ಲಕ್ಷ್ಮೀನಾರಾಯಣರೇ, ನಾವ್ ಯಾಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಸಮಸ್ತ ವೇದವನ್ನ ನಾನು ವಿಚಾರ ಮಾಡಿದೆ. ವಿಚಾರ್ಯಾಹಂ ವೇದಾನ್, ಸಮಸ್ತ ವೇದಗಳನ್ನ ವಿಚಾರ ಮಾಡಿದಾಗ ನನಗೆ ಗೊತ್ತಾದದ್ದೇನು ಅಂತ ಹೇಳಿದ್ರೆ, ನಾರಾಯಣನಿಗಿಂತ ಸರ್ವೋತ್ತಮನಾದವ ಇನ್ನೊಬ್ಬ ಇಲ್ಲ. ಅದರಲ್ಲಿಯೂ ಕೂಡ ಲಕ್ಷ್ಮೀ ಸಹಿತನಾದ ನಾರಾಯಣ ನೋಡಿ, ಅದು ಇನ್ನು ವಿಶೇಷ. ನಾರಾಯಣನೇ ಸರ್ವೋತ್ತಮ, ಅದರಲ್ಲೂ ದಕ್ಷಿಣಾಭಿಸ್ಸಾಕಂ ಅಂತ. ಯಾವಾಗ ಎಡತೊಡೆಯಲ್ಲಿ ಲಕ್ಷ್ಮಿ ಕೂತಿರ್ತಾಳೆ, ಆ ಲಕ್ಷ್ಮಿಯಿಂದ ಸಹಿತನಾದ ಇನ್ನೂ ಶ್ರೇಷ್ಠ ಅಂತ ನಾರಾಯಣ. ಅಂಥ ನಾರಾಯಣ ನೀನೇನಿದ್ದಾನೆ, ನಿನ್ನಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸನ್ನಿಟ್ಟ ಅಂದ್ರೆ ಸಂಸಾರ ಬಿಟ್ಟ ಅಂತ, ಕಷ್ಟ ಬಿಟ್ಟ ಅವನು ಅಂತ, ಮೋಕ್ಷದ ಕಡೆಗೆ ಹೋದ ಅಂತ. ಈ ರೀತಿ ನಿಮ್ಮಲ್ಲ ಮನಸ್ಸಿಟ್ರೆ ಸರಿ, ಸಕಲ ದುಃಖಗಳು ಪರಿಹಾರ ಆಗ್ತದೆ, ಸಕಲ ಕಷ್ಟಗಳು ಪರಿಹಾರ ಆಗ್ತದೆ. ಭವೆತ್ ತರ್ಹೇ ವೈಷಾಂ ಕ್ಷಯ ವಿರಹಿತ ಭೋಗನಿಕರ. ಅವ್ರಿಗೆ ಏನಾಗುತ್ತೆ ಅಂದ್ರೆ, ಮೊದಲು ಈ ಲೋಕದ ಬಗ್ಗೆ ವೈರಾಗ್ಯ ಬರ್ತದೆ. ಸಾಕಿ ಸಂಸಾರ ಅಂತ, ಕಂಸಾರಿ ಬೇಕು ಅಂತ ಕಾಣಿಸ್ತದೆ, ದೇವರು ಬೇಕು ಅಂತ ಆಗ ಆಸೆ ಹುಟ್ಟುತ್ತದಂತೆ. ಯಾವಾಗ ವಿಚಾರ ಮಾಡಬೇಕು. ಆದ್ರೆ ಏನ್ ಮಾಡೋಣ, ಈ ಜನರಿದ್ದಾರಲ್ವಾ, ಅವರಿಗೆ ನಿನ್ನ ಮಹತ್ವ ಗೊತ್ತಿಲ್ಲ, ನಿನ್ನ ಮಹಿಮೆ ಗೊತ್ತಿಲ್ಲ. ಅದರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಅಜಾನಂತ್ಯ ಗೊತ್ತಿಲ್ಲ, ಅದಕ್ಕೆ ನಮ್ಮಂಥವರನ್ನ ಆರಾಧನೆ ಮಾಡ್ತಾರೆ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ನಮ್ಮಂಥವರನ್ನ ಆರಾಧನೆ ಮಾಡ್ತಾರೆ. ಸಿಕ್ಕ ಫಲಕ್ಕೋಸ್ಕರ ನಮ್ಮಂಥವರನ್ನ ಆರಾಧನೆ ಮಾಡುವ ಇವರೇನಿದ್ದಾರೆ, ಇವರೇ ತಯೇವೋಕ್ತ ಮೂಢಾಹ, ಇವರೇ ಮೂರ್ಖರು. ಭಗವಂತನನ್ನ ಬಿಟ್ಟು ಸಕಲ ಸಂಪತ್ತುಗಳನ್ನ ಕೊಡುವ ಭಗವಂತನನ್ನ ಮರೆತು ಚಿಲ್ಲರ ದೇವತೆಗಳನ್ನ ಯಾರು ಆರಾಧನೆ ಮಾಡ್ತಾರೆ ಅವರೇ ಮೂರ್ಖರು. ಬಹಳ ಸುಂದರವಾಗಿ. ಇನ್ನು ಶಿವ ಬಂದು ತಾನು ಪಾರ್ವತಿ ಸಹಿತನಾಗಿ ಭಗವಂತನಿಗೆ ನಮಸ್ಕಾರ ಮಾಡಿದ. ಅವನು ಸ್ತೋತ್ರ ಮಾಡ್ತಾನೆ. ಏನಂತ ಹೇಳಿದ್ರೆ, ತ್ರಯೀ ಸಾಂಖ್ಯ ವೇದಾಂತ ಯೋಗ ಪುರಾಣಂ ತಥಾ ಪಂಚರಾತ್ರಂ ಪ್ರಭೋ ಧರ್ಮಶಾಸ್ತ್ರಂ ತಯೇವಾತಿ ಮಾಹಾತ್ಮ್ಯಮೇಕಸ್ಯ ನಿತ್ಯಂ ಪ್ರಕಾರೈರನೇಕೈರ್ಹಿ ಗಾಯಂತಿ ಭಕ್ತ್ಯ. ಅದು ಛಂದಸ್ಸುಗಳು ಬೇರೆ, ಒಬ್ಬೊಬ್ಬರು ಸ್ತೋತ್ರ ಮಾಡುವ ಛಂದಸ್ಸು ಬೇರೆ, ಅರ್ಥ ಬೇರೆ. ಹೇಳ್ತಾರೆ, ನಾನು ಎಲ್ಲ ಶಾಸ್ತ್ರಗಳನ್ನು ಓದಿ ಆಯ್ತು, ವೇದಗಳು, ಶಾಸ್ತ್ರಗಳು, ಧರ್ಮಶಾಸ್ತ್ರ. ಅಲ್ಲಿ ವೇದದ ಬಗ್ಗೆ ಚತುರ್ಮುಖ ಹೇಳಿದ್ರೆ, ವೇದ ಬಿಟ್ಟು ಪೌರುಷೇಯ ಗ್ರಂಥಗಳು, ಧರ್ಮಶಾಸ್ತ್ರ, ಪುರಾಣ, ಪಂಚರಾತ್ರ ಎಲ್ಲ ನೋಡಿ ಆಯ್ತು. ಎಲ್ಲವನ್ನ ನೋಡಿದ್ರು ಕೂಡ ನನಗೆ ಕಂಡದ್ದೇನು ಗೊತ್ತು ಅಂತ ಹೇಳಿದ್ರೆ, ನಿನ್ನನ್ನೇ ಆರಾಧನೆ ಮಾಡಬೇಕು, ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂದ್ರೆ ಉಳಿದವರನ್ನಲ್ಲ ಅಂತ. ತ್ವಯೇವೇಶ ಶಾಸ್ತ್ರಾಣಿ ಚೈತಾನಿ ಭೂಮ್ನೋ ಬಭೂವಸ್ತ್ವದೇಕಾಶ್ರಯಾಣ್ಯಾದಿ ಕಲ್ಪೇ ರಮಾಸೇವ್ಯ ಪಾದಾಂಬುಜಂ ಶಾಸ್ತ್ರಯೋನಿಂ ತಮಾದ್ಯಂ ಭವಂತಂ ಭಜೆ ವಾಸುದೇವಂ.
ನಿನ್ನನ್ನೇ ಆರಾಧನೆ ಮಾಡಬೇಕು. ನಿನ್ನನ್ನೇ ಕುರಿತು ಎಲ್ಲ ಶಾಸ್ತ್ರಗಳು ಹೇಳ್ತಾ ಇರುವುದು, ಬೇರೆ ಯಾರನ್ನು ಹೇಳ್ತಾ ಇಲ್ಲ. ಉಳಿದವರೆಲ್ಲರೂ ನೆಕ್ಸ್ಟ್, ಫಸ್ಟ್ ನೀನೇ. ಸಮಸ್ತ ಶಾಸ್ತ್ರಗಳಿಂದಲೂ ನೀನು ಪ್ರತಿಪಾದ್ಯನಾದವ. ಅದಕ್ಕೆ ಶಾಸ್ತ್ರ ಯೋನಿತ್ವಾತ್. ದೇವರನ್ನ ತಿಳಿಯುವುದು ಹೇಗಂತ ಹೇಳಿದ್ರೆ ಪಟದಿಂದ ಅಲ್ಲ, ಮತ್ತೆ ಶಾಸ್ತ್ರಗಳ ಮೂಲಕ. ಅದರಿಂದ ಮಾತ್ರ ತಿಳಿಯಲ್ಪಡುವವ ನೀನು. ಅಂಥ ನನಗೆ ನಮಸ್ಕಾರ ಮಾಡ್ತೇವೆ ಅಂತ ಶಿವ ಪಾರ್ವತಿಯೊಟ್ಟಿಗೆ ನಮಸ್ಕಾರ ಮಾಡಿದ. ಇನ್ನು ಧರ್ಮ ದೇವತೆ ಬಂದು ತಾನು ನಮಸ್ಕಾರ ಮಾಡ್ತಾನೆ. ಅವನದ್ದು ತುಂಬಾ ಚೆನ್ನಾಗಿದೆ. ಮುಂದಿನದ್ದು ಪ್ರಜಾಪತಿಗಳು. ನಾನಾ ವಿಧವಾದ ಸ್ವಯಂಭುವ ಮನು ಮುಂತಾದಂತಹ ಪ್ರಜಾಪತಿಗಳು ಅವರು ಬಂದು ನಮಸ್ಕಾರ ಮಾಡಿ ಎಷ್ಟು ಚಂದ ಸ್ತೋತ್ರ ಮಾಡ್ತಾರೆ ಅಂದ್ರೆ ನೋಡಿ. ಧನ್ಯಾಗೇತೆ ಕಲ್ಪವೃಕ್ಷ ಯದೀಯಾಂ ಛಾಯಾಮೇತಾಮಾಶ್ರಿತಸ್ತ್ವಂ ಸಹಶ್ರೀ ಧನ್ಯಾ ಕರ್ತಾ ಮಂಟಪಸ್ಯಾಸ್ಯ ದೇವೈ ಧನ್ಯೇಶಾ ಭೂರ್ಯತ್ರ ಪೀಠಂ ತವೇಶ ಧನ್ಯೋ ಲೋಕೋ ನೂನಮೇಷೋ ಮುರಾಶಿ ಸಾಕ್ಷಾತ್ ತುಭ್ಯಂ ಏನ ದತ್ತಾ ಸ್ವಕನ್ಯಾ ಧನ್ಯಾಶ್ಚೈತೆ ತ್ವಾಂ ವಯಂ ವೀಕ್ಷಮಾಣ ಧನ್ಯೇಶಾನಂ ಶ್ರೀಪತಿಂ ತ್ವಾಂ ನತಾ ಸ್ಮಃ. ಅವರೇ ಧನ್ಯರು, ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು. ನಾವು ಮಾತ್ರ ಅಲ್ಲ, ಎಷ್ಟು ಹೇಳ್ತಾರೆ ಅಂದ್ರೆ, ದೇವರೇ ಯಾವ ಕಲ್ಪವೃಕ್ಷದ ಕೆಳಗೆ ಕೂತಿದೆಯಲ್ವಾ, ಅದರ ನೆರಳಿನಲ್ಲಿ ಕೂತಿದೆಯಲ್ವಾ, ಆ ಕಲ್ಪವೃಕ್ಷ ಏನ್ ಧನ್ಯ, ಅದು ಎಷ್ಟು ಪುಣ್ಯ ಮಾಡಿದೆ. ಯಾವ ಪೀಠದ ಮೇಲೆ ಕೂತಿದೆಯಲ್ವಾ, ಆ ಪೀಠ ಏನು ಪುಣ್ಯ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಧನ್ಯ ಕರ್ತ ಮಂಟಪಸ್ಯ. ಎಲ್ಲಿವರೆಗೆ ಅಂದ್ರೆ ಈ ಮಂಟಪ ಮಾತ್ರ ಅಲ್ಲ, ಈ ಮಂಟಪವನ್ನು ಯಾರು ತಯಾರು ಮಾಡಿದ್ನೋ ಅವನೆಂತ ಪುಣ್ಯಾತ್ಮ. ನಿನಗೆ ಕೂರ್ಲಿಕ್ಕೋಸ್ಕರ ಒಂದು ಮಂಟಪವನ್ನ ತಯಾರು ಮಾಡಿದ್ನಲ್ಲ, ಅವನು ಪುಣ್ಯಾತ್ಮ, ಅವನು ಧನ್ಯ, ಅವನ ಜನ್ಮ ಧನ್ಯ, ಈ ಮಂಟಪದ ಜನ್ಮ ಧನ್ಯ. ಅಷ್ಟೇ ಎತ್ತರ ಅಲ್ಲ, ಧನ್ಯೇಶ ಭೂರಿ ಎತ್ತರ. ಯಾವ ಭೂಮಿಯ ಮೇಲೆ ಈ ಪೀಠ ಕೂತಿದೆ ಆ ಭೂಮಿ ಧನ್ಯ. ಕಡೆಗೆ ಅದು ಇದು ಇನ್ನೇನು, ನಿನಗೆ ಧಾರೆ ಎರೆದು ಕೊಟ್ನಲ್ವಾ ಆ ಲಕ್ಷ್ಮಿಯನ್ನ, ಯಾವುದರಿಂದ, ನೀರಿಂದ. ಆ ನೀರು ಏನ್ ಪುಣ್ಯ ಮಾಡಿದೆ ನೋಡಿ. ಎಷ್ಟು ಅಂದ್ರೆ ನಿನಗೆ ಧಾರೆ ಎರೆದು ಕೊಟ್ಟ ಆ ನೀರಿನ ರಾಶಿ ಏನ್ ಪುಣ್ಯ ಮಾಡಿದೆ. ಕಡೆಗೆ ನಾವು ನಿನ್ನನ್ನು ನೋಡ್ತಾ ಇದ್ದೀಯಲ್ವಾ, ನಾವೇ ಧನ್ಯರು. ನನ್ನನ್ನು ನೀನು ನೋಡ್ತಾ ಇದೆಯಲ್ವಾ, ನೀವೇ ಧನ್ಯರು. ಈ ಕಥೆಯನ್ನು ಯಾರು ಕೇಳ್ತಾರೆ ಅವರೇ ಧನ್ಯರು. ನೋಡಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಈ ಲಕ್ಷ್ಮೀನಾರಾಯಣರ ವಿವಾಹದ ಕಥೆಯನ್ನ, ಲಕ್ಷ್ಮೀನಾರಾಯಣರ ಈ ಮಹಿಮೆಯನ್ನ ಯಾರು ಕೇಳ್ತಾರೆ ಅವರಷ್ಟು ಧನ್ಯರು ಇನ್ನು ಯಾರಿದ್ದಾರೆ, ಅವರೇ ಧನ್ಯರು. ಧನ್ಯ ಆದ್ರೆ ಇನ್ನೇನಿಲ್ಲ, ಜನ್ಮ ಸಾರ್ಥಕ ಆಯ್ತು ಹೇಳ್ತಾರೆ. ಈ ರೀತಿ ಒಬ್ಬೊಬ್ಬ ದೇವತೆಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ಕೊಂಡು ಬರ್ತಾರೆ. ಗಂಧರ್ವರು, ಯಕ್ಷರು, ದೇವತಾ ಸ್ತ್ರೀಯರು, ಅಪ್ಸರರು, ನಂತರ ಋಷಿಗಳು, ಋಷಿಪತ್ನಿಯರು, ಎಲ್ಲರ ವಿವರಣೆಯೂ ಇಲ್ಲಿದೆ. ಎಲ್ರು ಬಂದವರು ಹಾಗೆ ಅಲ್ಲ, ಎಲ್ರು ಉಡುಗೊರೆ ಕೊಟ್ರಂತೆ ದೇವರಿಗೆ. ರಮ್ಮೆಯ ರಸಗೆ ಬಗೆ ಬಗೆ ಉಡುಗೊರೆಗಳ ಕೊಟ್ರಂತೆ. ಅಂದ್ರೆ ನೋಡಿ, ಈ ಉಡುಗೊರೆ ಕೊಡುವಂತಹದ್ದೇನಿದೆ ಆಗ್ಲಿಂದ ಶುರುವಾದದ್ದು. ನಮ್ಗೆ ಇವತ್ತೇನಂದ್ರೆ ಆಶೀರ್ವಾದ ಉಡುಗೊರೆ. ಯಾಕಂತ ಹೇಳಿದ್ರೆ, ಅಯ್ಯೋ ಯಾರಿಗ್ ಬೇಕು ಮಾರರೆ ತಗೊಳ್ಳೋದು ಮತ್ತೆ ಕೊಡುದು, ಮುಯಿ ಅದಕ್ಕೆ ಬೇಡವೇ ಬೇಡ, ಈ ರಗಳೇ ಬೇಡ. ಆದ್ರೆ ನಿಜವಾಗಿಯೂ ಕೂಡ ನಮ್ಮ ಹತ್ರ ಇಲ್ಲ ಅಂತ ಅವ್ರು ಕೊಡೋದಲ್ಲ. ಇವಾಗ ಲಕ್ಷ್ಮೀನಾರಾಯಣನಲ್ಲಿ ಕಮ್ಮಿ ಆಗಿದೆ ಅಂತ ದೇವತೆಗಳ ಮುಂದೆ ಕೊಡೋದಲ್ಲ. ಮತ್ತೇನಂದ್ರೆ ಅದು ಪ್ರೀತಿಯ ಕಾಣಿಕೆ. ಅಂದ್ರೆ ನಮ್ಮ ನೆನಪು ನಿಮಗಿರ್ಲಿ ಅಂತ. ಅವ್ರೇನಾದ್ರೂ ಒಂದು ವಸ್ತು ಕೊಟ್ಟಾಗ ಅದ ಯಾವ್ದು ಅಂತ ಹೇಳಿದ್ರೆ ಮನೆ ಬಳಕೆಯದ್ದು, ಅಥವಾ ನಾವು ಹಾಕೊಳ್ಳಿಕ್ಕೆ ಯಾವ್ದೋ ಒಂದು ವಸ್ತು ಕೊಡ್ತಾರೆ, ಅದನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡಾಗ ಆ ವಸ್ತು ನೋಡಿದಾಗ ಅವ್ರ ನೆನಪಾಗತ್ತೆ, ಅವ್ರು ಕೊಟ್ಟದ್ದು. ಅಂದ್ರೆ ನೋಡಿ, ಹೀಗೆ ಚಿರಕಾಲ ನಮ್ಮ ನೆನಪಿರ್ಲಿ ಅಂತ ಕೊಡುವಂಥದ್ದು. ಕಿರಿಯರಿಗಾದ್ರೆ ಆಶೀರ್ವಾದ ರೂಪವಾಗಿ ಕೊಡುವುದು, ಇದು ನಮ್ಮ ಆಶೀರ್ವಾದ. ಈಗ ನೋಡಿ, ಆಶೀರ್ವಾದ ರೂಪವಾಗಿ ಕೊಡುವುದು. ಆಶೀರ್ವಾದವೇ ಉಡುಗೊರೆ ಅಲ್ಲ. ಯಾವತ್ತ ಆಶೀರ್ವಾದ ಬೇರೆಯೇ, ಉಡುಗೊರೆ ಬೇರೆಯೇ. ಇದೇನು ಅಂತ ಹೇಳಿದ್ರೆ ನಮಗೆ ಇದರ ಅರ್ಥವೇ ಗೊತ್ತಿಲ್ಲದೆ ಶುರುವಾಗಿರುವಂತಹದ್ದು ಇದೆಲ್ಲ. ಇದೇನು ಅಂತಾನೆ ಗೊತ್ತಿಲ್ಲ ನಮಗೆ. ಕಡೆಗೆ ಏನು ಅಂತ ಹೇಳಿದ್ರೆ, ನಾವು ಯಾರಾದ್ರೂ ಅಪ್ಪಿ ತಪ್ಪಿ ಆಶೀರ್ವಾದ ಉಡುಗೊರೆ ಹಾಕಿಲ್ಲ ಅಂತ ಹೇಳಿದ್ರೆ ಏನ್ ಕಂಜೂಸ್ ಮಾರಿರೆ ಕಾರಣ ನೋಡಿ, ಅಲ್ಲಿವರೆಗೆ ಬಂದ್ಬಿಟ್ಟಿದೆ ಇವತ್ತು. ಏನೋ ಈ ರೀತಿ ಈ ಉಪನ್ಯಾಸ ಎಲ್ಲ ಕೇಳಿ ನಾಳೆ ಇದೆ ಇಲ್ಲ ಆಶೀರ್ವಾದ ಹುಡುಗರೆ ಎಲ್ಲ ತಂದು ಕೊಡ್ತೀವಿ. ಏನ್ ಕಂಜೂಸ್ ಮಾರ ಕಡೆ ಬೈಕೊಂಡು ಕೊಡೋದು ಏನಿದ್ರೆ ಕವರಿಗೆ ಹಾಕಿ 50 ರೂಪಾಯಿ ನಮ್ ಹುಡುಗರೆ ಅಷ್ಟೇ. ಇಲ್ಲ ಅಂದ್ರೆ ಅಲ್ಲಿ ಪ್ರೀತಿಯೂ ಇಲ್ಲ, ಏನೂ ಇಲ್ಲ. ಮತ್ತೆ ಅದು ಕೊಡ್ಬೇಕಾದ್ರೆ ಕೇಳುದು, ಎಂಕ್ಲನ ನಮಗೆ ಮದುವೆ ಬತ್ತಿತ್ತೇರದ ಏತ್ಕೊಳ್ತಿದ್ದಾರೆ. ಇದನ್ನು ಕೇಳಿ ಯಾಕಂದ್ರೆ ಮುಯಿ ಅವ್ರು ಎಷ್ಟು ಕೊಟ್ಟಿರ್ತಾರೆ ನಾವು ಅಷ್ಟೇ ಕೊಡುವುದು, ಅದಕ್ಕಿಂತ ಹೆಚ್ಚಿಲ್ಲ. ಹೀಗೆ ಎಲ್ಲವೂ ಕೂಡ ಕಮರ್ಷಿಯಲ್, ನಮ್ದೆಲ್ಲವೂ ವ್ಯಾವಹಾರಿಕ. ಆದರೆ ನಿಜವಾಗಿಯೂ ಇಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ ಇದಕ್ಕೆ ಬೆಲೆಯೇ ಇಲ್ಲ. ಈಗಿನ ಯಾವ ವಿವಾಹಕ್ಕೆ ಇಂಥ ಭಾವನೆಗಳೇ ಇಲ್ಲ. ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಆವರಿಸಿಕೊಂಡು ಕೂತು ಬಿಟ್ಟಿದೆ ಪ್ರತಿಯೊಂದು ಕಡೆಯೂ ಕೂಡ. ಆದ್ರೆ ನೋಡಿ, ಎಷ್ಟು ಅಲ್ಲಿ ವಿಶ್ವಾಸ, ಪ್ರೀತಿ, ಭಕ್ತಿ ಇದೆ. ಆ ದೇವತೆಗಳು ಬಂದು ಉಡುಗೊರೆಯನ್ನು ಕೊಟ್ಟರಂತೆ ಭಗವಂತನಿಗೆ.
ಯಾರ್ಯಾರೇನಂದ್ರೆ ಸತ್ಯಲೋಕದ ಬೊಮ್ಮ ಕೌಸ್ತುಭ ರತ್ನವನಿತ್ತ. ಆ ಸಮುದ್ರ ಮಥನದಲ್ಲಿ ಬಂದದ್ದು ಕೌಸ್ತುಭಮಣಿ. ಅದಕ್ಕೆ ಅಭಿಮಾನಿಯೇ ಚತುರ್ಮುಖ ಬ್ರಹ್ಮ. ಅವನು ದೇವರಿಗೆ ಕೊಟ್ಟ, ಸ್ವಾಮಿ ಸದಾ ನಿನ್ನ ಅದನ್ನು ಧರಿಸು, ನನ್ನನ್ನು ಉದ್ಧಾರ ಮಾಡಲಿಕ್ಕೆ. ನಂತರ ಮುಕ್ತ ಸುರರು ಮುದದಿಂದ ಮುತ್ತಿನ ಕಂಠೀ ಸರವ. ಮುಕ್ತರಾದ ಸುರರೇನಿದ್ದಾರೆ ಅವರು ಬಂದಿದ್ದಾರಂತೆ. ಅವರು ಭಗವಂತನಿಗೆ ಮುತ್ತಿನ ಕಂಠಕ್ಕೆ ಹಾಕುವ ಸರವನ್ನ ತಂದುಕೊಟ್ಟಿದ್ದಾರಂತೆ, ನೆಕ್ಲೆಸ್ ಅಂತ ಹೇಳಿ, ಮುತ್ತಿನ ನೆಕ್ಲೆಸ್ ಅದನ್ನ ಕೊಟ್ಟಿದ್ದಾರಂತೆ ಭಗವಂತನಿಗೆ, ಲಕ್ಷ್ಮೀನಾರಾಯಣರಿಗೆ, ಇದನ್ನ ನೀವು ಹಾಕೊಳ್ಳಿ ಅಂತ. ನಂತರ ಮುಖ್ಯ ಪ್ರಾಣನಿತ್ತ ಮಸ್ತಕದ ಮಣಿಯ ಶಿವನಿತ್ತ. ಶಿವ ಹಾಗೂ ಮುಖ್ಯ ಪ್ರಾಣ ಇಬ್ರು ಕೂಡ ಮಸ್ತಕದ ಮಣಿಯನ್ನಿಟ್ಟಿದ್ದಾರೆ, ಶಿರೋಮಣಿ ಅದನ್ನ ಹಾಕಿದ್ದಾರೆ, ಅಂದ್ರೆ ತಲೆಯಲ್ಲಿ ಧರಿಸುವ ಮಣಿ. ಈ ಪದ್ಯವನ್ನ ನೋಡಿ ಕೆಲವರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಳೋದುಂಟು. ಏನಂತ ಹೇಳಿದ್ರೆ, ಸತ್ಯಲೋಕದ ಬೊಮ್ಮ ಕೌಸ್ತುಭ ರತ್ನವನಿತ್ತ, ಮುಕ್ತ ಸುರರು ಮೊದದಿಂದ ಮುತ್ತಿನ ಕಂಠಿ. ನಿಲ್ಲಿಸಿರಿ ಅಲ್ಲಿಗೆ, ಸರ್ವ ಮುಖ್ಯ ಪ್ರಾಣ. ನೋಡಿ ಆ ರೀತಿ ನಿಲ್ಲಿಸುವ ಅಗತ್ಯ ಏನಿಲ್ಲ ಅಂತ ಹೇಳಿದ್ರೆ ಆ ರೀತಿ ಅರ್ಥ ಮಾಡ್ತಾರೆ. ಅಂದ್ರೆ ಮುಕ್ತರು ಮುತ್ತಿನ ಕಂಠಿ ಕೊಟ್ರು, ಸರವನ್ನ ಮುಖ್ಯ ಪ್ರಾಣನಿತ್ತ ಅಂತ. ಆ ರೀತಿ ಅಗತ್ಯ ಏನಿಲ್ಲ. ಕಾರಣ ಏನಂತ ಹೇಳಿದ್ರೆ ಆ ರೀತಿ ಒಂದು ಅರ್ಥ ಮಾಡ್ತಾರೆ, ಹೀಗೂ ಅರ್ಥ ಮಾಡ್ಬೋದು. ಏನಂತ ಹೇಳಿದ್ರೆ ಮುಕ್ತರು ಮುತ್ತಿನ ಕಂಠಿ ಸರವನ್ನ ಕೊಟ್ರು, ಹಾಗೂ ಶಿರೋಮಣಿ ಏನಿದ್ದಾನೆ ಅದೇ ಚೂಡಾಮಣಿ ಅಂತ ಕರಿತೇವೆ. ಚೂಡಾಮಣಿಯನ್ನ ವಾಯುದೇವರು ಕೊಟ್ರು ಅಂತ. ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದು ಕಾರಣ ಇದೆ. ಪುರಾಣಗಳು ಹೇಳುವಾಗೆ ಕೌಸ್ತುಭಮಣಿಗೆ ಚತುರ್ಮುಖ ಬ್ರಹ್ಮ ಯಾವ ರೀತಿ ಅಭಿಮಾನಿಯೋ ಹಾಗೆ ಪ್ರಾಣಶ್ಚೂಡಾಮಣಿಸ್ತಥಾ ಅಂತ ಹೇಳ್ತಾರೆ. ಆ ಚೂಡಾಮಣಿಗೆ ಅಭಿಮಾನಿ ಯಾರು ಅಂದ್ರೆ ಪ್ರಾಣದೇವರು, ಅದೇ ವಾಯುದೇವರು. ಅದಕ್ಕಾಗಿ ತನ್ನಿಂದ ಅಭಿಮನ್ಯಮಾನವಾದಂತಹ ಚೂಡಾಮಣಿ ಏನಿದೆ ಅದನ್ನ ವಾಯುದೇವರು ಕೊಟ್ಟರು ಅಂತ. ಅಲ್ಲ ಶಿವ ಮತ್ತೆ ಯಾಕೆ ಅದನ್ನ ಕೊಟ್ಟ ಅಂತ ಹೇಳಿದ್ರೆ, ಶಿವನಿಗೂ ಚೂಡಾಮಣಿಗೂ ಒಂದು ಸಂಬಂಧ ಇದೆ. ಶಿವನೇ ಅಶ್ವತ್ಥಾಮನಾಗಿ ಅವತಾರ ಮಾಡಿ ಬಂದಾಗ ಅವನ ತಲೆ ಮೇಲೆ ಒಂದು ಮಣಿ ಇತ್ತು. ಅದಕ್ಕಾಗಿ ತಾನು ಧರಿಸಿದಂತಹ ಮಣಿ ಏನಿದೆ ಅದನ್ನ ತಾನು ಅರ್ಪಣೆ ಮಾಡಿದ ಶಿವನು ಕೂಡ. ಈ ರೀತಿ ಒಬ್ಬರೇ ಎರಡು ಕೊಡಬಾರದು ಅಂತ ಏನಿಲ್ಲ. ಆ ರೀತಿ ಅರ್ಥ ಮಾಡಿದ್ರೆ ಅಲ್ಲೇನು ತೊಂದರೆ ಇಲ್ಲ. ಮುಂದೆ ತನ್ನರಸಿ ಕೂಡೆ ಸವಿನುಡಿ ನುಡಿಯುವಾಗ ವದನದಲ್ಲಿದ್ದ ಕೆಡದಂತೆ ವನ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ಇತ್ತ ಸುರರಿಗೆ. ಮುಂದೆ ಔಪಾಸನ ಮುಂತಾದ ಹೋಮಗಳನ್ನೆಲ್ಲ ಮಾಡಬೇಕು. ಯಾಕಂದ್ರೆ ವಿವಾಹವಾಗುವುದು ಹೆಂಡತಿಯೊಟ್ಟಿಗೆ ಗಮ್ಮತ್ತಾಗಿ ತಿರುಗ್ಲಿಕ್ಕಲ್ಲ, ಮತ್ತೆ ಅವತ್ತಿನಿಂದ ವಿಶೇಷವಾಗಿ ಅಗ್ನಿಯ ಉಪಾಸನೆಯನ್ನ ಮಾಡ್ಲಿಕ್ಕೆ, ಅಗ್ನಿಯ ಉಪಾಸನೆಯನ್ನ ಪ್ರಾರಂಭ ಮಾಡಬೇಕು. ಅದನ್ನ ಅಲಂಕಾರಿಕವಾಗಿ ಹೇಳ್ತಾರೆ. ಇನ್ನು ತನ್ನ ಪತ್ನಿಯೊಟ್ಟಿಗೆ ಸವಿನುಡಿಯನ್ನ ಮಾತಾಡಬೇಕು. ಆಗ ಬೆಂಕಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಬೆಂಕಿ ಉಗುಳುವುದು ಅಂತ ಹೇಳ್ತೇವಲ್ಲ, ಕ್ರೂರವಾಗಿ ಮಾತಾಡ್ತಾರೆ ಅಂದ್ರೆ ಅವರೇನು ಬೆಂಕಿ ಉಗುಳುತ್ತಾರೆ? ಹಾಗಲ್ಲ, ಶಾಂತವಾಗಿ ಮಾತಾಡ್ಬೇಕು. ಅದಕ್ಕೆ ಅಗ್ನಿ ಕೆಲಸ ಇಲ್ಲ ಅಂತ ಅಗ್ನಿಯನ್ನ ಬಾಯಿಂದ, ಯಾಕಂದ್ರೆ ಬಾಯಲ್ಲಿ ಅಗ್ನಿ ಇದ್ದಾನೆ, ಅವನನ್ನ ತೆಗೆದು ಹೋಮಕುಂಡದಲ್ಲಿ ಆಹುತಿ ಕೊಟ್ಟ ಅಂತ ಅಲಂಕಾರಿಕವಾಗಿ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಔಪಾಸನ ಮುಂತಾದ ಹೋಮಾದಿಗಳನ್ನ ಭಗವಂತನು ನಡೆಸಿದ, ತನ್ನಾಹುತಿ ಇತ್ತ, ತಾನೇ ದೇವತೆಗಳ ಒಳಗಿರುವ ತನಗೆ ಆಹುತಿಯನ್ನ ಕೊಟ್ಟುಕೊಂಡ ಭಗವಂತ. ಅಂದ್ರೆ ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ ವಿವಾಹ. ಯಾಕಂದ್ರೆ ಇದು ವೇದದಲ್ಲಿ ಹೇಳಿರುವಂತಹ ಇದು ವಿವಾಹದ ಪದ್ಧತಿ, ಅದು ಹಾಗೆ ಮುಂದುವರ್ಕೊಂಡು ಬರಬೇಕು ಅಂತ ಭಗವಂತನು ತಾನು ಅದಕ್ಕೆ ಬೆಲೆಯನ್ನ ಕೊಡ್ತಾನೆ. ಇಲ್ಲಿ ಸ್ಕಾಂದ ಪುರಾಣ ಇನ್ನೊಂದು ವಿಷಯವನ್ನು ಹೇಳ್ತದೆ. ಏನಂತ ಹೇಳಿದ್ರೆ, ಎಲ್ಲಾ ದೇವತೆಗಳು ಉಡುಗೊರೆ ಕೊಟ್ರಲ್ವ, ಭಗವಂತನ ಸ್ತೋತ್ರ ಮಾಡಿ ಹೋದ್ರು, ಎಲ್ಲರೂ ಉಡುಗೊರೆ ಕೊಟ್ಟಿದ್ದಾರೆ. ಇದಕ್ಕೆ ಅಪವಾದವೇ ಇಲ್ಲ, ತಪ್ಪಿಸ್ಕೊಂಡವರು ಯಾರು ಇಲ್ಲ, ಎಲ್ಲರೂ ಉಡುಗೊರೆ ಕೊಟ್ರು. ಕೊಟ್ಟ ಮೇಲೆ ಭಗವಂತ ಅನುಗ್ರಹ ಮಾಡಿದ್ನಂತೆ. ಏನಂದ್ರೆ ಲಕ್ಷ್ಮಿಗೆ ಹೇಳಿದ್ದಂತೆ. ಏನಂತ ಹೇಳಿದ್ರೆ, ಪ್ರಾಹಶ್ರಿಯಂ ಶುಭೆ ಪಶ್ಯ ದೇವಾದೀರ್ತ್ವಾಮಿಮಾನಿತಿ. ಎಲ್ಲಾ ದೇವತೆಗಳನ್ನು ನೋಡು ನೀನು ಒಮ್ಮೆ, ಸಮಸ್ತರನ್ನು ನೋಡು, ಭಕ್ತರನ್ನ. ಯಾರು ಭಕ್ತರಿದ್ದಾರೆ ಅವರೆಲ್ಲರನ್ನು ಲಕ್ಷ್ಮಿ ಒಮ್ಮೆ ಕಣ್ಣಿಂದ ನೋಡಿದಳು ಅಂತ ಹೇಳಿದ್ರೆ, ತನ್ನ ಕೃಪಾ ದೃಷ್ಟಿಯನ್ನ ಎಲ್ಲರ ಮೇಲೂ ಹರಿಸಿದ್ಲಂತೆ. ಏನಾಯ್ತು? ತತಸ್ಸಾ ಮೀಕ್ಷಿತ ಪ್ರೀತ್ಯ ತಥಾ ಮಧುರಯಾ ದೃಶ ತ್ರಿಲೋಕಿ ವಾಸಿನ ಸರ್ವೇ ವೃದ್ಧ ಆಸನ್ ಯಥಾ ಪುರ. ಯಾವಾಗ ಲಕ್ಷ್ಮಿ ಯಾರು ಭಕ್ತರಿದ್ದಾರೆ ಅಂದ್ರೆ ಈ ಲಕ್ಷ್ಮೀನಾರಾಯಣರ ವಿವಾಹವನ್ನ ಕಣ್ಣಾರೆ ಕಂಡವರು, ಕೇಳಿದವರು, ಆನಂದ ಪಟ್ಟವರು, ಅವರೆಲ್ಲರನ್ನು ನೋಡಿದ್ರಿಂದ ಏನಾಯ್ತು ಅಂದ್ರೆ ಅವರೆಲ್ಲರೂ ವೃದ್ಧಿಯನ್ನ ಪಡೆದ್ರು, ಪ್ರತಿಯೊಂದರಲ್ಲೂ ವೃದ್ಧಿಯನ್ನ ಪಡೆದ್ರು. ಲೇಭಿರೇ ಸ್ವಸ್ತ್ಯ ವೃದ್ಧಿ, ಲೇಭಿರೇ ಸ್ವಸ್ತ್ಯ ವೃದ್ಧಿಂತೆ ಗೃಹಿಣಃ ತ್ಯಾಗಿನೋಪಿ ಚ ಧರ್ಮಾದಯಶ್ಚಾಸಾನಂದಂ ಪ್ರಚರಂತಿ ಸ್ಮ ಪೂರ್ವವತ್. ಏನು ಲಕ್ಷ್ಮಿಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಹೊರಗಿನಿಂದ ಸಕಲ ಸಂಪತ್ತುಗಳು, ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಟ್ವಂ ಪುರುಷಾನಹಂ
ನನಗೇನೇನು ಬೇಕೋ ಸುಖ ಸಮೃದ್ಧಿಗೆ ಅದೆಲ್ಲ ಸಿಗತ್ತೆ. ಇದಕ್ಕಿಂತಲೂ ಮುಖ್ಯವಾದಂತಹ ದೇವಿಯ ಅನುಗ್ರಹ, ಲಕ್ಷ್ಮೀನಾರಾಯಣರ ಅನುಗ್ರಹ ಏನು ಅಂತ ಹೇಳಿದ್ರೆ, ಒಳಗಿನಿಂದ ದೈವೀ ಸಂಪತ್ತು ಹುಟ್ಟುಕೊಳ್ಳು. ಅಂದ್ರೆ ಸದ್ಗುಣಗಳು ನಮ್ಮಲ್ಲಿ ಹುಟ್ಟುವಂಥದ್ದು, ಅದು ಬಹಳ ಮುಖ್ಯವಾಗಿ ಬೇಕು. ನಾವು ಸದ್ಗುಣ ಭರಿತರಾಗಬೇಕು. ಅದರ ನೋಡಿ, ನಾವು ಯಾವಾಗ ಒಳ್ಳೆಯವರಾಗ್ತೇವೆ ಆಗಲೇ ಹೊರಗಿನ ಸಂಪತ್ತು ಒಳ್ಳೆಯದಾಗುತ್ತೆ. ನಾವು ಕೆಟ್ಟವರಾಗಿದ್ರೆ ಹೊರಗಿನ ಸಂಪತ್ತೆಲ್ಲವೂ ಕೆಟ್ಟದ್ದೇ. ಕಳ್ಳ ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಆ ಹೊರಗಿನ ಸಂಪತ್ತೆಲ್ಲವೂ ಕಳ್ಳತನದ ಮಾಲೆ. ಯಾಕಂದ್ರೆ ಇವನೇ ಕಳ್ಳ, ಅದರಿಂದ ಅದೆಲ್ಲ ಕಳ್ಳತನದ್ದೇ. ಹಾಗೆ ಒಬ್ಬ ಸಜ್ಜನ ಸಾತ್ವಿಕನಾದವ, ಅವನ ಬಳಿ ಒಂದು ಪೈಸೆ ಇದ್ರೂ ಕೂಡ ಅವನ ಬಳಿ ಏನು ಸಂಪತ್ತಿದೆ ಎಲ್ಲವೂ ಸಜ್ಜನಿಕೆಯ ಸಂಪತ್ತು. ಆದ್ರೆ ನೋಡಿ, ನಮ್ಮಿಂದ ಎಲ್ಲವೂ ಒಳ್ಳೆದೋ ಕೆಟ್ಟದಾಗುತ್ತೆ. ಅದರಿಂದ ಒಳಗಿನಿಂದ ದೈವೀ ಸಂಪತ್ತು ನಮಗ್ ಬರಬೇಕು. ಇದು ಲಕ್ಷ್ಮೀನಾರಾಯಣರ ಅನುಗ್ರಹ. ಇನ್ನು ಹೇಳ್ತಾರೆ ನೋಡಿ, ಲಕ್ಷ್ಮಿ ಮನೆಗೆ ಬಂದು ಕೂರ್ತಾಳಂತೆ. ಇವಾಗ ಲಕ್ಷ್ಮೀನಾರಾಯಣರ ವಿವಾಹ ಕೇಳಿದ್ದೇವೆ, ಕೇಳಿ ಹೋಗ್ಬೇಕಾದ್ರೆ ಏನ್ರಿ ತಗೊಂಡು ಹೋಗುದು? ಕೊಡ್ಲಿಕ್ಕೆ ಏನ್ ಪ್ರಸಾದ ಇದೆಯಾ ಏನಾದ್ರು ಅಂದ್ರೆ ಏನಲ್ಲ, ಲಕ್ಷ್ಮೀನಾರಾಯಣರನ್ನೇ ಕರ್ಕೊಂಡು ಹೋಗುದು, ಮನೆಗೆ ಕರ್ಕೊಂಡು ಹೋಗುದು. ಯಾವಾಗ ಲಕ್ಷ್ಮೀನಾರಾಯಣನ ಕರ್ಕೊಂಡು ಹೋಗಿ ಮನೆಯಲ್ಲಿ ನಿಲ್ಲಿಸ್ತೇವೆ, ಲಕ್ಷ್ಮೀನಾರಾಯಣನು ನಿಂತದ್ದು ಗೊತ್ತಾಗತ್ ನೋಡಿ. ಸಕ್ಕರೆ ತುಪ್ಪದ ಕಾಲು ಬೆಗರಿಸಿ ಅಂತ ಹೇಳಿದಾಗೆ ಸಮೃದ್ಧಿ, ಸಕಲ ಸಮೃದ್ಧಿ ಬರ್ತದಂತೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಅಂತ ಹೇಳಿದ್ರೆ ಬೇಕಾದಷ್ಟು ಸಕ್ಕರೆ ತುಪ್ಪ ಅಂದ್ರೆ ದಿನಾಗ್ಲೂ ಸಮಾರಾಧನೆ, ಬೇಕಾದ ಹಾಗೆ ಸಮಾರಾಧನೆ, ಬೇಕಾದ ಹಾಗೆ ಜನ ಬರುವುದು ಹೋಗುವುದು ಆನಂದ, ಈ ರೀತಿ ಮನೆಯಲ್ಲಿ ನಡೀತದೆ. ಇಲ್ದಿದ್ರೆ ಯಾರು ಇಲ್ಲ. ಸ್ಮಶಾನ ಸದೃಶಾದವನ ಮನೆಗಳು, ಪ್ರತಿಯೊಂದು ಮನೆಯೂ ಖಾಲಿ ಖಾಲಿ, ಮನೆಗಳೆಲ್ಲ ದುಡ್ದು ಎಲ್ಲ ಖಾಲಿ ಖಾಲಿ, ಬರುವವರಿಲ್ಲ ಹೋಗೋರಿಲ್ಲ, ಇರುವವರು ಮೊದಲೇ ಇಲ್ಲ, ಅಜ್ಜ ಅಜ್ಜಿ ಮಾತ್ರ. ಅಂದ್ರೆ ನೋಡಿ, ಈ ರೀತಿಯ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗತ್ತೆ. ಆದ್ರೆ ಲಕ್ಷ್ಮೀನಾರಾಯಣನ ಸನ್ನಿಧಾನ ಇತ್ತು ಅಂತ ಹೇಳಿದ್ರೆ ಗಿಜಿ ಗಿಜಿ, ಪ್ರತಿಯೊಂದು ದಿನವೂ ಉತ್ಸವದ ವಾತಾವರಣ ಇರ್ತದೆ. ಆ ರೀತಿ ಆಗ್ಬೇಕು. ಪ್ರತಿಯೊಂದು ಮನೆ ಮನ ಉತ್ಸವದ ವಾತಾವರಣದಿಂದ ಕೂಡಿದಾಗಬೇಕು. ಅದು ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ. ಇದಕ್ಕಿಂತ ದೊಡ್ಡ ಸುಖ ಇನ್ನೇನಿದೆ ಜೀವನದಲ್ಲಿ? ಅದೇ ಮುಖ್ಯ ನಾವು ನೋಡ್ಬೇಕಾದದ್ದು. ಮುಂದೆ ಊಟ ಆಗಬೇಕಲ್ವಾ? ವರುಣ ಊಟ ಹಾಕಿದ. ಊಟ ಹಾಕಿದ್ರೆ ಈ ಊಟ ಕೆಡಿಸ್ಲಿಕ್ಕೆ ದೈತ್ಯರು ಬರ್ತಾರೆ ಅಂತ ಗೊತ್ತುಂಟು. ಯಾಕಂತ ಹೇಳಿದ್ರೆ ದೇವತೆಗಳಿಗೆ ಮಾತ್ರ ಅದು ಸಮಾರಾಧನೆ. ವಿವಾಹ ಆದ್ಮೇಲೆ ನಮ್ಗೆ ಇವತ್ತೇನು ಅಂತ ಹೇಳಿದ್ರೆ ಬಂದವರಿಗೆಲ್ಲ ಒಂದು ಊಟ, ಮದುವೆ ಊಟ. ಮದುವೆ ಊಟ ಅಂತ ಹೇಳುದು ಸಿಕ್ಕಿದವರಿಗೆ ಹಾಕುದಲ್ಲ, ಅದು ಸಮಾರಾಧನೆ ಅಂತ ಹೇಳಿದ್ರೆ ಆ ಪತಿ ಪತ್ನಿಯರಿಗೆ ಒಳ್ಳೇದುಂಟಾಗ್ಲಿ ಅಂತ ಬ್ರಾಹ್ಮಣರ ಹತ್ರ ಆಶೀರ್ವಾದ ಪಡೆಯುವುದು, ಅದಕ್ಕಾಗಿ ಸಮಾರಾಧನೆ ಮಾಡುವುದು. ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ಅದಕ್ಕೆ ಮದುವೆ ಅಂದ್ರೆ ಟೇಬಲ್ ಮಿಲ್ಸ್. ಕಡೆಗೆ ಎಲ್ಲಿವರೆಗೆ ಅಂದ್ರೆ ಯಾರಾದ್ರೂ ನೆಲದ ಮೇಲೆ ಕೂರುತ್ತೇವೆ ಅಂದ್ರೆ ಅವ್ರ ಗ್ರಾಚಾರ. ಯಾಕಂದ್ರೆ ಇಲ್ರಿ ನಾವು ಟೇಬಲ್ ಎಲ್ಲ ಕೂರೋಲ್ಲ. ಹೌದಾ, ನಿಮ್ಗೆ ಮಾಡೋಣ ವ್ಯವಸ್ಥೆ ಮಾಡೋಣ. ಎಲ್ಲಿ ಅಂತ ಹೇಳಿದ್ರೆ ಆ ಟೇಬಲ್ ಮಿಲ್ಸ್ ಅವ್ರು ಕೂರ್ತಾರಲ್ವಾ, ಅವ್ರ ಕಾಲಡಿಯಲ್ಲಿ ಒಂದು 4 ಎಲೆ ಹಾಕ್ತಾರೆ, ಉಳಿದದ್ದೆಲ್ಲ ಒಂದೇ. ಅಂದ್ರೆ ನೋಡಿ, ಸಮಾರಾಧನೆಯ ಒಂದು ಕಲ್ಪನೆಯೇ ಇಲ್ಲ ನಮಗೆ. ಅಂದ್ರೆ ಯೋಗ್ಯವಾದ ವ್ಯಕ್ತಿಗಳಿಗೆ ಭೋಜನವನ್ನ ಹಾಕಿ ಅದು ಯೋಗ್ಯವಾದ ರೀತಿಯಿಂದ ಆಹಾರವನ್ನು ತಯಾರು ಮಾಡಬೇಕು. ಹಾಗೆ ಮಾಡಿ ನೋಡಿ, ಅಮೃತಾನ್ನ ಊಟಕ್ಕೆ ಶುದ್ಧವಾದ ಆಹಾರವನ್ನ ಬಡಿಸಬೇಕು. ಇದೆಲ್ಲ ಹಾಗೆ ನಡೆದಿದೆಯಂತೆ. ಮದುವೆ ಊಟ ಅಂತ ಹೇಳಿದ್ರೆ ಅಮೃತಾನ್ನ, ಅಮೃತವನ್ನೇ ಬಡಿಸಿದಾನೆ. ಯಾರು? ಭಗವಂತನೇ ಬಡಿಸಿದ. ಯಾಕೋಸ್ಕರ ಅಂತ ಹೇಳಿದ್ರೆ ಕೊಬ್ಬಿದ ಕಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು. ಯಾಕಂದ್ರೆ ದೈತ್ಯರು ಬಂದು ಕೂತು ಬಿಡ್ತಾರೆ ಪಂಕ್ತಿಯನ್ನ ಕೆಡಿಸ್ಲಿಕ್ಕೆ, ದುಷ್ಟರು ಬಂದು ಕೂತು ಬಿಡ್ತಾರೆ ಪಂಕ್ತಿಯಲ್ಲಿ. ನೋಡಿ, ಯಾವುದೇ ಪಂಕ್ತಿಯಲ್ಲಿ ಅವರು ಇವರಂತಲ್ಲ, ದುಷ್ಟರು ಬಂದು ಕೂರಬಾರದು. ಅವ್ರು ಕೂತ್ರೆ ಇಡೀ ಪಂಕ್ತಿಯನ್ನು ಹಾಳು ಮಾಡಿಬಿಡ್ತಾರೆ. ಅವ್ರು ಕೂರಬಾರದು ಅಂತ ಎಚ್ಚರಿಕೆ ವಹಿಸ್ಲಿಕ್ಕೋಸ್ಕರ ನೋಡಿ ಇನ್ನು ವಿವಾಹ. ಯಾಕಂದ್ರೆ ವರುಣ ದಾರ ಎರೆದು ಕೊಟ್ಟ, ಸ್ವಾಮಿ ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡ. ಜವಾಬ್ದಾರಿ ಹೊತ್ಕೊಂಡಾಯ್ತು, ಅಳಿಯ ಜವಾಬ್ದಾರಿ ಹೊತ್ಕೊಂಡಾಯ್ತು ಮಾವನನ್ನು. ಇನ್ನೇನು ಯೋಚನೆ ಮಾಡಬೇಡಿ. ಅದಕ್ಕೆ ಎಷ್ಟು ತಾನು ಜವಾಬ್ದಾರಿ ಹೊತ್ತ ಅಂತ ಹೇಳಿದ್ರೆ, ಮಾವನ ಮನೆಯಲ್ಲಿ ದೇವರೇ ಗೌತಣವ ದಾನವರು ಕೆಡಿಸದೆ ಬಿಡರೆಂದು, ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವಸ್ತ್ರೀ ವೇಷವ ಧರಿಸಿದ. ಮಾವರ ಮನೆಯಲ್ಲಿ, ಮಾವರಂತ ನೋಡಿ ಗೌರವ, ಮಾವ ಅಳಿಯನಿಗೆ ಗೌರವ. ಹಾಗೆ ದೇವರಿಗೆ ಔತಣವ ದಾನವರು ಕೆಡಿಸದೆ ಬಿಡೋರು. ಮಧ್ಯೆ ಬಂದು ಏನಾದ್ರೂ ಇವರು ತಕರಾರು ಮಾಡ್ತಾರೆ ಅಂತ ಹೇಳಿ ಭಗವಂತ ತಾನೇ ಬಡಸುವ ಉಸ್ತುವಾರಿ ವಹಿಸ್ಕೊಂಡಂತೆ. ಅದಕ್ಕಾಗಿ ಆ ದೈತ್ಯರನ್ನ ವಂಚಿಸ್ಲಿಕ್ಕೋಸ್ಕರ ಮೋಹಿನಿ ರೂಪವನ್ನು ತೊಟ್ಟು ಬಂದ ಅಂತ. ಅಂದ್ರೆ ವಾಸ್ತವಿಕವಾಗಿ ಸಮುದ್ರ ಮಂಥನದಲ್ಲಿ ಮೋಹಿನಿ ಬಂದು ಅಮೃತ ಕಿತ್ಕೊಳ್ಳಿಕ್ಕೆ ಅಂತ ನಾವು ಕೇಳಿದ್ದೇವೆ. ಅದರ ಹಿಂದೆ ಈ ಒಂದು ಗುಟ್ಟಿದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಮಾತ್ರ ವಾದಿರಾಜರ ಒಂದು ಈ ಪದ್ಯದಲ್ಲಿ ಮಾತ್ರ ಇದು ಒಂದು ಗುಟ್ಟಿದೆ.
ಯಾಕಂದ್ರೆ ಅದು ಮಾವ ಮಾಡ್ತಾ ಇರುವ ಊಟ, ಮದುವೆ ಊಟ. ಮದುವೆ ಊಟ ಕೆಟ್ಟವರಿಗೆ ಸಿಗಬಾರದು ಅಂತ ತಾನು ಮೋಹಿನಿಯಾಗಿ ಬಂದ. ಯಾಕಂದ್ರೆ ದಾನವರನ್ನ ವಂಚಿಸ್ಲಿಕ್ಕೋಸ್ಕರ ಅವ್ರು ಬಂದು ಕೂತೇ ಇದ್ರು. ಅದಕ್ಕೆ ಅವ್ರಿಗೆ ಏನ್ ಮಾಡಿದ ಅಂದ್ರೆ ಬರೀ ಗೆಜ್ಜೆ ಶಬ್ದ, ಕಣ್ಮುಚ್ಕೊಳ್ಳಿ ಅಂತ ಹೇಳಿದ. ಕೈ ಬಿಚ್ಚಿ ಕಣ್ಮುಚ್ಚಿ ಅವರ ಈ ರೂಪಕ್ಕೆ ಮೋಹಿತರಾಗಿ ಕಣ್ಣು ಮುಚ್ಚಿ ಕೂತು ಬಿಟ್ಟಿದ್ದಾರೆ, ಕೈ ಬಿಚ್ಚಿ ಕೂತಿದ್ದಾರೆ. ಹಾ ಮೋಹಿನಿ ಅಮೃತ ಬಡಿಸ್ತಾಳೆ ಅಂತ ಹತ್ತಿರ ಬರ್ತಾನೆ ಗೆಜ್ಜೆ ಶಬ್ದ. ಈಗ ಬಿತ್ತು ಅಂತ ಹೇಳ್ಬೇಕಾದ್ರೆ ಆ ಕಡೆ ದೇವತೆಗಳಿದ್ದಾರೆ, ಅವರಿಗೆ ಅಮೃತ ಬೀಳ್ತದೆ. ಯಾಕಂದ್ರೆ ಭಕ್ತಿಯಿಂದ ಭಗವಂತನ ನೋಡ್ತಾ ಇದ್ದಾರೆ, ಅವರಿಗೆ ಅಮೃತವನ್ನು ಉಣಿಸ್ತಾನೆ. ಈ ಮೋಹಿನಿ ವೇಷವನ್ನ ಲಕ್ಷ್ಮಿ ನೋಡ್ತಾಳಂತೆ. ಇದ್ಯಾರು? ನನ್ನ ಯಜಮಾನ್ರ. ನನ್ನ ಯಜಮಾನ್ರು ಇಷ್ಟು ಚಂದ ಸ್ತ್ರೀವೇಷ ಹಾಕ್ಲಿಕ್ಕೆ ಬರ್ತದ? ಎಷ್ಟು ಅಂತ ಹೇಳಿದ್ರೆ, ತನ್ನ ಸೌಂದರ್ಯದಿಂದ ಉನ್ನತ ಮಡಿಯಾದ ಲಾವಣ್ಯದಿಂದ ಮೆರವ ಸುರ ನಿಜ ಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಾಗ ಅನ್ಯರೇಕೆಂದು ಇವನಿಗೂ ಒಂದು ಪತಿ ಬೇಕಾದ. ಯಾಕಂದ್ರೆ ಇವನೇ ಎಷ್ಟು ಚಂದ ಇರಬೇಕಾದ್ರೆ ಇವನಿಗಿಂತಲೂ ಇನ್ನು, ಯಾಕಂದ್ರೆ ಲಕ್ಷ್ಮಿಯು ಆ ಮೋಹಿನಿಯ ಸೌಂದರ್ಯ ಮುಂದೆ ಏನಲ್ಲ. ಇವನಿಗೆ ಅನ್ಯರೇಕೆಂದು, ಇವನಿಗೆ ಅನ್ಯರು ಯಾಕೆಂದು ಅಷ್ಟು ಬೆರಗಾದ್ಲಂತೆ. ಅಂಥ ರೂಪ ಅಂದ್ರೆ ಭಗವಂತನ ರೂಪದ ಉತ್ಕೃಷ್ಟತೆಯನ್ನ ವರ್ಣನೆ ಮಾಡು. ಎಲ್ಲಾ ದೇವತೆಗಳು ಕೂಡ ಸ್ತ್ರೀ ಭಾವುಕೆಯರೆಲ್ಲ ಮರಳನಾಗೆ, ಸ್ತ್ರೀಯರು ಮರಳಾಗಿ ಬಿಟ್ರಂತೆ. ಎಂಥ ಅಂತ ಅಂದ್ರೆ ಮೋಹಿನಿಯನ್ನು ಒಮ್ಮೆ ಅಪ್ಕೊಂಡ್ಬಿಡ್ಬೇಕು. ಪುರುಷರೆಲ್ಲ ಸ್ತ್ರೀಯರು. ಯಾಕಂತ ಹೇಳಿದ್ರೆ ಅಷ್ಟು ಮೋಹಕ್ಕೊಳಗಾಗಿದ್ದಾರೆ. ಆ ರೂಪವೇ ಅಂತದ್ದು. ಮೋಹಿನಿ ಅಂದ್ರೆ ಮೋಹಗೊಳಿಸಿದ ರೂಪ. ಹೀಗೆ ಕ್ರಮದಿಂದ ದೇವತೆಗಳಿಗೆ ಎಲ್ರಿಗೂ ಕ್ರಮವಾಗಿ ಬಡಿಸಿದ ಭಗವಂತ. ಬಡಿಸಿ ನಂತರ ನಾಗಬಲಿ ಅಂತ ಹೇಳಿದ್ರೆ ಅದು ಇನ್ನೇನು ನಾಗನಿಗೆ ಬಲಿ ಹಾಕುದಲ್ಲ, ಮತ್ತೆ ಅದು ದಿಗ್ಗಜಗಳಿಗೆ ಬಲಿ ಹಾಕುವುದು. ಅದೊಂದು ಹಿಂದಿನ ಒಂದು ವಿವಾಹದ ಕಟ್ಟಳೆ, 4ನೇ ದಿನ ನಡೆಸುವಂತಹದ್ದು. ಅಲ್ಲಿ ಕೆಲವೆಲ್ಲ ಈ ಆನೆಯ ಒಂದು ಇದನ್ನೆಲ್ಲ ಆಕೃತಿಯನ್ನೆಲ್ಲ ಮಾಡಿ ಅಲ್ಲಿ ಭದ್ರ ಮಾತಂಗ ಮತ್ತ ಮಾತಂಗ ಅಂತ 2 ಆನೆ, ಅವುಗಳನ್ನು ದಿಗ್ಗಜಗಳು, ಅವುಗಳಿಗೆಲ್ಲ ಬಲಿ ಕೊಡ್ಲಿಕ್ಕುಂಟು. ದಿಗ್ಗಜಗಳಿಗೆಲ್ಲ ಬಲಿ ಕೊಟ್ಟು ಅಂದ್ರೆ 8 ದಿಕ್ಕಿನಲ್ಲಿ 8 ಆನೆಗಳುಂಟು, ಈ ಭೂಮಿಯನ್ನು ಹೊತ್ತಿಡುತ್ತಿರುವಂತವುಗಳು. ಅವುಗಳಿಗೆಲ್ಲ ಬಲಿ ಕೊಟ್ಟು ನಂತರ ಆ ಆನೆ ಮೇಲೆ ಕೂತ್ಕೊಂಡು ಮತ್ತ ಮಾತಂಗದ ಮೇಲೆ ಹಾಗೂ ಭದ್ರ ಮಾತಂಗದ ಮೇಲೆ ಈ ಪತಿ ಪತ್ನಿಯರು ಕೂತ್ಕೊಂಡು ಮತ್ತೆ ಬದಲಾವಣೆ ಮಾಡಿಕೊಂಡು ಮತ್ತೆ ಅವರಿಬ್ಬರು ಕೂಡ ತಾವು ಈ ಇದೇನಿದೆ ಸಂಪರ್ಕ ಮಾಡುವಂಥದ್ದು ಪತಿ ಪತ್ನಿಯರು. ಹೀಗೆ ಆ ಇದೇನಿದೆ ನಾಗಬಲಿಯು ಕೂಡ ನಡೆಸಿ ಆಯ್ತು. ಅದನ್ನು ಕೂಡ ಬಹಳ ಅಲಂಕಾರಿಕವಾಗಿ ತಿಳಿಸ್ಕೊಡ್ತಾರೆ. ಅಲ್ಲಿಗೆ ವಿವಾಹ ಮಹೋತ್ಸವ ಮುಗೀತು. ಬಂದವರೆಲ್ಲರಿಗೂ ಅವರು ಹೊರಟು ನಿಂತಾಗ ವರುಣ ಎಲ್ಲರನ್ನ ಹಾಗೆ ಕಳಿಸಿದ್ದಲ್ಲ, ಪ್ರತಿಯೊಬ್ಬರಿಗೂ ನಾನಾ ವಿಧವಾದ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ದಾನೆ. ಸಮುದ್ರ ಮಥನದಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ಕೊಟ್ಟು ಕಳಿಸಿದ. ಅದರಲ್ಲಿ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಕ್ಷುದೇವ ಕಳೆವ ನವರತ್ನದ ಮಾಲೆಯ, ಹಸಿವೇ ಇಲ್ಲದಂತೆ ಮಾಡುವ ನವರತ್ನದ ಮಾಲೆಯನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಂತೆ. ಸ್ವಾಮಿ ನನ್ನನ್ನು ಅನುಗ್ರಹ ಮಾಡ್ಲಿಕ್ಕೆ ಬಂದ ಅಂತ ವರುಣ ಆಶೀರ್ವಾದವನ್ನು ಪಡೆದ. ಹಾಗೆ ವಾಯುದೇವರಿಗೆ ಮುತ್ತಿನ ಹಾರವನ್ನ ಕೊಟ್ಟಂತೆ. ಹಾಗೆ ಶಿವನಿಗೆ ವಿಧುವಿನ ಕಲೆ, ಚಂದ್ರನ ಕಲೆ, ಯಾಕಂದ್ರೆ ಚಂದ್ರ ಅಲ್ಲಿ ಬಂದಿದ್ನಲ್ವ, ವಿಧುವಿನ ಕಲೆ ಕೊಟ್ಟ, ಚಂದ್ರನ ಕಲೆ ಕೊಟ್ಟ, ಅದನ್ನು ತಲೆ ಮೇಲೆ ಧರಿಸಿದ. ಹಾಗೆ ಶಕ್ರ ಮೊದಲಾದ ದಿಕ್ಪಾಲಕರಿಗೆ, ಇಂದ್ರ ಅಗ್ನಿ ಮುಂತಾದ ಎಲ್ಲ ದಿಕ್ಪಾಲಕರಿಗೆ ಅವರಿಗೆ ಗಜಗಳನ್ನ, 4 ದಂತದ ಗದಗಳನ್ನ, ಚೌದಂತ ಗದಗಳು, 4 ದಂತದ ಗಜಗಳನ್ನ ಕೊಟ್ಟು ನಂತರ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿದೇನೆಂದ್ರೆ ಮಕ್ಕಳ ಆಯುಷ್ಯವ, ಮಧುಮಕ್ಕಳ ಆಯುಷ್ಯವ ಬೆಳೆಸಿಂದ. ಲಕ್ಷ್ಮೀನಾರಾಯಣರಿಗೋಸ್ಕರ ಹೇಳ್ತಾ ಇರೋದಲ್ಲ ಇದು. ಮತ್ತೆ ಉಳಿದ ಎಲ್ಲ ವಿವಾಹದಲ್ಲೂ ಕೂಡ ಬಂದವರು ಯಾಕೆ ಉಡುಗೊರೆ ಕೊಡುವುದಂದ್ರೆ ಪಾಪ ದೂರದ ಬರ್ತಾರ ತಾಯಿಗೂ ಆಗಲ್ಲ. ಮತ್ತೆ ಕೊಟ್ಟವರ ಹತ್ರ ಏನು ಅಂದ್ರೆ ವಧುವರರಿಗೆ ಚೆನ್ನಾಗಿ ಆಯುಷ್ಯ ಅನುಗ್ರಹ ಮಾಡ್ಲಿ, 100 ವರ್ಷ ಚೆನ್ನಾಗಿರುವಂತ ಅನುಗ್ರಹ ಮಾಡಿ, ಈ ರೀತಿ ಬಂದವರ ಹತ್ರ ಎಲ್ಲ ಆಶೀರ್ವಾದವನ್ನ ಪಡಿಬೇಕು, ಉಡುಗೊರೆಗಳನ್ನ ಕೊಟ್ಟು. ಹೀಗೆ ಆಶೀರ್ವಾದವನ್ನ ಪಡೆದ. ಮತ್ತೆ ದೇವೇಂದ್ರಗೆ ಇನ್ನೂ ವಿಶೇಷವಾಗಿ ಪಾರಿಜಾತವನ್ನಿಟ್ಟ, 10,000 ಅಪ್ಸರ ಸ್ತ್ರೀಯರನ್ನ ಕೊಟ್ಟ. ವರುಣ ದೇವನಿಗೆ ತಾನು 10,000 ಕೊಟ್ಟು ಭಕ್ತಿಯ ಮನದಲ್ಲಿ ಬೆಳೆಸಿಂದ, ಭಕ್ತಿಯನ್ನ ಮನದಲ್ಲಿ ಬೆಳೆಸುವಂತ ಪ್ರಾರ್ಥನೆಯನ್ನು ಮಾಡಿಕೊಂಡ. ಇನ್ನು ನವರತ್ನ ರಾಶಿ ತೆಗೆದು ಉಳಿದ ಎಲ್ಲ ದೇವತೆಗಳಿಗೆ ಕೊಟ್ಟು ಕಳಿಸಿಕೊಟ್ಟ. ಬಂದವರೆಲ್ಲರೂ ಹೊರಟೋದ್ರು. ಅಳಿಯ ಮಗಳಿದ್ದಾರಲ್ವಾ, ಅಳಿಯ ಬೇರೆ ಕಡೆ ಹೊರಟು ಬಿಟ್ರೆ ಇನ್ನೊಂದು ಕಡೆ ಅಡಿಗಿಡದಂತೆ, ಅಳಿಯ ಬೇರೆ ಕಡೆ ಹೋಗ್ಬಾರ್ದು. ಯಾಕಂದ್ರೆ ಮಗಳನ್ನು ಕಳಿಸ್ಕೊಟ್ರೆ ತುಂಬಾ ದುಃಖ ಆಗ್ಬಿಡ್ತದೆ, ಇದು ಇಂಥ ಮಗಳು. ಅದಕ್ಕೋಸ್ಕರ ಉನ್ನತ ರವರತ್ನ ಮಯವಾದ ಮನೆಯ ಚೆನ್ನೆ ಮಗಳಿಂದ ವೀರ ಚೀಸಿ, ಒಂದು ದಿವ್ಯವಾದ ಅರಮನೆ, ಅದೇ ಶ್ವೇತದ್ವೀಪ. ಕ್ಷೀರಸಾಗರದ ಮಧ್ಯದಲ್ಲಿ ಶ್ವೇತದ್ವೀಪ. ಆ ಶ್ವೇತದ್ವೀಪವನ್ನ ರಚನೆ ಮಾಡಿಕೊಟ್ಟ. ಅದರಲ್ಲಿಯೂ ಕೂಡ ಲಕ್ಷ್ಮಿಯಿಂದ ನಿರ್ಮಿತವಾದ ಭಾಗ ಏನಿದೆ ಅದನ್ನು ಹೇಳ್ತಾರೆ. ಚೆನ್ನೆ ಮಗಳಿಂದ ಅತ್ಯಂತ ಸುಂದರಿಯಾದ ತನ್ನ ಮಗಳೇನಿದ್ದಾಳೆ, ಮಗಳಿಗೆ ಹೇಳಿದ ನೀನೇ ನಿನ್ ಗಂಡನಿಗೆ ಯಾಕೆ ಬೇಕೋ ಆಗ ರಚನೆ ಮಾಡಿಕೊಡಮ್ಮ ಅಂತ.
ಲಕ್ಷ್ಮಿ ತಾನೇ ರಚನೆ ಮಾಡಿಕೊಟ್ಲಂತೆ. ಅಲ್ಲಿ ಅಳಿಯನಿಗೆ ಸ್ಥಿರವಾಗಿ, ಅಳಿಯಂದ್ರೆ ಇಲ್ಲೇ ಇರಬೇಕು, ಇಲ್ಲಿಂದ ಎಲ್ಲೂ ಹೋಗಬಾರದು. ನೋಡಿ, ಇದನ್ನ ಹೇಳ್ತದೆ ಮಹಾಭಾರತ, ಹೇಳ್ತದೆ ಬರೀ ಮದುವೆ ಮಾಡಿಕೊಡುವುದಲ್ಲ, ಮದುವೆ ಮಾಡಿದ ಮೇಲೆ ಅಳಿಯನಿಗೆ ಬೇಕಾದ ವೃತ್ತಿಯನ್ನ ಕೊಟ್ಟು ಅವನ ಸಂಸಾರ ನಡೆಸ್ಲಿಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಡ್ಬೇಕು. ನಮ್ಮಲ್ಲಿಲ್ಲ, ಘಟ್ಟದ ಮೇಲಿದೆ ಬಂಡಿ ಬಾಗಿನ ಅಂತ ಹೇಳಿದ್ರೆ ನೋಡಿ, ಅಳಿಯ ಸಂಸಾರ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲ ಕೊಡ್ಬೇಕು ಅಂತ. ಒಂದು ಪಾತ್ರೆ ಪಗಳಿಂದ ಹಿಡಿದು ಅದಕ್ಕೆ ಹೆಸರೇ ಬಂಡಿ ಬಾಗಿನ ಅಂತ, ಅಂದ್ರೆ ಬಂಡಿ ಮೇಲೆ ತಗೊಂಡು ಹೋಗುದು ಅಂತ, ಅಷ್ಟು ಕೊಡ್ಬೇಕು ನೋಡಿ. ಹಾಗೆ ಹಿಂದೆ ಕೊಡ್ತಾ ಇದ್ದವರು, ಇಲ್ಲಿ ಇವತ್ತೇನು ಅಂದ್ರೆ ಮನೆ ಮಾರು ಎಲ್ಲ ಮಾರಿ ಕೊಡ್ಬೇಕು ಅಷ್ಟರ ಮಟ್ಟಿಗೆ. ಆದ್ರೆ ಇಲ್ಲಿ ವರುಣ ತಾನು ಎಲ್ಲ ಮಾಡಿಕೊಟ್ಟಿದ್ದಾನಂತೆ. ಯಾಕಂದ್ರೆ ಭಗವಂತ ಯಾವತ್ತೂ ನನ್ನಲ್ಲಿ ನೆಲೆಸಬೇಕು, ಲಕ್ಷ್ಮೀನಾರಾಯಣರು ಯಾವತ್ತೂ ನನ್ನಲ್ಲಿ ನೆಲೆಸಬೇಕು ಅಂತ. ಹೀಗೆ ಕ್ಷೀರಸಾಗರದ ಮಧ್ಯದ ಶ್ವೇತದ್ವೀಪದಲ್ಲಿ ಭಗವಂತ ತಾನು ಪವಡಿಸಿದ. ಅಂತ ಭಗವಂತ ಅಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುಧಿ ಎಲ್ಲಿ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲ ಹಾಲಿ ಶೋಭಾನೆ. ವಾದಿರಾಜರು ಇಂಥ ಅತ್ಯಂತ ಮಂಗಲಕರವಾದಂತಹ ವಿವಾಹದ ಕಥೆಯನ್ನ ಹೇಳ್ತಾ ಈಗ ಎಲ್ಲರಿಗೂ ಶುಭವನ್ನ ಹಾರೈಸ್ತಾ ಇದ್ದಾರೆ. ಎಲ್ರೂ ಆ ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ಆ ಹಯವದನ ಸ್ವಾಮಿ ಅಂದ್ರೆ ಅದೇ ನಾರಾಯಣ. ವಾದಿರಾಜರಿಗೆ ಹಯವಗ್ರೀವ ರೂಪದಿಂದ ಕಾಣಿಸಿಕೊಂಡವ, ಹಯಗ್ರೀವ ರೂಪದಿಂದ ಪರಮಾನುಗ್ರಹ ಮಾಡಿದವ ಅಂತಹ ಆ ಭಗವಂತ ತನ್ನ ಪ್ರಿಯಳಾದ ಲಕ್ಷ್ಮಿಗೆ, ಅತ್ಯಂತ ಪ್ರೀತಿ ಪಾತ್ರಳಾದಂತಹ ಲಕ್ಷ್ಮಿಗೆ, ಅಂದ್ರೆ ಅತ್ಯಂತ ಭಗವಂತನ ಪ್ರೀತಿಗೆ ಪಾತ್ರವಾಗುವುದು ಸೌಂದರ್ಯದಿಂದಲ್ಲ, ಇನ್ಯಾವುದರಿಂದಲಲ್ಲ, ಕೇವಲ ಭಕ್ತಿಯಿಂದ. ಭಕ್ತಿಯಿಂದ ಲಕ್ಷ್ಮಿ ಭಗವಂತನನ್ನ ಒಲಿಸಿಕೊಂಡಿದ್ದಾಳೆ. ಈ ರೀತಿ ತನ್ನ ಅತ್ಯಂತ ಅಂತರಂಗದ ಭಕ್ತೆಯಾದ ನಾರಾಯಣ ಆ ಲಕ್ಷ್ಮಿಗೆ ಭಗವಂತ ಜಯವಿತ್ತ ಕ್ಷೀರಾಂಬುಧಿಯಲ್ಲಿ, ಕ್ಷೀರಸಾಗರದಲ್ಲಿ ಹೀಗೆ ತಾನು ಜಯ ಅಂದ್ರೆ ಉತ್ಕೃಷ್ಟತೆಯನ್ನು ತಂದುಕೊಟ್ಟ ಅಂತ ಹೇಳಿದ್ರೆ ಅವಳು ಸಮಸ್ತ ದೇವತೆಗಳಿಗಿಂತ ಮಿಗಿಲಾಗಿ ನಿಂತು. ಯಾಕಂತ ಹೇಳಿದ್ರೆ ಭಗವಂತ ಅವಳನ್ನು ಒಲಿಸಿದ್ಲಿಂದ, ನಾರಾಯಣನ ಪತ್ನಿ ಆದ್ದರಿಂದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವಳಿಗೆ ಜಯ ಎಷ್ಟು ತಂದುಕೊಟ್ಟ ಅಂತ ಹೇಳಿದ್ರೆ ಸ್ಕಾಂದ ಪುರಾಣ ಹೇಳ್ತದೆ, ಅವಳನ್ನು ಬಿಡ್ಲೇ ಇಲ್ವಂತೆ, ತನ್ನ ಎದೆಯಲ್ಲೇ ಧರಿಸ್ಬಿಟ್ನಂತೆ ಶ್ರೀವತ್ಸ ಚಿಹ್ನೆಯಾಗಿ ಭಗವಂತ. ಇಷ್ಟರ ಮಟ್ಟಿಗೆ ಅದಕ್ಕೆ ಅವನಿಗೆ ಶ್ರೀನಿವಾಸ ಅಂತ, ಲಕ್ಷ್ಮಿಯ ವಾಸಸ್ಥಾನವೇ ತಾನಾಗಿಬಿಟ್ಟ ಭಗವಂತ ಎದೆಯಲ್ಲಿ ನೆಲೆಸುವ ಮೂಲಕ. ಇಂತಹ ಭಗವಂತ ನಮ್ಮನ್ನು ಕೂಡ, ನಾವು ಪಾಮರರು ಅಲ್ಪರು, ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲ. ಯಾಕಂದ್ರೆ ನಮಗೆ ಲಕ್ಷ್ಮಿ ಹಾಗೆ ಭಕ್ತಿ ಮಾಡ್ಲಿಕ್ಕೆ ಬರೋಲ್ಲ, ಲಕ್ಷ್ಮಿ ಹಾಗೆ ಸೇವೆ ಮಾಡ್ಲಿಕ್ಕೆ ಬರೋಲ್ಲ, ನಮ್ಮಲ್ಲಿ ಏನೂ ಇಲ್ಲ. ಪಾಪೀನಾಂ ಅಹಮೇವ ಅಗ್ರಣೀಹಿ ದಯಾಲೂನಾಂ ತ್ವಮಗ್ರಣೀಹಿ. ಇದು ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಎರಡರಲ್ಲೂ ಹೇಳುವ ಮಾತು. ಪಾಪಿಗಳಲ್ಲಿ ನಾನೇ ಮೊದಲಿಗ, ದಯಾಳುಗಳಲ್ಲಿ ನೀನೇ ಮೊದಲಿಗ. ಅದಕ್ಕೆ ಹೇಳುದು ದಯದಿ ನಮ್ಮೆಲ್ಲರ. ನಾವು ಪಾಪದ ಮೇಲೆ ಪಾಪ ಮಾಡಿರಬಹುದು, ಆದ್ರೆ ಆ ಎಲ್ಲ ಪಾಪವನ್ನು ಕೂಡ ಕ್ಷಮಿಸುವಂತಹ ದಯಾ ಸಾಗರ ನೀನಲ್ವಾ. ಅದರಿಂದ ನಮ್ಮನ್ನ ದಯದಿಂದ ರಕ್ಷಿಸಿ ಸಲಹಲಿ ನಮ್ಮೆಲ್ಲರನ್ನು, ಅಂದ್ರೆ ಎಲ್ಲರ ಪರವಾಗಿ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಮಾಡಿದ್ರೆ ದೇವರಿಗೆ ಕೇಳೋಲ್ಲ, ಆದ್ರೆ ವಾದಿರಾಜರು ಮಾಡಿದ್ರೆ ದೇವರಿಗೆ ಕೇಳುತ್ತದೆ. ಅದಕ್ಕಾಗಿ ನೋಡಿ, ವಾದಿರಾಜರ ಅಂತರ್ಗತನಾಗಿ ಆ ಲಕ್ಷ್ಮೀನಾರಾಯಣರನ್ನ ಧ್ಯಾನ ಮಾಡುವುದು. ಸ್ವಾಮಿ ಆ ರೀತಿ ನಮಗೆ ಅನುಗ್ರಹವನ್ನ ಮಾಡುವುದು. ಇಷ್ಟು ಹೇಳಿ ವಾದಿರಾಜರು ಈ ಪದನ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಅಯ ವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿ ಸಲ ಆಲಿ. ಹೀಗೆ ಈ ಪದ್ಯ ಏನಿದೆ ಇದನ್ನ ರಚಿಸಿದವರು ವಾದಿರಾಜ ಮುನಿಗಳು. ಯಾವುದೇ ಒಂದು ಪದ್ಯವನ್ನ ನಾವು ಮೊದಲು ಸ್ತೋತ್ರ ಯಾವುದನ್ನು ಋಷಿ ಅಂದ್ರೆ ಅದನ್ನು ರಚನೆ ಮಾಡಿದವರು ಸಾಕ್ಷಾತ್ಕರಿಸಿಕೊಂಡವರು ತಲೆ ಮೇಲೆ ಧಾರಣೆ ಮಾಡಬೇಕು, ಕಡೆಗೂ ಕೂಡ ಸ್ಮರಣೆ ಮಾಡಿಕೊಳ್ಬೇಕು ಅವರನ್ನು. ಕಡೆಯಲ್ಲಿ ಈ ಪದ್ಯವನ್ನ ರಚನೆ ಮಾಡಿದವರು ವಾದಿರಾಜ ಮುನಿಗಳು. ಅವರಿಗೆ ಅಂತ ಹೇಳಿದ್ರೆ ವಾದಿರಾಜರು ತಮಗಾಗಿ ಕೇಳುವುದಲ್ಲ, ನಮಗಾಗಿ ಕೇಳುವುದು. ತಾಪವ ಕಳೆದು, ಏನು ಸಾಂಸಾರಿಕ ತಾಪಗಳೇನಿದೆ ಅದನ್ನ ಭಕ್ತರಿಗೆ ಕಳೆದು ತನ್ನ ಪಾದದ ತನ್ನ ಸ್ವರೂಪದ ಸಮೀಪದಲ್ಲಿಟ್ಟು ಸಲಹಲಿ ಅಂತ ಹೇಳ್ತಾ ಈ ಪದ್ಯದ ಒಂದು ವೈಶಿಷ್ಟ್ಯವನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ
ಲಕ್ಷ್ಮೀಕಾಂತನೆಂದೆನಿಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು. ಈ ಪದ ಏನಿದೆ ಇದು ಲಕ್ಷ್ಮೀನಾರಾಯಣರೇ ಕೊಂಡಾಡಿಸಿಕೊಂಡದ್ದು ನನ್ನಿಂದ. ಎಲ್ಲಿ? ಸ್ವಪ್ನದಲ್ಲಿ ಲಕ್ಷ್ಮೀನಾರಾಯಣರು ನನಗೆ ಕಂಡು ನಾನು ಅವರನ್ನ ಹಾಡಿ ಹೊಗಳಿದೆ. ಯಾಕಂತ ಹೇಳಿದ್ರೆ ಆ ಭಗವಂತನದ ಅನುಗ್ರಹದಿಂದ. ಅದಕ್ಕೆ ಹೇಳ್ತಾರೆ ನೋಡಿ, ನಾನು ಹಾಡಿ ಹೊಗಳಿದೆ ಅಂತಲ್ಲ, ಕೊಂಡಾಡಿಸಿಕೊಂಡ. ಆ ಭಗವಂತನೇ ನನ್ನೊಳಗೆ ನಿಂತು ನನ್ನಿಂದ ಕೊಂಡಾಡಿಸಿಕೊಂಡ ಅಂತ ಹೇಳಿದ್ರೆ ಇದು ಭಗವಂತನೇ ನುಡಿಸಿದ ಮಾತು. ಆಗ ಹೊಗಳಿದಂತಹ ಮಾತೇನಿದೆ ಅದು ಹೊರ ಪ್ರಪಂಚಕ್ಕೆ ತಂದೆ. ಯಾವಾಗ? ಪಂಥದಲ್ಲಿ ಅಂತ ಹೇಳಿದ್ರೆ ಇದು ಮಾಂಗಲಿಕವಾದದ್ದು. ಇದನ್ನು ನೀವು ರಚನೆ ಮಾಡಿ, ಇದನ್ನು ನೀವು ಹೇಳಿ, ನಿಮ್ಗೆ ಒಳ್ಳೇದಾಗೇ ಆಗತ್ತೆ ಅಂತ ಆ ರಾಜ ಏನಿದ್ದಾನೆ, ರಾಜನ ಮದುವೆಯಲ್ಲಿ ಅಂದ್ರೆ ಮಗಳ ಮದುವೆಯಲ್ಲಿ, ಅದು ಯಾವ ರಾಜ ಅಂತ ಹೇಳಲ್ಲ, ಇದು ವಾದಿರಾಜ ಗುರುವರ ಚರಿತಾಮೃತದಲ್ಲಿ, ಆದ್ರೆ ಅರಸಪ್ಪ ನಾಯಕ ಅಂತ ಲೋಕದಲ್ಲಿ ಪ್ರಸಿದ್ಧ ಇರುವಂತದ್ದು. ಆ ವಿವಾಹದಲ್ಲಿ ವರನಿಗೆ ಹಾವು ಕಚ್ಚಿದಾಗ ಈ ಲಕ್ಷ್ಮೀ ಶೋಭಾನೆಯ ಮೂಲಕ ಬದುಕಿಸಿದ್ರು. ಇದು ಪಂಥದಲ್ಲಿ ಚಾಲೆಂಜ್ ಅಲ್ಲಿ ನೋಡಿ ಬದುಕಿದ್ದಾರೆ. ಅಷ್ಟು ಶಕ್ತಿ ಉಂಟಿದಕ್ಕೆ. ವಿಷವನ್ನು ಪರಿಹರಿಸುವ, ಸಾವನ್ನು ಗೆಲ್ಲಿಸುವ, ಸಕಲ ಸೌಭಾಗ್ಯವನ್ನು ತಂದುಕೊಡುವಂತಹ ಶಕ್ತಿ ಉಂಟು ಅಂತ ತೋರಿಸಿಕೊಟ್ಟಿದ್ದಾರೆ ವಾದಿರಾಜರು. ಇಲ್ಲಿ ಒಂದು ಬಹಳ ಅದ್ಭುತವಾದ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಏನಂತ ಹೇಳಿದ್ರೆ, ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಅಂತ. ಲಕ್ಷ್ಮೀಕಾಂತನ ಕಂದ ನೆನೆಸುವ ಅಂದ್ರೆ ಲಕ್ಷ್ಮೀಕಾಂತನ ಕಂದ ಎನಿಸುವ ಅಂತ. ಇದಕ್ಕೆ ನಮಗೆ ಸಾಮಾನ್ಯವಾಗಿ ಏನು ಕಾಣುತ್ತೆ ಅಂತ ಹೇಳಿದ್ರೆ, ನಾವು ತ್ವಮೇವ ಮಾತಾಜ ಪಿತಾ ತ್ವಮೇವ, ನೀನೇ ತಂದೆ ನೀನೇ ತಾಯಿ ಅಂತ ನಾವು ದೇವರಿಗೆ ಹೇಳೋದುಂಟು. ಹಾಗಿದ್ರೆ ನಾವು ಮಕ್ಕಳಲ್ವಾ? ನೋಡಿ, ಈ ರೀತಿ ಹೇಳುದಾದ್ರೆ ಇಲ್ಲಿ ಒಂದು ಪ್ರಯೋಗ ಬರಬೇಕಿತ್ತು, ಲಕ್ಷ್ಮೀಕಾಂತನ ಕಂದ ನೆನೆಸಿದ ಅಂತ. ಅದನ್ನು ನೋಡಿ ಆ ರೀತಿ ಹೇಳಿಲ್ಲ, ಲಕ್ಷ್ಮೀಕಾಂತನ ಕಂದ ನೆನೆಸುವ ಅಂತ ಹೇಳಿದ್ರೆ ಇನ್ನು ಮುಂದೆ ಲಕ್ಷ್ಮೀನಾರಾಯಣರ ಮಗ ನೆನೆಸುವ. ಅಂದ್ರೆ ಇದು ಏನು ಸೂಚನೆ ಅಂದ್ರೆ, ಲಕ್ಷ್ಮೀನಾರಾಯಣರ ಮಕ್ಕಳು ಬ್ರಹ್ಮವಾಯುಗಳು, ಆ ವಾಯುದೇವರಾಗಿ ಮುಂದೆ ನಾನು ಬರುವವನಿದ್ದೇನೆ ಅನ್ನುವಂತಹ ಸೂಚನೆಯು ಕೂಡ ನೋಡಿ. ಯಾಕಂದ್ರೆ ಬೇರೆ ರೀತಿಯಿಂದ ಅರ್ಥ ಮಾಡ್ಲಿಕ್ಕೆ ಬರೋಲ್ಲ, ಈ ಶಬ್ದಕ್ಕೆ ಬೇರೆ ರೀತಿ ಅರ್ಥ ಮಾಡ್ಲಿಕ್ಕೆ ಬರೋಲ್ಲ, ಹೀಗೆ ಅರ್ಥ ಮಾಡ್ಬೇಕಾಗ್ತದೆ. ವಾಯುದೇವರ ಪದವಿಗೆ ಮುಂದೆ ಬರುವವನು ನಾನು ಅಂದ್ರೆ ಅದಕ್ಕಾಗಿಯೇ ಲಕ್ಷ್ಮೀನಾರಾಯಣರಷ್ಟು ನನಗೆ ಕಾಣಿಸಿಕೊಳ್ತಾರೆ. ಅದಕ್ಕೆ ಯಾಕಂತ ಹೇಳಿದ್ರೆ ನೋಡಿ, ಆ ವಾಯುದೇವರ ಅಥವಾ ವಾಯುದೇವರ ಪದವಿಗೆ ಬರುವಂತ ರುಜುಗಳು ಅಂತ ಅವರು ಯಾವತ್ತೂ ದೇವರ ಆರಾಧನೆಯನ್ನು ಮಾಡ್ತಾ ಇರುವರು. ಎಲ್ಲಿವರೆಗೆ ಅಂದ್ರೆ ಪ್ರಳಯೇಪಿ ಪ್ರತಿಭಾದ ಪರಾವರಹ ಅಂತ. ಪ್ರಳಯ ಕಾಲದಲ್ಲಿ ಉಳಿದವರು ಮಲಗಿ ನಿದ್ರೆ ಮಾಡ್ತಾ ಇದ್ರು ಕೂಡ ಇವರು ಮಾತ್ರ ಭಗವಂತನನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಆಗ್ಲೂ ಭಗವಂತನನ್ನ ಮರೆಯದವರು. ಅದಕ್ಕಾಗಿಯೇ ಸ್ವಪ್ನದಲ್ಲಿ ನಮಗೆ ಸ್ವಪ್ನ ಕಂಡ್ರು ಕೂಡ ಅವರಿಗೆ ದೇವರೇ ಕಾಣಿಸುವಂಥದ್ದು. ಹೀಗೆ ಆ ಲಕ್ಷ್ಮೀನಾರಾಯಣರ ಅತ್ಯಂತ ಪ್ರೀತಿಗೆ ಪಾತ್ರರಾದಂತಹ ನಾನು ವಾದಿರಾಜರು ರಚಿಸಿದಂತಹ ಅದೆಂತವರು ಸಂತರ ಮೆಚ್ಚಿನ, ಇದು ಹೆಗ್ಗಳಿಕೆ ಎಂದು ಹೇಳ್ಕೊಳ್ತಾರೆ. ಇಲ್ಲಿ ಬದುಕಬೇಕು ಹೇಗಂತ ಹೇಳಿದ್ರೆ ಸಜ್ಜನರಿಗೆ ಬೇಕಾದಾಗ ಬದುಕಬೇಕು. ವಾದಿರಾಜರು ಯಾರು ಸಜ್ಜನರಿದ್ದಾರೆ, ಸಜ್ಜನರು ಮೆಚ್ಚಿದಂತಹ ವಾದಿರಾಜರು ರಚಿಸಿದಂತಹ ಪದ ಇದು. ಅದಕ್ಕಾಗಿಯೇ ಪದ್ಯಕ್ಕೆ ಶ್ರೇಷ್ಠತ್ವ ಬಂತು ಇಂಥವರು ಇದರಿಂದ ಏನಾಗತ್ತೆ ಅಂದ್ರೆ ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು. ಯಾರು ಈ ಕೃತಿಯನ್ನ ಕೇಳ್ತಾರೆ, ಅಧ್ಯಯನ ಮಾಡ್ತಾರೆ, ಲಕ್ಷ್ಮೀ ಶೋಭಾನೆ ಅನ್ನೋದು ಯಾರೋ ಹೆಣ್ಣುಮಕ್ಕಳು ಎಲ್ಲೋ ಕೂತ್ಕೊಂಡು ಹೇಳುವ ಪದ್ಯ ಅಲ್ಲ, ಅಧ್ಯಯನ ಮಾಡ್ಲಿಕ್ಕಿರುವಂತಹ ಗ್ರಂಥ ಇದು. ಇದನ್ನ ಯಾರು ಅಧ್ಯಯನ ಮಾಡ್ತಾರೆ, ಇದನ್ನು ಸ್ತೋತ್ರ ಮಾಡ್ತಾರೆ, ಅವರ ಆಯುಷ್ಯ ಭವಿಷ್ಯ ಎರಡು ಜೀವನದಲ್ಲಿ ಬೇಕಾದದ್ದು. ಆಯುಷ್ಯ ಇರಬೇಕು ಅಂದ್ರೆ ಆರೋಗ್ಯ ಇರಬೇಕು. ಅವರ ಆಯುಷ್ಯ ಆರೋಗ್ಯ ದಿನ ದಿನಕ್ಕೆ ಹೆಚ್ಚದಾಗ್ತಾ ಹೋಗ್ತದೆ. ಅಲ್ರಿ, ಇರುದೇ 100 ವರ್ಷ, ದಿನ ದಿನಕ್ಕೆ ಹೆಚ್ಚಾಗುದು ಅಂತ ಹೇಳಿದ್ರೆ ಏನ್ರಿ? ಹಾಗಿದ್ರೆ ಒಂದಿನ ಲಕ್ಷ್ಮೀ ಶೋಭಾನ ಹೇಳಿದ್ರೆ ಒಂದಿನ ಹೆಚ್ಚು, ಒಂದಿನ 100 ವರ್ಷ ಬದುಕೋರು 150 ವರ್ಷ ಬದುಕಬೇಕು, 200 ಹಾಗಲ್ಲ. ನಮ್ಮ ಆಯುಷ್ಯ 100 ವರ್ಷ ಇರ್ಬೋದು, ಆದ್ರೆ ಆ ಆಯುಷ್ಯ ಕಳಿಲಿಕ್ಕೆ ಬೇಕಾದಷ್ಟು ಸಾಧನಗಳು. ಆ ರೀತಿ ಇದನ್ನ ಮಹಾಭಾರತದಲ್ಲಿ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಮಾಡಿದ್ರೆ ನಿಮ್ಮ ಆಯುಷ್ಯ ಹೋಗುತ್ತೆ, ಆಯುಷ್ಯ ಹೋಗುತ್ತೆ, ಆಯುಷ್ಯ ಹೋಗುತ್ತೆ ಅಂತ. ಈ ರೀತಿ ನಾವು ಆಯುಷ್ಯ ಕಳ್ಕೊಳ್ಳುವ ಬೇಕಾದಷ್ಟು ಸಾಧನೆಗಳಿಂದ ಆಯುಷ್ಯವನ್ನು ಕಳ್ಕೊಳ್ತಾ ಇರ್ತೇವೆ. ಮೈನಸ್ 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 ಆಗ್ತಾ ಹೋಗ್ತಾ ಇರ್ತದೆ. ಅದರ ಮಧ್ಯದಲ್ಲೂ ಈ ಲಕ್ಷ್ಮೀ ಶೋಭಾನದ ಅಧ್ಯಯನದಿಂದ ಏನಾಗುತ್ತೆ ಅಂದ್ರೆ ಆ ಮೈನಸ್ ಇದ್ದದಕ್ಕೆ ಮತ್ತೆ ಪ್ಲಸ್ ಆಗ್ತಾ ಬರ್ತದೆ. ಅಷ್ಟೇ, ನಾವು ಎಷ್ಟು ಇದನ್ನು ಅಧ್ಯಯನ ಮಾಡ್ತೇವೆ ಅಷ್ಟು ಪ್ಲಸ್ ಆಗ್ತಾ ಬರ್ತದೆ. ಇನ್ನು ಭವಿಷ್ಯ ಅಂದ್ರೆ ಮುಂದಿನ ಬದುಕು. ಇಲ್ಲಿವರೆಗೆ ಆಗೋದು ಆಗೋಯ್ತು, ಆದ್ರೆ ಯಾವಾಗ ಅಧ್ಯಯನಕ್ಕೆ ತೊಡಗಿದವು ಮುಂದಿನ ಭವಿಷ್ಯ ಅವನಿಗೆ ಸುಖವಾಗಿ ದಿನ ದಿನಕ್ಕೆ ಹೆಚ್ಚುವುದು ಅಂದ್ರೆ ಚೆನ್ನಾಗಾಗ್ತಾ ಹೋಗುತ್ತೆ. ಅವನಿಗೆ ಏನು ಬೇಕೋ ಅದು ಸಿಗತ್ತೆ. ಮನುಷ್ಯ ಸದ್ಗತಿಯಿಂದ ಒಳ್ಳೆ ದೃಷ್ಟಿಯಿಂದ ಇಹ ಪರಗಳಲ್ಲಿ ಬೇಕಾದದ್ದನ್ನ ಪಡಿತಾನೆ ಅಂತ ಹೇಳ್ತಾ ವಿಶೇಷವಾಗಿ ಇದನ್ನ ಮದುವೆ ಮನೆಯಲ್ಲಿ ಹೇಳಬೇಕು. ಮದುವೆ ಮನೆಯಲ್ಲೇ ಹೇಳಬೇಕು ಅಂತಲ್ಲ, ಬೇರೆ ಕಡೆ ಹೇಳಬಾರದು ಅಂತಲ್ಲ. ಮದುವೆಯ ಮನೆಯಲ್ಲಿ ಈ ಪದನ ಪಾಡಿದರೆ ಮಧುಮಕ್ಕಳಿಗೆ ಮುದಬಹುದು. ಭಕ್ತಿ ಶ್ರದ್ಧೆಯಿಂದ ಇದನ್ನ ಲಕ್ಷ್ಮೀನಾರಾಯಣರನ್ನ ಧ್ಯಾನ ಮಾಡ್ತಾ ಈ ಸ್ತೋತ್ರವನ್ನು ಹೇಳಿದರೆ
ಈ ಲಕ್ಷ್ಮೀ ಶೋಭಾನ ಪದವನ್ನು ಹೇಳಿದರೆ ಅವರಿಗೆ ಒಳ್ಳೇದಾಗುತ್ತೆ. ವಿಶೇಷವಾಗಿ ವಧುವಿಗೆ ಒಲೆ ಭಾಗ್ಯ ಹೆಚ್ಚಾಗತ್ತೆ, ಮುತ್ತೈದೆತನ ಹೆಚ್ಚಾಗತ್ತೆ. ವರನಿಗೆ ಮುತ್ತೈದೆತನ ಹೆಚ್ಚಾಗುವುದು ಅಂದ್ರೆ ಪತಿ ಹೆಚ್ಚು ದಿನ ಬದುಕುವುದು ಅಂತಾನೆ ತಾನೆ. ಹೀಗೆ ಒಳ್ಳೇದುಂಟಾಗತ್ತೆ. ಹೀಗೆ ಹೇಳ್ತಾ ಈ ಲಕ್ಷ್ಮೀ ಶೋಭಾನ ಪದವನ್ನ ಸಮಾಪ್ತಿ ಮಾಡ್ತಾರೆ. ನಿಜವಾಗಿಯೂ ಕೂಡ ಈ ಲಕ್ಷ್ಮೀ ಶೋಭಾನ ಪದ ಬರಿಯ ಪದ ಅಲ್ಲ, ಇದು ಸಕಲ ಶಾಸ್ತ್ರಾರ್ಥಗಳ ಸಂಗ್ರಹ. ಬರೀ ಸಂಗ್ರಹ ಮಾತ್ರ ಅಲ್ಲ, ವಿಶೇಷವಾದ ವ್ಯಾಖ್ಯಾನ. ಬರೀ ವ್ಯಾಖ್ಯಾನ ಮಾತ್ರ ಅಲ್ಲ, ಇದೊಂದು ರೀತಿ ಮೀಮಾಂಸಾ ಗ್ರಂಥ ಇದ್ದಾಗ, ಅಂದ್ರೆ ಯುಕ್ತಿಯುಕ್ತವಾದಂತಹ ಸಮರ್ಥನೆ. ಆ ಕಾರಣದಿಂದಲೇ ನಮ್ಮ ಈ ತುಳುನಾಡಿನಲ್ಲಿ ಹಿಂದಿನಿಂದಲೂ ಕೂಡ ಲಕ್ಷ್ಮೀ ಶೋಭಾನೆ ಅನ್ನುವಂತಹದ್ದು ಮಂತ್ರ ತುಲ್ಯ. ಹೆಣ್ಣು ಮಕ್ಕಳಿಗೆ ಬೇರೆ ಏನು ಬರದೇ ಇದ್ರು ಬೆಳಗ್ಗೆ ಎದ್ದು ಕೂಡಲೇ ಲಕ್ಷ್ಮೀ ಶೋಭಾನೆ ಒಂದು ಬಂದೇ ಬರ್ತದೆ. ಹೇಳ್ತಾ ಇದ್ರು ಎಲ್ಲಿವರೆಗೆ ಅಂದ್ರೆ ನಾನು ಕೂಡ ಲಕ್ಷ್ಮೀ ಶೋಭಾನೆ ಕಲ್ತವನಲ್ಲ. ಮತ್ತೆ ಸಣ್ಣಲ್ಲಿದ್ದಾಗ ನಾನು ನೋಡಿ, ಅಮ್ಮ ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಕೂಡಲೇ ಪ್ರಾರಂಭ ಮಾಡೋದೇ ಲಕ್ಷ್ಮೀ ಶೋಭಾನೆ. ಅದು ಗಟ್ಟಿಯಾಗಿ ಹೇಳ್ತಾ ಇದ್ರು, ಶೋಭಾನವೆನ್ನೀರೇ ಸುರರೋಳು ಸುಭಾಗನಿಗೆ. ಅದನ್ನ ಕೇಳಿ ಕೇಳಿ ಕೇಳಿಯೇ ಬಂದದ್ ನೋಡಿ. ಅವಾಗೇನು ಹೇಳ್ತಾ ಇರ್ಲಿಲ್ಲ, ಹಾಸಿಗೆಯಲ್ಲಿ ಮಲ್ಕೊಂಡೇ ಇರುದು. ಮಲ್ಕೊಂಡಿದ್ರೆ ಕಿವಿಗೆ ಬೀಳ್ತಾ ಇತ್ತು, ಕೇಳಿ ಕೇಳಿ ಕೇಳಿಯೇ ಬಂದದ್ದು. ಅಂದ್ರೆ ನೋಡಿ, ಹೀಗೆ ನಮ್ಮ ಹಿಂದಿನ ಹೆಣ್ಣು ಮಕ್ಕಳು ಸ್ತ್ರೀಯರು ಇದನ್ನೇ ಮಂತ್ರ ತುಲ್ಯವನ್ನಾಗಿ ತಾವು ಹೇಳಿ ಅದರಿಂದಲೇ ತಮ್ಮ ಜೀವನವನ್ನ, ಅಂದ್ರೆ ನೋಡಿ, ಬಡತನದಲ್ಲಿಯೂ ಸಿರಿತನವನ್ನ ಕಂಡು. ನಮಗಿವತ್ತು ಸಿರಿತನಕ್ಕೇನು ಕಮ್ಮಿ ಇಲ್ಲ, ಆದ್ರೆ ಸಿರಿತನದಲ್ಲೂ ಬಡತನ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಯಾವುದೇ ಮನೆಗೆ ಹೋಗಿ ಅಳು, ಯಾಕಂದ್ರೆ ಡಿಪ್ರೆಷನ್, ಟೆನ್ಷನ್, ಯಾರನ್ನೂ ಬಿಟ್ಟಿದ್ದಿಲ್ಲ. ಕಾರಣ ಏನಂದ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಇಲ್ಲ ನಮಗೆ. ಹಿಂದಿನವರಿಗೆ ಅದು ಮಂತ್ರ ತುಲ್ಯವಾಗಿರ್ತಾ ಇತ್ತು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಲಕ್ಷ್ಮೀ ಶೋಭಾನೆಯ ಪ್ರವಚನ ಬರೀ ಪ್ರವಚನ ಆಗಬಾರದು. ಪ್ರತಿ ಮನೆಯಲ್ಲೂ ನೋಡಿ, ಅದಕ್ಕೆ ಬೆಳಗ್ಗೆ ಎದ್ದು ಸ್ತ್ರೀಯರು ಸ್ನಾನ ಮಾಡಿದ ಕೂಡಲೇ ಕೃಷ್ಣ ಮಂತ್ರ ಜಪ ಮಾಡೋದಾದ್ರೆ ಮಾಡ್ಲಿ, ಮುಂದೆ ಪ್ರಾರಂಭ ಮಾಡೋದು ಲಕ್ಷ್ಮೀ ಶೋಭಾನೆ. ವಿಶೇಷವಾಗಿ ಅದನ್ನ ಮುಗಿಸಿ ಮುಂದಿನ ಸ್ತೋತ್ರಗಳನ್ನೆಲ್ಲ ಹೇಳಿ, ಸ್ತೋತ್ರ ಪದ್ಯ. ಯಾಕಂದ್ರೆ ಇದು ಗಾಯತ್ರಿ ಮಂತ್ರ. ಈ ಜಪ ಯಾವ ರೀತಿ ನಮಗೆ ನೋಡಿ, ಪುರುಷರೇ ಮೊದಲು ಗಾಯತ್ರಿ ಮಂತ್ರ, ಮತ್ತೆ ಉಳಿದ ಮಂತ್ರಗಳೆಲ್ಲ. ಹಾಗೆ ಲಕ್ಷ್ಮೀ ಶೋಭಾನೆಯನ್ನು ಬಿಡದೆ ಪಠಿಸಿ. ಅದರಿಂದ ಏನಾಗತ್ತೆ ಅಂದ್ರೆ ಮನೆಯ ವಾತಾವರಣ ಅದು ಹೇಗಂದ್ರೆ ಗಟ್ಟಿಯಾಗಿ ಹೇಳಿ, ಉಳಿದ ಎಲ್ರಿಗೂ ಕೇಳಿ, ಗಂಡಸರಿಗೂ ಕೇಳಿ, ಮಕ್ಕಳಿಗೂ ಕೇಳಿ, ಗೊತ್ತಿಲ್ಲದೆ ಅವರಲ್ಲೂ ಬರಲಿ. ಹಾಗಂದು ತುಂಬಾ ಗಟ್ಟಿ ಹೇಳ್ಬೇಡಿ. ಯಾಕಂತ ಹೇಳಿದ್ರೆ ಮತ್ತೆ ಮಲಗಿದವರು ಅಲ್ಲೇ ಬೈಲಿಕ್ಕೆ ಶುರು ಮಾಡಬೇಕು. ಆ ರೀತಿಯಲ್ಲ, ಮತ್ತೆ ಕೇಳಿ ಅವರಲ್ಲೂ ಕೂಡ ಅದು ಗುರುಗುಟ್ಟಬೇಕು. ಮತ್ತೆ ಇದನ್ನು ಕೇಳಿದಾಗ ನಮ್ಗೇನೋ ಗೊತ್ತಾಗುತ್ತೆ, ಇದು ಬರೀ ಸ್ತ್ರೀಯರ ಆಸ್ತಿ ಅಲ್ಲ, ಮತ್ತೆ ಇದು ಸಕಲ ಭಕ್ತ ಜನರ ಆಸ್ತಿ. ಸಕಲರು ಇದನ್ನು ತಿಳ್ಕೊಳ್ಬೇಕಾದದ್ದು. ಅದರಿಂದ ಪುರುಷರು ಹೇಳದೇ ಇರಬಹುದು, ನೀವು ಹೇಳ್ತಾ ಇರ್ಬೇಕಾದ್ರೆ ಅರ್ಥ ಗೊತ್ತಾಗತ್ತೆ. ಇವಾಗ ಇಷ್ಟು ಕೇಳಿದ್ರು ಸಾಕು, ಓ ಹೀಗಲ್ವಾ ಅಂತ ಒಂದು ಅನುಸಂಧಾನ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಲಕ್ಷ್ಮೀ ಶೋಭಾನ ಅಂದ್ರೆ ಇದು ನಮ್ಮ ತುಳುನಾಡಿನ ವೈಶಿಷ್ಟ್ಯ. ಇವಾಗ ವಾಸ್ತವಿಕವಾಗಿ ಘಟ್ಟದ ಮೇಲೆ ಹರಿಕಥಾಮೃತ ಸಾರವನ್ನ ಪಠನೆ ಮಾಡುವವರಿದ್ದಾರೆ, ಅದು ಶ್ರೇಷ್ಠವಾದ ಗ್ರಂಥವೇ, ಅದರಲ್ಲೇನು ಎರಡು ಮಾತೇ ಇಲ್ಲ. ಆದರೆ ನೋಡಿ, ಇಲ್ಲಿ ಈ ಲಕ್ಷ್ಮೀ ಶೋಭಾನೆಗೆ ಯಾಕೆ ಅಷ್ಟು ಮಹತ್ವ ಕೊಟ್ಟರು ಅಂತ ಹೇಳಿದ್ರೆ, ಇದು ಒಂದು ವಾದಿರಾಜರ ರಚನೆ ಮಾಡಿದ್ದು, ಅದು ಒಂದನೇ ಅಂಶ. ಎರಡನೇ ಅಂಶ ಏನು ಅಂತ ಹೇಳಿದ್ರೆ, ಇವಾಗ ಹರಿಕಥಾಮೃತ ಸಾರ ಒಂದು ಸಂಗ್ರಹ, ಬೇರೆ ಬೇರೆ ಎಲ್ಲ ಒಂದು ವಿಷಯಗಳನ್ನ ಸಂಗ್ರಹ ಮಾಡಿದ್ದಾರೆ, ಚೆನ್ನಾಗಿರುವ ಗ್ರಂಥ. ಆದರೆ ಇದು ಬರೀ ಸಂಗ್ರಹ ಅಲ್ಲ, ಇದು ಸ್ವತಂತ್ರ ವ್ಯಾಖ್ಯಾನ. ಇದು ಭಾಗವತಕ್ಕೆ ಸ್ವತಂತ್ರ ವ್ಯಾಖ್ಯಾನ. ಇದು ಅದನ್ನು ನಾವು ನೋಡಿದ್ವು. ಇಷ್ಟೆಲ್ಲ ನೋಡಿ, ಶಾಸ್ತ್ರಗಳಲ್ಲಿ ಯಾವ ಶಾಸ್ತ್ರಕ್ಕೆ ಹೆಚ್ಚು ಬೆಲೆ ಅಂತ ಹೇಳಿದ್ರೆ ಮೀಮಾಂಸಾ ಶಾಸ್ತ್ರಕ್ಕೆ. ಅಂದ್ರೆ ಎಲ್ಲಿ ಯುಕ್ತಿಯುಕ್ತವಾಗಿ ಸಮರ್ಥಿಸಲ್ಪಡುತ್ತದೆ ಅದು ಶ್ರೇಷ್ಠ ಗ್ರಂಥ. ಇಲ್ಲಿ ಯುಕ್ತಿಯುಕ್ತವಾಗಿ ನಾರಾಯಣನ ಸರ್ವೋತ್ತಮತ್ವ ಸಮರ್ಥಿಸಲ್ಪಟ್ಟಿದೆ, ಬೇರೆಲ್ಲೂ ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಆ ರೀತಿಯಿಂದ ಒಂದು ಕಥಾರೂಪದಲ್ಲಿ ಶಾಸ್ತ್ರದ ವೇದದ ವಿಷಯವನ್ನ ಎಲ್ಲಿವರೆಗೆ ಅಂದ್ರೆ ನಾವು ನೋಡಿದ್ವು, ಒಂದು ವೇದ ಮಂತ್ರವನ್ನೇ ಇಲ್ಲಿ ವಿಚಾರ ಮಾಡ್ಕೊಂಡು ಹೋದ್ರು ಯುಕ್ತಿಯುಕ್ತವಾಗಿ. ಅಂಥ ಗ್ರಂಥ ನಮ್ಮೆಲ್ಲರ ಮನದಲ್ಲಿ ನಿಂತುಕೊಳ್ಳಿ, ನಮ್ಮನ್ನ ಯಾವತ್ತು ರಕ್ಷಣೆಯನ್ನ ಮಾಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಲಕ್ಷ್ಮೀ ನಾರಾಯಣರ ಈ ವಿವಾಹ ಏನಿದೆ, ಈ ವಿವಾಹದ ಕಥೆಯ ದೊಡ್ಡ ಫಲವೇ ಅದು. ಏನಂದ್ರೆ ಲಕ್ಷ್ಮೀ ಶೋಭಾನೆಯನ್ನೇ ಹೊತ್ತು ಮನೆಗೆ ಹೋಗುದು. ಇಲ್ಲಿವರೆಗೆ ಬರೀ ಪದ್ಯ ಬಾಯಲ್ಲಿ ಮಾತ್ರ ಇತ್ತು, ಮನಸ್ಸಿನಲ್ಲಿರ್ಲಿಲ್ಲ. ಇನ್ನು ಮನಸ್ಸಿನಲ್ಲಿ ನೆಲೆಸ್ಲಿ, ಅದರ ಅರ್ಥ ನಮಗೆ ಗೊತ್ತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಥೆಯನ್ನ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ.